ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನನ್ನ ಹೃದಯದ ಬಡಿತ ನೀನು. ಪ್ರೀತಿಯ ಹಾಡು ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದರೆ ಭೂಮಿ ಕಣ್ಣಲ್ಲಿ ಹಾಗೆ ನೀರಿಳಿಯುತ್ತಿತ್ತು. ಆಮಂತ್ರಣವಿಲ್ಲದೆ ಹೃದಯದೊಳಗೆ ಬಂದವಾನೆ. ಹೇಳದೆ ಕೇಳದೆ ಬಿಟ್ಟು ಹೋದೆ ಯಾಕೆ? ನಾನಾಗಿ ನಾನೇ ಎಂದೂ ನಿನ್ನ ಹಿಂದೆ ಬಿದ್ದು ಪ್ರೀತಿಸು ಎಂದು ಕಾಡಿದವಳಲ್ಲ, ಬೇಡಿದವಳಲ್ಲ. ನೀನಾಗೇ ಬಂದೆ, ನೀನಾಗಿಯೇ ಹೋದೆ. ಇನ್ನೆಂದು ಬಾರದ ಲೋಕಕ್ಕೆ. ಮನದಲ್ಲೇ ಮಾತನಾಡಿಕೊಂಡವಳ ಕಣ್ಣೀರಿಗೆ ಕೊನೆ ಮೊದಲಿಲ್ಲ. ಮತ್ತೊಂದು ಮನಸ್ಸು. ಇಷ್ಟೇನಾ ಭೂಮಿ ನೀನು ಅವರನ್ನು ಅರ್ಥ ಮಾಡಿಕೊಂಡಿದ್ದು? ನಿನ್ನ ಪ್ರೀತಿ ಸತ್ತಿಲ್ಲ ಕಣೆ, ಬದುಕಿದೆ. ಆದರೆ ನಿನ್ನ ಪಾಲಿಗೆ ಸಿಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯಬಹುದು. ನಿಮ್ಮಿಬ್ಬರ ಪ್ರೀತಿ ನಿಜವಾದದ್ದು ಕಣೆ, ಧೈರ್ಯ ಕಳ್ಕೋಬೇಡ ಎಂದಂತೆ ಭಾಸವಾಗಿತ್ತು ಅವಳಿಗೆ. ಅವಳು ಭೂಮಿ, ನಿಜಕ್ಕೂ ಭೂಮಿ ತೂಕದ ಹೆಣ್ಣು. ಸಹನೆ ತಾಳ್ಮೆಗೆ ಇನ್ನೊಂದು ಹೆಸರು ಭೂಮಿ ಎನ್ನುವ ಹಾಗೆ. ಮಾತು ಸ್ವಲ್ಪ ಕಡಿಮೆ, ಅಷ್ಟಾಗಿ ಎಲ್ಲರ ಜೊತೆ ಬೆರೆಯುವ ಹುಡುಗಿಯಲ್ಲ. ಆದರೆ ಯಾರನ್ನಾದರೂ ತುಂಬ ಇಷ್ಟಪಟ್ಟು ಹಚ್ಚಿಕೊಂಡರೆ ಅವರ ಜೊತೆ ಮಾತ್ರ ನಾನ್ ಸ್ಟಾಪ್ ಮಾತು. ಕಾಲೇಜು, ಮನೆ, ತನ್ನ ಓದು ಇಷ್ಟೇ ಅವಳ ಗಮನ. ಮಧ್ಯಮ ವರ್ಗದ ಕುಟುಂಬದ ಶಶಿ ಹಾಗೂ ಭವ್ಯ ದಂಪತಿಗಳ ಮುತ್ತಿನ ಸುಪುತ್ರಿ, ಕಥಾನಾಯಕಿ ಈ ಭೂಮಿ. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ತನ್ನವನ ನೆನಪಲ್ಲಿ ಅವನು ಹೇಳಿದ ಮಾತುಗಳನ್ನೇ ನೆನೆದು ಅತ್ತು ಕಡಿಮೆಯಾಗದ ನೋವನ್ನು ಕಣ್ಣೀರ ಮೂಲಕ ಹೊರಹಾಕುವ ಪ್ರಯತ್ನ ಅವಳದ್ದು. ನಿಮಗಾಗಿ ಕಾಯ್ತಾ ಇದ್ದೀನಿ, ಇನ್ನೆಷ್ಟು ದಿನ ಅಂತ ನಿಮ್ಮ ಪ್ರೀತಿಸಿದ ಹುಡುಗಿಯ ಕಣ್ಣಲ್ಲಿ ನೀರು ತರಿಸುತ್ತೀರಾ? ನೀವು ಎಲ್ಲೋ ಒಂದು ಕಡೆ ನಮ್ಮೆಲ್ಲರಿಗಾಗಿ ಜೀವಂತವಾಗಿ ಇದ್ದೀರಾ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬೇಗ ಬನ್ನಿ ಪ್ಲೀಸ್ ಎಂದು ಜೊತೆಗಿಲ್ಲದ ತನ್ನವನ ಜೊತೆ ಮಾತಿಗಿಳಿದಿತ್ತು ಹುಡುಗಿ. ಅವಳ ಮಾತಿಗೆ, ಆಲೋಚನೆಗೆ ಕತ್ತರಿ ಹಾಕುವಂತೆ ಒಂದೇ ಸಮನೆ ಬಡಿದುಕೊಳ್ಳುತ್ತಿತ್ತು ಮನೆಯ ಕಾಲಿಂಗ್ ಬೆಲ್. ಕಣ್ಣೀರು ಒರೆಸಿಕೊಂಡು ಹೋಗಿ ಬಾಗಿಲು ತೆರೆದಾಗ ಎದುರಿಗೆ ಕಂಡಿದ್ದು ತನ್ನವನ ಪರ್ಸನಲ್ ಸೆಕ್ರೆಟರಿ ರಾಜೇಶ್. ಅವನನ್ನು ಒಳಬರ ಮಾಡಿಕೊಂಡು, ಹೇಳಿ ರಾಜೇಶ್ ಅಣ್ಣ ಎಂದಳು. ಅದು ಭೂಮಿ, ಇವೆರಡೂ ಫೈಲ್ಗೆ ಸರ್ ಸಿಗ್ನೇಚರ್ ಆಗಬೇಕಿತ್ತು. ಆದರೆ ಈಗ ಎಂದು ರಾಗ ಹೇಳಿದವ ಮುಂದೆ ಹೇಳದಾದ. ಕಾರಣ ಅವನು ಭೂಮಿಯನ್ನು ತನ್ನ ಸ್ವಂತ ತಂಗಿ ಎಂದೇ ಕಾಣುತ್ತಿದ್ದ. ಬೇಡದ ಮಾತನಾಡಿ ಅವಳಿಗೆ ನೋವು ಕೊಡಲು ಇಷ್ಟವಿಲ್ಲ ಅವನಿಗೆ. ತಾನು ಬಂದ ಕೆಲಸ ಅಷ್ಟೇ ನೋಡಬೇಕು ಎಂದುಕೊಂಡು ಈಗ ಸದ್ಯ ಕಂಪನಿ ಕಡೆ ಎಲ್ಲ ನೀನೇ ನೋಡ್ಕೊಳ್ತಾ ಇದ್ದೀಯಾ ಭೂಮಿ. ಏನೇ ನಿರ್ಧಾರ ಇದ್ದರೋ ಅದು ನಿನಗೆ ಬಿಟ್ಟಿದ್ದು. ನಮಗೆಲ್ಲ ನಿನ್ನ ನಿರ್ಧಾರದ ಬಗ್ಗೆ ಒಪ್ಪಿಗೆ ಕೂಡ ಇದೆ. ನಿನ್ನ ನಿರ್ಧಾರಗಳು ಸರ್ ಹೀಗೆ ಮಾತನಾಡಿ ನಿರ್ಧಾರ ತೆಗೆದುಕೊಳ್ತಾ ಇದ್ರೋ ಹಾಗೇ ಇರುತ್ತೆ. ಅದರ ಬಗ್ಗೆ ನಮಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಈ ಟೈಮ್ನಲ್ಲಿ ನಮಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈಗ ನಿನ್ನ ನಿರ್ಧಾರ ತುಂಬ ಮುಖ್ಯ. ಕೆಲವು ಕಂಪನಿಗಳು ತಮ್ಮ ಪಾರ್ಟ್ನರ್ಶಿಪ್ಪಿಂದ ನಾವು ಬ್ಯಾಕ್ಔಟ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಇನ್ವೆಸ್ಟ್ ಮಾಡಿದ ಅಮೌಂಟ್ ಕೂಡ ಕೇಳ್ತಾ ಇದ್ದಾರೆ. ಅಷ್ಟು ದೊಡ್ಡ ಮೊತ್ತದ ಹಣ ಕೊಡುವುದಕ್ಕೆ ಈಗ ನಮ್ಮಿಂದ ಸಾಧ್ಯವಿಲ್ಲ. ಏನು ಮಾಡೋಣ ಎಂದು ಕಂಪನಿಯ ಸಮಸ್ಯೆ ವಿವರಿಸಿದ ರಾಜೇಶ್ ಅವಳ ನಿರ್ಧಾರಕ್ಕಾಗಿ ಕಾದು ಕುಳಿತ. ಸ್ವಲ್ಪ ಹೊತ್ತು ಯೋಚಿಸಿದ ಭೂಮಿ, ರಾಜೇಶ್ ಅಣ್ಣ, ಅವರೆಲ್ಲರಿಗೂ ಹೇಳಿ ನಮಗೆ 1 ವಾರ ಸಮಯ ಬೇಕು ಅಂತ. ಅಂದರೆ ಏನಮ್ಮ ಹೇಳ್ತಾ ಇದೀಯ ಭೂಮಿ ನೀನು? ಅವರೆಲ್ಲರ ಹಣವನ್ನು ವಾಪಸ್ ಮಾಡಬೇಕು ಅಂತಾನಾ ನೀನು ಹೇಳ್ತಾ ಇರೋದು? ಅಲ್ಲಮ್ಮ, ನಾವು ಕೇಳಿದ್ರೆ ಅವರು 1 ವಾರ ಟೈಮ್ ಕೊಡ್ತಾರಾ? ಹಾಗೂ ಒಂದು ವೇಳೆ ಕೊಟ್ಟರೋ ಇಷ್ಟು ಸಣ್ಣ ಸಮಯದಲ್ಲಿ ನಾವು ಅವರೆಲ್ಲರ ದೊಡ್ಡ ಮೊತ್ತದ ಹಣ ಸೆಟಲ್ ಮಾಡೋಕೆ ಆಗುತ್ತೇನಮ್ಮ ಎಂದು ತುಸು ಗಾಬರಿ ಮಿಶ್ರಿತ ಭಯದಲ್ಲಿ ಕೇಳಿದ್ದ ರಾಜೇಶ್. ಇಲ್ಲ ಅಣ್ಣ, ನಾನವರ ಹಣವನ್ನು ಹಿಂದಿರುಗಿಸೋಕೆ ಅಂತ ಈ 1 ವಾರದ ಟೈಮ್ ಕೇಳ್ತಾ ಇಲ್ಲ. ಆದರೆ ನೀವು ಅವರಿಗೆಲ್ಲ ಹೀಗೆ ಅಂತಲೇ ಹೇಳಿ, ನಿಮ್ಮ ಹಣ ವಾಪಸ್ ಕೊಡ್ತೀವಿ, ಆದರೆ 1 ವಾರ ಟೈಮ್ ಬೇಕು ಅಂತ. ಆಮೇಲೆ ನೋಡೋಣ. ಹೇಗಿದ್ದರೂ ನಮ್ಮ ಬಳಿ 1 ವಾರದ ಟೈಮ್ ಇದೆ, ಏನು ಬೇಕಾದರೂ ಆಗಬಹುದು ಎಂದವಳ ಮಾತು ಅವನಿಗೆ ವಿಚಿತ್ರ ಎನಿಸಿತು. ಸರಿ ಭೂಮಿ, ನೀನು ಹೇಳಿದ ಹಾಗೆ ಆಗಲಿ. ಈ ಫೈಲ್ಗಳಿಗೆ ಅಮ್ಮನ ಹತ್ರ ಸೈನ್ ಹಾಕಿಸಬೇಕು. ನೀನೊಮ್ಮೆ ಚೆಕ್ ಮಾಡಿ ಸೈನ್ ಹಾಕಿಸು. ನಾನು ನಾಳೆ ಬಂದು ಕಲೆಕ್ಟ್ ಮಾಡ್ತೀನಿ. ನಾನಿನ್ನು ಬರ್ತೀನಿ ಎಂದವ ಮತ್ತೊಂದು ಕ್ಷಣ ಅಲ್ಲಿ ನಿಲ್ಲಲಿಲ್ಲ. ರಾಜೇಶ್ ಹೋದ ನಂತರ ತನ್ನವನ ಫೋಟೋ ಎದುರು ನಿಂತ ಭೂಮಿ, ಯಾಕೋ ಗೊತ್ತಿಲ್ಲ ಅರ್ಜುನ್,
1 ವಾರದ ಸಮಯಾವಕಾಶ ಯಾಕೆ ಕೇಳಿದೆ ನಾನು ಅಂತ. ಆದರೆ ಮನಸ್ಸಲ್ಲಿ ಏನೋ ಒಂದು ರೀತಿ ಪಾಸಿಟಿವಿಟಿ ಬರ್ತಾ ಇದೆ ನಿಮ್ಮ ಬಗ್ಗೆ. ನನಗೆ ಗೊತ್ತು ನೀವು ಹಿಂತಿರುಗಿ ಬಂದೇ ಬರ್ತೀರಾ ಅಂತ. ನನ್ನ ನಿರ್ಧಾರ ಸರಿಯಾಗಿದೆ ಅಲ್ವಾ ಅರ್ಜುನ್? ನೀವು ನನ್ನ ಭೇಟಿಯಾದ ಹೊಸದರಲ್ಲಿ ಹೇಳಿದ ಮಾತುಗಳು ನನಗಿನ್ನೂ ಸರಿಯಾಗಿ ನೆನಪಿದೆ ಅರ್ಜುನ್. ನಿಮ್ಮ ಮಾತಿನ ಪ್ರಕಾರವೇ ನಾನು ನಡ್ಕೊಳ್ತಾ ಇದ್ದೀನಿ ಎಂದವಳ ಮನಸ್ಸು 1 ವರ್ಷದ ಹಿಂದಿನ ಘಟನೆಯನ್ನು ನೆನೆದಿತ್ತು. ಅದು ಭೂಮಿ ಮತ್ತು ಅರ್ಜುನ್ ಇಬ್ಬರ ಮೊದಲ ಭೇಟಿ. ಇಬ್ಬರ ಭೇಟಿಯೇ ಒಂದು ರೀತಿ ವಿಚಿತ್ರ. ಬೆಳಗ್ಗೆ ಟಿಕೆಟ್ ಪಡೆದ ಪ್ರಯಾಣಿಕರನ್ನು ಸೇರಿಸಿ ಕಾಲೇಜ್ ವಿದ್ಯಾರ್ಥಿಗಳೇ ತುಂಬಿದ, ಸರಿಯಾಗಿ ಕುಳಿತುಕೊಳ್ಳುವುದು ಅಲ್ಲ, ನಿಲ್ಲಲು ಸರಿಯಾಗಿ ಜಾಗವಿಲ್ಲ. ಆದರೆ ಸರಿಯಾದ ಸಮಯಕ್ಕೆ ಕಾಲೇಜ್, ಸ್ಕೂಲ್, ಅವರವರ ಕೆಲಸಕ್ಕೆ ತಲುಪಲೇಬೇಕಾದ ಅಗತ್ಯ ಇರುವ ಜನರು ಬಸ್ಸಿನ ಬಾಗಿಲಲ್ಲಿ ಕೂಡ ಜೋತಾಡಿಕೊಂಡು ಹೋಗುವ ಪರಿಸ್ಥಿತಿ. ಅಷ್ಟು ತುಂಬಿ ತುಳುಕುತ್ತಿತ್ತು ಆ ಹಳ್ಳಿಯ ಬಸ್ಸು. ರಶ್ ಆಗಿರುವ ಬಸ್ನಲ್ಲಿ ಎಲ್ಲರೂ ಒಂದೇ ಥರ ಇರ್ತಾರಾ? ಇಲ್ಲ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ವ್ಯಕ್ತಿತ್ವ. ಕೆಲವು ಕಾಲೇಜ್ ಮಕ್ಕಳು ತಮಗೆ ಯಾಕೆ ಉಳಿದವರ ಮಾತಿನ ಬಗ್ಗೆ ಗಮನ ಹಿಂದೋ ತಮ್ಮ ಪಾಡಿಗೆ ತಾವು ಕಾಲೇಜ್ ಫ್ರೆಂಡ್ಸ್ ಅಂತ ಮಾತಿಗಿಳಿದರೆ, ಇನ್ನೂ ಕೆಲವರು ಇಹದ ಪರಿವೆಯೇ ಇಲ್ಲದೆ ಮೊಬೈಲ್ಗೆ ಇಯರ್ಫೋನ್ ಚುಚ್ಚಿ ಎರಡೂ ಕಿವಿಗೆ ಹಾಕಿಕೊಂಡು ಯಾರ ಮಾತು ಕೇಳಬಾರದು ಎಂದು ಹಾಡು ಕೇಳುತ್ತಾ ಕಣ್ಣು ಮುಚ್ಚಿ ಸೀಟಿಗೆ ಒರಗಿರುವ ಜನ ಒಂದಿಷ್ಟು. ಇನ್ನು ಕೆಲವರಿಗೆ ಬೆಳಗ್ಗೆ ಜನರಿಂದ ತುಂಬಿ ತುಳುಕಿ ಕೆಲವೊಮ್ಮೆ ಸರಿಯಾಗಿ ಉಸಿರಾಡಲು ಆಗದ ಪರಿಸ್ಥಿತಿಯನ್ನ ಚೆನ್ನಾಗಿ ಉಪಯೋಗಿಸಿಕೊಂಡು ಇಂತಹ ಸಮಯಕ್ಕೆ ಕಾಯುವ ಕಿಡಿಗೇಡಿಗಳೂ ಇರುವುದು ಉಂಟು. ಪಿಕ್ ಪಾಕೆಟ್ ಮಾಡುವುದಕ್ಕೆ, ತಮ್ಮ ಚಪಲ ತೀರಿಸಿಕೊಳ್ಳುವುದಕ್ಕೆ ಕಿಡಿಗೇಡಿಗಳಿಗೆ ಪ್ರಯಾಣಿಕರಿಂದ ತುಂಬಿದ ಬಸ್ನಲ್ಲಿ ಹೋಗಲು ಒಳ್ಳೆಯ ಸಮಯ. ಪ್ರತಿದಿನ ಅದೇ ಬಸ್ ಹತ್ತಿ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರುವ ಕಾಲೇಜಿಗೆ ಹೋಗಬೇಕಾದ ಅನಿವಾರ್ಯತೆ ಭೂಮಿಗೆ. ಅದೊಂದು ಬಸ್ ಬಿಟ್ಟುಕೊಂಡರೆ ಮುಂದಿನ ಬಸ್ಸಿಗೆ ಹೋಗುವಷ್ಟರಲ್ಲಿ 3 ಪೀರಿಯಡ್ ಮುಗಿದಿರುತ್ತವೆ ಅವಳಿಗೆ. ಆ ದಿನವೂ ಬಸ್ ಎಂದಿನಂತೆ ರಶ್. ಭೂಮಿ ಕೂರಲು ಜಾಗವಿಲ್ಲದೆ ತನ್ನ ಸ್ನೇಹಿತೆಯರ ಜೊತೆ ನಿಂತಿದ್ದಾಗ ಆ ನೂಕುನುಗ್ಗಲಲ್ಲೇ ತನ್ನ ಕೈಯಲ್ಲಿರುವ ಅಸೈನ್ಮೆಂಟ್, ಒಂದು ನೋಟ್ಬುಕ್ ಹಿಡಿದುಕೊಳ್ಳಲು ಅವಳಿಗೆ ಬಹಳ ಕಷ್ಟ ಆಗಿತ್ತು. ಅಲ್ಲೇ ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದ ವ್ಯಕ್ತಿಯ ಬಳಿ ತನ್ನ ಕೈಯಲ್ಲಿದ್ದ ಅಸೈನ್ಮೆಂಟ್ ಕೊಟ್ಟು, ಪ್ಲೀಸ್ ಸ್ವಲ್ಪ ಇಟ್ಕೊಳ್ಳಿ, ಇಳಿಯುವಾಗ ತಗೊಳ್ತೀನಿ ಎಂದು ಕೊಟ್ಟಳು. ಆ ಕ್ಷಣಕ್ಕೆ ಅವಳು ಅವನ ಮುಖವನ್ನು ಸರಿಯಾಗಿ ನೋಡಿರಲೇ ಇಲ್ಲ. ಆದರೆ ಅವಳ ಮುಖ ಸರಿಯಾಗಿ ನೋಡಿದವನ ಹೃದಯ ಮಾತ್ರ ರೆಕ್ಕೆ ಬಿಚ್ಚಿ ಕುಣಿಯುವ ನವಿಲಿನಂತೆ ಆಗಿತ್ತು. ಭೂಮಿಗೋ ಗೆಳತಿಯರ ಜೊತೆ ಮಾತಿನಲ್ಲಿ ಮುಳುಗಿದಾಗ ಇವನ ಕಡೆಗೆ ಗಮನವೇ ಇಲ್ಲ. ಅವನ ಗಮನವೆಲ್ಲ ಇವಳ ಕಡೆಗೆ. ಹಾಗಂತ ಯಾವುದೇ ಕೆಟ್ಟ ದೃಷ್ಟಿಯಿಂದ ನೋಡುತ್ತಿರಲಿಲ್ಲ. ಅವಳ ಗಮನ ತನ್ನ ಕಡೆ ಇಲ್ಲದಿರುವುದು ನೋಡಿ ಮೆಲ್ಲಗೆ ಅವಳು ಕೊಟ್ಟಿದ್ದ ಅಸೈನ್ಮೆಂಟ್ ತೆರೆದು ನೋಡಿದ. ಒಂದೇ ಗಾತ್ರದ ಮುತ್ತುಗಳನ್ನು ಸಾಲಾಗಿ ಜೋಡಿಸಿದ್ದಾರೇನೋ ಎನ್ನುವ ಹಾಗೆ ಮುದ್ದಾದ ಅಕ್ಷರಗಳನ್ನು ನೋಡಿಯೇ, ಹೇ ಹುಡುಗಿ, ನಿನ್ನ ಹಾಗೆಯೇ ನೀ ಬರೆಯುವ ಅಕ್ಷರಗಳು ಮುದ್ದು ಮುತ್ತುಗಳನ್ನು ಪೋಣಿಸಿದ ಹಾಗೆಯೇ ಎಂದುಕೊಂಡ. ಹಾಗೆ ನೋಟ್ಬುಕ್ ನೋಡುತ್ತಾ ಕುಳಿತವನಿಗೆ ಮೊದಲ ಪುಟದಲ್ಲಿ ಅವಳ ಹೆಸರು ನೋಡಿ ಭೂಮಿ ಎಂಬಕ್ಷರಗಳ ಮೇಲೆ ಬೆರಳಾಡಿಸಿದ. ಅಲ್ಲಿ ಅವಳ ಹೆಸರಿನಿಂದ ಹಿಡಿದು ಅವಳು ಯಾವ ಕಾಲೇಜಿನಲ್ಲಿ ಓದುತ್ತಿರುವುದು, ಯಾವ ಸೆಕ್ಷನ್ ಎಲ್ಲವೂ ಇದ್ದಿದ್ದು. ಹುಡುಗಿಗೆ ಅದೇನೋ ಹುಚ್ಚು. ಎಲ್ಲ ನೋಟ್ಬುಕ್ಕಿನ ಮೊದಲ ಪುಟದಲ್ಲಿ ತನ್ನೆಲ್ಲ ಡೀಟೇಲ್ಸ್ ಬರೆದು ಇಡುವುದು. ಈ ಡೈರಿಯಲ್ಲಿ ಎಲ್ಲ ಇರುತ್ತಲ್ಲ ಹಾಗೆ. ಅವಳ ಬಗ್ಗೆ ಅಲ್ಲಿದ್ದ ವಿವರಗಳನ್ನು ನೋಡಿ ತಿಳಿದುಕೊಂಡವ, ನಿನ್ನ ಸ್ವಭಾವ ಹೇಗೆ ಅನ್ನುವುದು ನೀನಾಡುವ ಮಾತುಗಳಲ್ಲೇ ತಿಳಿಯುತ್ತೆ ಕಣೆ ಹುಡುಗಿ. ಗೆಳತಿಯರ ಗುಂಪಲ್ಲಿ ಅವರೆಲ್ಲ ಜೋರಾಗಿ ಮಾತಿಗೆ ಇಳಿದರೆ ಇವಳ ಮಾತು ಎಷ್ಟಕ್ಕೆ ಬೇಕು ಅಷ್ಟು ಮಾತ್ರ. ತಡ ಮಾಡದೆ, ಸಭ್ಯತೆ ಅಲ್ಲದೆ ಹೋದರೂ ಪಟ್ಟನೆ ತನ್ನ ಮೊಬೈಲ್ನಲ್ಲಿ ಅವಳ ನೋಟ್ಬುಕ್ಕಿನ ಮೊದಲ ಪುಟದ ಫೋಟೋ ತೆಗೆದುಕೊಂಡು ಅಲ್ಲಿಯೇ ಪಕ್ಕದಲ್ಲಿ ಅವನ ಫೋನ್ ನಂಬರ್ ಬರೆದು ಕಾಲ್ ಮೀ ಅಟ್ 6 PM ಎಂದು ಬರೆದಿಟ್ಟ. ಆ ರಶ್ ಇರುವ ಬಸ್ಸಿನಲ್ಲಿ ಅವಳ ಗಮನಕ್ಕೂ ಬಾರದ ಹಾಗೆ. ಅಂದಿನ ದಿನದ ಕಾಲೇಜ್ ದಿನ ಹಾಗೆ ಮುಗಿದಿತ್ತು. ಆ ಹುಡುಗ ಕೂಡ ತಾನು ಬಸ್ಸಿನಿಂದ ಇಳಿದು ತಾನು ಹೋಗಬೇಕಾದ ಸ್ಥಳ ಸೇರಿದ್ದ. ಬೆಳಗ್ಗೆ ಇಷ್ಟೆಲ್ಲ ಆದರೂ ಅವಳಿಗೆ ತಿಳಿಯಲೇ ಇಲ್ಲ. ಕಾಲೇಜ್ ಮುಗಿಸಿ ಮನೆಗೆ ಬಂದಾಗ ಆ ನೋಟ್ಬುಕ್ ತೆಗೆದಾಗಲೇ ತಿಳಿದಿದ್ದು ಅವಳಿಗೆ ಅಲ್ಲಿ ಯಾರೋ ಏನೋ ಬರೆದಿದ್ದಾರೆ ಅನ್ನೋದು. ನೋಡಿದವಳು, ಅಯ್ಯೋ, ಇದ್ಯಾರೋ ನನಗೆ ಕಾಲ್ ಮಾಡು ಅಂತ
ಅವರ ನಂಬರ್ ಬರೆದಿದ್ದಾರೆ ಎಂದುಕೊಂಡು ಯೋಚಿಸುತ್ತಾ ತಲೆಗೆ ಏನೂ ಉಳಿಯದೆ ಆ ವಿಷಯವನ್ನು ಅಲ್ಲಿಗೆ ಅಲಕ್ಷ್ಯ ಮಾಡಿ ತನ್ನ ಓದಿನ ಕಡೆ ಗಮನ ಹರಿಸಿದಳು. ಸಮಯ ಸರಿಯಾಗಿ 6:05 ಆಗಿತ್ತು. ಕೆಲಸ ಮುಗಿಸಿ ಹೊರಬಂದಾಗ ಇನ್ನೂ ಯಾಕೆ ಇವಳು ಒಂದು ಕಾಲ್ ಅಥವಾ ಮೆಸೇಜ್ ಮಾಡಿಲ್ಲ ಎಂದುಕೊಂಡವ ತಾನೇ ಕಾಲ್ ಮಾಡಿದ್ದ. ಒಮ್ಮೆ ಕಾಲ್ ಮಾಡಿ ಒಂದು ರಿಂಗ್ ಆಗುತ್ತಿದ್ದ ಹಾಗೆ ಕಾಲ್ ಕಟ್ ಮಾಡಿದ. ಅಯ್ಯೋ, ಮೊದಲ ಬಾರಿ ನನ್ನ ಹುಡುಗಿಗೆ ಕಾಲ್ ಮಾಡ್ತಾ ಇದ್ದೀನಿ. ಆದರೆ ಏನಂತ ಮಾತಾಡಲಿ ಅವಳ ಜೊತೆಗೆ? ನೀನು ಯಾರು ಅಂತ ಕೇಳಿದ್ರೆ ಏನು ಹೇಳಲಿ ನಾನು ಅವಳಿಗೆ ಎಂದುಕೊಂಡವ ತಾನೇನು ಮಾತಾಡಬೇಕು ಅವಳ ಜೊತೆಗೆ ಎಂದು ಒಂದಿಷ್ಟು ಮಾತುಗಳನ್ನು ಪ್ರಾಕ್ಟೀಸ್ ಮಾಡಿಯೇ ಮತ್ತೊಮ್ಮೆ ಕಾಲ್ ಮಾಡಿದ್ದ. 3-4 ರಿಂಗಿಗೆ ಯಾರಿದು ಅನ್ನೋನ್ ನಂಬರ್ ಹೇಳಿಕೊಂಡು ಅವಳು ಕರೆ ಸ್ವೀಕರಿಸುತ್ತಲೇ, ಹಲೋ ಮಿಸ್ ಭೂಮಿ? ಜೇನಿನಲ್ಲಿ ಹದ್ದಿ ತೆಗೆದಷ್ಟು ಸಿಹಿಯಾಗಿ ಬಂದಿತ್ತು ಆ ಕಡೆಯಿಂದ ಮಾತು. ಯಾರು ನೀವು? ನನ್ನ ನಂಬರ್ ಯಾರು ಕೊಟ್ರು ನಿಮಗೆ? ನನ್ನ ಹೆಸರು ಹೇಗೆ ಗೊತ್ತು ನಿಮಗೆ? ತುಸು ಭಯದಲ್ಲಿ ನಡಗುವ ಸ್ವರದಲ್ಲಿ ಕೇಳಿತ್ತು ಹುಡುಗಿ. ಓ ಸಾರಿ, ಮೊದಲು ನನ್ನ ಪರಿಚಯ ಮಾಡಿಕೊಳ್ತೀನಿ ನಾನು. ನನ್ನ ಹೆಸರು ಅರ್ಜುನ್ ಅಂತ ಅಷ್ಟೇ ಹೇಳಿದ ಹೊರತು ತನ್ನ ಬಗ್ಗೆ ಇನ್ನೇನೂ ಹೇಳಲಿಲ್ಲ ಹುಡುಗ. ಅದಕ್ಕೇನು, ನನಗ್ಯಾಕೆ ಕಾಲ್ ಮಾಡಿದ್ರಿ? ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ಕಾಲ್ ಕಟ್ ಮಾಡಿ ಎಂದವಳು. ಇನ್ನೇನು ಹೆಚ್ಚು ಆಸಕ್ತಿ ವಹಿಸಿ ಮಾತನಾಡುವ ಲಕ್ಷಣ ಕಾಣಿಸಲಿಲ್ಲ ಅವನಿಗೆ. ಎಲ್ಲಿ ಕಾಲ್ ಕಟ್ ಮಾಡಿದ್ರೆ ಅನ್ನೋ ಭಯದಲ್ಲೇ, ಸಾರಿ ಕಣೋ ಮಿಸ್ ಭೂಮಿ, ಹೀಗೆಲ್ಲ ಮಾಡೋದು ಸಭ್ಯತೆ ಅಲ್ಲ. ನಾನು ಕೂಡ ಆ ಥರ ಹುಡುಗ ಅಲ್ಲ. ಆದರೆ ಇವತ್ತು ಬಸ್ಸಲ್ಲಿ ನಿಮ್ಮನ್ನ ನೋಡಿದ ಮೇಲೆ ಯಾಕೋ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದು ಆಗೋಯ್ತು ಕಣೋ ಎಂದಾಗ ಇವಳಿಗೆ ಹೃದಯ ಬಾಯಿಗೆ ಬರುವುದೊಂದು ಬಾಕಿ. ಮೊದಲೇ ಅವನು ಯಾರು, ಎಲ್ಲಿಯವನು, ಅವನ ಬಗ್ಗೆ ಏನೇನೂ ತಿಳಿದಿಲ್ಲದ ಹುಡುಗಿ ಮೊದಲ ಬಾರಿ ಫೋನ್ ಮಾಡಿದಾಗಲೇ ಪ್ರೀತಿ ಪ್ರೇಮ ಅಂತ ಮಾತನಾಡಿದಾಗ ಭಯದಲ್ಲಿ ಅವನ ಮಾತನ್ನೇ ನಿರಾಕರಿಸಿ ಫೋನ್ ಕರೆ ತುಂಡರಿಸಿ ಬಿಟ್ಟಳು. ಮತ್ತೊಮ್ಮೆ ಮಗದೊಮ್ಮೆ ಆ ಹುಡುಗ ಹೇಳಿದ ಮಾತುಗಳೇ ಅವಳ ಕಿವಿಯಲ್ಲಿ ಸಾಗರದ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸುವ ಹಾಗೆ ಮತ್ತೆ ಮತ್ತೆ ಅಪ್ಪಳಿಸುತ್ತಿತ್ತು. ಗಾಬರಿಯೋ ಭಯವೋ ಹುಡುಗಿಯ ದೇಹ ಕಂಪಿಸುತ್ತಿತ್ತು. ಯಾರಿರಬಹುದು ನನಗೆ ಕಾಲ್ ಮಾಡಿ ಪ್ರೀತಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ? ಯೋಚಿಸಿದವಳಿಗೆ ತನ್ನ ನೋಟ್ಬುಕ್ ಮೇಲೆ ಬರೆದ ನಂಬರ್ ನೆನಪಿಗೆ ಬಂದು ನೋಟ್ಬುಕ್ ತೆಗೆದು ನೋಡಿದಾಗ ಅಲ್ಲಿ ಬರೆದಿದ್ದ ನಂಬರ್ ಈಗ ಕರೆ ಬಂದ ನಂಬರ್ ಎರಡೂ ಒಂದೇ ಆಗಿತ್ತು. ಅಂದರೆ ಇವರೇನಾ ಕಾಲ್ ಮಾಡಿದ್ದು? ಆದರೆ ನನ್ನ ನಂಬರ್ ಹೇಗೆ ಸಿಗೋಕ್ಕೆ ಸಾಧ್ಯ? ತನ್ನಲ್ಲೇ ಪ್ರಶ್ನಿಸಿಕೊಂಡವಳಿಗೆ ಅವಳ ಅದೇ ನೋಟ್ಬುಕ್ ಉತ್ತರ ಕೊಟ್ಟಿತ್ತು. ಅವಳೇ ಬರೆದಿಟ್ಟ ಅವಳ ಡೀಟೇಲ್ಸ್. ತನ್ನ ಮೂರ್ಖತನಕ್ಕೆ ಹಣೆ ಚಚ್ಚಿಕೊಂಡ ಹುಡುಗಿ, ಅಲ್ಲ ಯಾರಾದರೂ ಬೇಕು ಅಂತ ಆಟ ಆಡಿಸೋಕೆ ನನಗೆ ಹೀಗೆಲ್ಲ ಮಾಡ್ತಾ ಇರಬಹುದಾ? ಯಾರವರು? ಯೋಚಿಸಿ ಕಣ್ಮುಚ್ಚಿ ಅವನ ಮುಖವನ್ನು ಜ್ಞಾಪಿಸಿಕೊಳ್ಳಲು ಪ್ರಯತ್ನಪಟ್ಟು ಸೋತಿದ್ದಳು. ತನ್ನ ಕಾಲೇಜ್ ಅಭ್ಯಾಸದ ವಿಷಯ ಅಂತ ಬಂದಾಗ ಭೂಮಿ ಫುಲ್ ಸ್ಟ್ರಿಕ್ಟ್. ಬೇರೆಲ್ಲ ವಿಷಯವನ್ನು ಸದ್ಯ ಗಂಟು ಮೂಟೆ ಕಟ್ಟಿ ಪಕ್ಕಕ್ಕಿಟ್ಟು ಅವಳ ಅಭ್ಯಾಸದ ಕಡೆ ಗಮನ ಕೊಟ್ಟವಳು ಆ ಹುಡುಗನ ವಿಷಯವನ್ನು ಅಲ್ಲಿಗೆ ಮರೆತಿದ್ದಳು. ದಿನಗಳು ಯಾರಪ್ಪಣೆ ಇಲ್ಲದೆ ಸಾಗುತ್ತಿತ್ತು. ಇವಳು ಅಷ್ಟಾಗಿ ಅವನ ಕಡೆ ಗಮನ ಕೊಡುತ್ತಿಲ್ಲ. ಅವನಿಗೂ ತನ್ನ ಕಂಪನಿಯ ಕಡೆ ಗಮನ ಹರಿಸಬೇಕು. ಒಂದು ವಾರ ಸುಮ್ಮನಿದ್ದ ಅರ್ಜುನ್ ತನ್ನ ಅಸಿಸ್ಟೆಂಟ್ ರಾಜೇಶ್ ಬಳಿ ಭೂಮಿ ಕಾಲೇಜ್ ಅಡ್ರೆಸ್ ಹೇಳಿ ಅವಳ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದ. ಒಂದು ವಾರದ ನಂತರ ಮತ್ತೆ ಅವನ ಕಾಟ ಶುರು ಹುಡುಗಿಗೆ. ಅವಳಿಗೆ ಅವನು ಫೋನ್ ಮಾಡೋದು ಇಷ್ಟ ಇಲ್ಲ ಅಂದ ಮೇಲೆ ಕಾಟ ಅಂತಲೇ ಹೇಳಬೇಕು ತಾನೇ. ಪ್ರತಿದಿನ ಸಂಜೆ 6 ಗಂಟೆ ಆಗುತ್ತಲೇ ಹುಡುಗನಿಗೆ ಇದೇ ಕೆಲಸ. ಅವಳಿಗೆ ಫೋನ್ ಮಾಡುವುದು. ಅವಳು ಬೈದರೂ ಬಯಸಿಕೊಂಡು ಅವಳನ್ನು ಕಾಡಿ ಬೇಡಿ ತನ್ನ ಪ್ರೀತಿಯನ್ನು ಅವಳಿಗೆ ಹೇಳುವುದು. ಬೇರೆ ಹುಡುಗರ ಹಾಗೆ ನೀನಂದ್ರೆ ನನಗೆ ತುಂಬ ಇಷ್ಟ, ನೀನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ, ಸತ್ತೋಗ್ತೀನಿ ಅನ್ನೋ ಡೈಲಾಗ್ ಎಲ್ಲ ಹೇಳಲೇ ಇಲ್ಲ ಅವ. ಬದಲಿಗೆ ನಿನಗಾಗಿ ಕಾಯುವೆ ಭೂಮಿ, ನೀನಾಗಿ ನೀನೇ ನನ್ನ ಒಪ್ಪುವವರೆಗೂ ಕಾಯ್ತೀನಿ ಎಂದಷ್ಟೇ ಹೇಳಿ ಅವಳ ಜೊತೆ ಒಂದಿಷ್ಟು ಮಾತನಾಡಿ ಕರೆ ತುಂಡರಿಸುತ್ತಿದ್ದ. ಪ್ರತಿದಿನ ಇದೇ ಮಾತು ಹೇಳಿ ಕಾಲ್ ಕಟ್ ಮಾಡ್ತಾನಲ್ಲ ಹುಡುಗ. ಭೂಮಿ ಸ್ವಲ್ಪ ಮಟ್ಟಿಗೆ ಅವನ ಜೊತೆ ಸಿಡುಕಾಡದ ಹಾಗೆ ನಾರ್ಮಲ್ ಆಗಿಯೇ ಮಾತನಾಡಲು ಪ್ರಯತ್ನಿಸುತ್ತಿದ್ದಳು. ಕೆಲವು ದಿನಗಳಲ್ಲಿ ಇಬ್ಬರ ನಡುವೆ ಸ್ನೇಹ ಬೆಳೆದಾಗ ಆತ ಕೂಡ ಮೊದಲ ಬಾರಿಗೆ ತನ್ನ ಸಂಪೂರ್ಣ ಪರಿಚಯದ ಜೊತೆಗೆ ಅವನ ಕುಟುಂಬದ ಬಗ್ಗೆ, ಅವನ ಕೆಲಸದ ಬಗ್ಗೆ ಎಲ್ಲವನ್ನೂ ಹೇಳಿಕೊಂಡಿದ್ದ. ಭೂಮಿಗೆ ಪ್ರತಿದಿನ ಅವನ ಮಾತು ಕೇಳಿ ಅವನ ಹಿನ್ನೆಲೆ ಇಷ್ಟು ದೊಡ್ಡದು ಎಂದು ಅನ್ನಿಸಿರಲೇ ಇಲ್ಲ.
ಸ್ವಲ್ಪವೂ ಅಹಂಕಾರ, ಕಪಟ ಇಲ್ಲದ ಮಾತು, ನಡೆ ನುಡಿ ಅವನದ್ದು. ಅವನೇ ಅರ್ಜುನ್, ಒಂದು ಪ್ರತಿಷ್ಠಿತ ಕಂಪನಿಯ ಸಿಇಒ. ಅಷ್ಟು ದೊಡ್ಡ ವ್ಯಕ್ತಿ ಅಷ್ಟೊಂದು ರಶ್ ಇರೋ ಬಸ್ಸಲ್ಲಿ ಹೇಗೆ ಬಂದ ಅಂತ ಯೋಚಿಸ್ತಾ ಇದ್ದೀರಾ? ತಾಯಿಯ ಒತ್ತಾಯಕ್ಕೆ ಸಂಬಂಧಿಕರ ಮನೆಗೆ ಹೋಗಿದ್ದಾಗ ಕಾರ್ ಕೆಟ್ಟೋಗಿ ತುರ್ತಾಗಿ ಬಂದ ಕೆಲಸದ ಸಲುವಾಗಿ ಬಸ್ಸಿನಲ್ಲಿ ಪ್ರಯಾಣ ಅನಿವಾರ್ಯವಾಗಿತ್ತು. ಮನೆಯಲ್ಲಿ ಅರ್ಜುನ್ ಮತ್ತವನ ತಾಯಿ ಇಬ್ಬರೇ ಇರುವುದು. ಪ್ರತಿದಿನ ಮಾತೆಲ್ಲ ಮುಗಿಸಿ ಕೊನೆಯ ಅರ್ಧ ಗಂಟೆ ಭೂಮಿಗೆ ಅಭ್ಯಾಸಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ದರೋ ಅದನ್ನು ಬಗೆಹರಿಸುವ ಕೆಲಸ ಅರ್ಜುನ್ ತಾನೇ ಸ್ವತಃ ಮಾಡುತ್ತಿದ್ದ. ಯಾಕಂದ್ರೆ ಹುಡುಗ ಅವಳನ್ನು ಅದಾಗಲೇ ತನ್ನ ಮಡದಿ ಎಂದು ಒಪ್ಪಿಯಾಗಿತ್ತು. ಮಾತಿನ ಮಧ್ಯೆ, ನಮ್ಮಿಬ್ಬರ ಮದುವೆ ಆದ್ಮೇಲೆ ನೀನ್ ಕೂಡ ನನ್ನ ಜೊತೆ ಆಫೀಸ್ಗೆ ಬರಬಹುದು ಎಂಬ ಮಾತನ್ನು ಅದೆಷ್ಟು ಬಾರಿ ಹೇಳಿದ್ದನೋ ಲೆಕ್ಕಕ್ಕಿಲ್ಲ. ತಾನಿಲ್ಲದ ಸಂದರ್ಭ ಬಂದರೂ ಅವಳು ತನ್ನ ಸ್ಥಾನದಲ್ಲಿ ನಿಂತು ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದು ಈಗಿಂದಲೇ ಅವಳನ್ನು ತಯಾರಿ ಮಾಡುತ್ತಿದ್ದ. ತನ್ನ ಆಫೀಸ್ ವರ್ಕ್, ಕಂಪನಿ ಎಂಪ್ಲಾಯರ್ ಎಲ್ಲರ ಬಗ್ಗೆಯೂ ಅವಳಿಗೆ ಅವಳು ಬೇಡ ಎಂದರೋ ಕೇಳದೆ ಒಂದಿಷ್ಟು ಮಾಹಿತಿಯನ್ನು ಸಹ ನೀಡಿದ್ದ. ಮುಂದೆ ಹೆಂಡತಿ ಆಗುವವಳು ಕೆಲವು ವಿಷಯಗಳ ಬಗ್ಗೆ ಅರಿತಿದ್ರೆ ಒಳ್ಳೆಯದು ಎಂಬುವುದು ಅವನ ಅನಿಸಿಕೆ. ಅವಳ ಅಭ್ಯಾಸಕ್ಕೆ ಕನಿಷ್ಠ ಪಕ್ಷ ಅರ್ಧ ಗಂಟೆ ಆದರೂ ಅವನು ಮೀಸಲಿಟ್ಟು ಹೆಚ್ಚೆಚ್ಚು ಜ್ಞಾನವನ್ನು ತುಂಬುತ್ತಿದ್ದ. ಕಾಮರ್ಸ್ ವಿದ್ಯಾರ್ಥಿ ಆದ ಭೂಮಿಗೆ ಅವನಿಂದ ಬಹಳಷ್ಟು ಪ್ರಯೋಜನ ಆಗುತ್ತಿರುವುದಂತೂ ಸತ್ಯ. ಇಬ್ಬರ ಪರಿಚಯ ಆಗಿದ್ದು ಅರ್ಜುನ್ ಮನೆಯಲ್ಲಿ ಅವನ ತಾಯಿಗೂ ತಿಳಿದು ಅವರೂ ಕೂಡ ಭೂಮಿ ಜೊತೆ ಪ್ರತಿದಿನ ಒಂದೆರಡು ಮಾತು ಆಡುವುದು ರೂಢಿ. ಅರ್ಜುನ್ ತನ್ನ ಪ್ರೀತಿ ವಿಷಯವನ್ನು, ಅವಳನ್ನೇ ಮದುವೆ ಆಗುವ ಬಗ್ಗೆಯೋ ತಾಯಿಯ ಬಳಿ ಹೇಳಿದ್ದ. ತಂದೆ ಇಲ್ಲದ ಮಗ, ಮುದ್ದಿನಿಂದ ಸಾಕಿ ಬೆಳೆಸಿದ್ದರೋ ಅವನ ತಾಯಿ ಗಂಗಾ. ಚಿಕ್ಕ ವಯಸ್ಸಿಗೆ ಒಳ್ಳೆಯ ಉದ್ಯಮಿ ಆಗಿ ಹೆಸರು ಮಾಡಿದ್ದ ಮಗ, ಮದುವೆ ಆಗು ಅಂದ್ರೆ ಅಸಡ್ಡೆ ತೋರುತ್ತಿದ್ದವನು ಇಂದು ತಾನಾಗಿ ತಾನೇ ಮದುವೆ ಬಗ್ಗೆ ಮಾತನಾಡುತ್ತಾ ಇದ್ದಾನೆ. ಅದು ಒಂದು ಹುಡುಗಿಯನ್ನ ಪ್ರೀತಿಸಿದ್ದೀನಿ ಅಂತಿದ್ದಾನೆ ಅಂದ್ರೆ ಯಾವ ತಾಯಿ ತಾನೇ ಒಪ್ಪಲ್ಲ? ಗಂಗಾ ಅವರಿಗೂ ಭೂಮಿ ಜೊತೆ ಮಾತನಾಡಿ ಅವಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿತ್ತು. ಚಕಾರ ಎತ್ತದೆ ಇಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು. ಇನ್ನು ಭೂಮಿ ಮನೆಯಲ್ಲಿ ತಮ್ಮಿಬ್ಬರ ಪ್ರೀತಿಯ ವಿಷಯ ಹೇಳಿ ಅವರ ಮನೆಯಲ್ಲಿ ಒಪ್ಪಿಗೆ ಪಡೆಯುವುದು ಮಾತ್ರ ಬಾಕಿ ಇತ್ತು. ಮತ್ತದೇ ದಿನಗಳು ಸಾಗುತ್ತಿದ್ದವು. ಹೀಗೆ ಸಂಜೆ ಅರ್ಜುನ್ ಫೋನ್ ಮಾಡಿದಾಗ ಮಾತನಾಡುವ ಭೂಮಿ ಯಾಕೋ ಬೇಸರದಲ್ಲಿ ಇರುವುದನ್ನು ಅವಳ ಧ್ವನಿಯ ಮೂಲಕವೇ ಗುರುತಿಸಿ ಕಾರಣ ಕೇಳಿದ್ದ. ಅವಳ ಸ್ವರದಲ್ಲಿ ಅವಳು ಖುಷಿಯಾಗಿ ಇದ್ದಾಳೋ ಅಥವಾ ಬೇಸರದಲ್ಲಿ ಇದ್ದಾಳೋ ಎಂದು ತಿಳಿದು ಬಿಡುತ್ತಿದ್ದ ಅರ್ಜುನ್. ಹಲೋ ಭೂಮಿ, ಯಾಕಮ್ಮ ಸೈಲೆಂಟ್ ಇದ್ದೀಯಾ? ಮಾತಾಡು ಏನಾದ್ರೂ. ಆ ಕಡೆಯಿಂದ ಮತ್ತದೇ ಮೌನ, ಮಾತಿಲ್ಲ. ಭೂಮಿ ಜೋರಾಗಿ ಅಳುವ ಶಬ್ದ ಕೇಳಿ ಬಂತವನಿಗೆ. ಒಂದು ಬಾರಿ ಅವಳ ಅಳುವಿನ ಸ್ವರ ಕೇಳಿದ ಹುಡುಗನ ಹೃದಯ ಬಾಯಿಗೆ ಬಂದಂತೆ ಆಗಿತ್ತು. ಗಾಬರಿಯಲ್ಲಿ, ಭೂಮಿ ಯಾಕೋ ಅಳ್ತಾ ಇದೆಯಾ? ಏನಾಯ್ತು? ನೋಡು, ನೀನು ಈಗ ಅಳ್ತಾ ಇದ್ರೆ ನಾನೇನಂತ ತಿಳ್ಕೋಬೇಕು? ನಾನಿಲ್ಲಿ ನಮ್ಮ ಮನೆಯಲ್ಲಿ ಇದ್ದೀನಿ, ನೀನು ನಿಮ್ಮ ಮನೆಯಲ್ಲಿ ಇದ್ದೀಯಾ. ಇಬ್ರೂ ದೂರ ಇದ್ದೀವಿ ಕಣೆ. ನೀನೀಗೆ ಕಾರಣ ಹೇಳ್ದೆ ಅಳ್ತಾ ಇದ್ರೆ ನನಗೆ ಭಯ ಆಗುತ್ತೆ ಕಣೆ. ಪ್ಲೀಸ್ ಅಳಬೇಡವೇ? ಒಂದು ಕ್ಷಣ ಅವಳ ಅಳು ಕೇಳಿ ಹೃದಯದ ಬಡಿತ ಸಿಹಿಯನೇ ಹೇರಿತ್ತು. ಕಾರಣ ಕೇಳಿದರೆ ಈ ಹುಡುಗಿ ಹೇಳ್ತಾ ಇಲ್ಲ, ಆದರೆ ಅಳೋದು ಮಾತ್ರ ನಿಲ್ಲಿಸಿಲ್ಲ. ಏನ್ ಮಾಡ್ಲಿ ಯೋಚಿಸಿದವ. ನೋಡ್ಭೂಮಿ, ನೀನೀಗ ಹೀಗೆ ಅಳ್ತಾ ಇದ್ರೆ ನಾನು ನೀನಿದ್ದಲ್ಲಿ ಬಂದು ಬಿಡ್ತೀನಿ ಅಷ್ಟೇ. ಹೇಗಿದ್ರೂ ನಾವು ಇನ್ನೂ ಒಂದ್ಸಲನೂ ಮೀಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಲ್ವಾ? ಅರ್ಜುನ್ ಮಾತು ಕೇಳಿ ಭೂಮಿ ಕಣ್ಣೀರು ಒರೆಸಿಕೊಂಡು, ಅಯ್ಯೋ ಅರ್ಜುನ್ ಅವರೇ, ಬೇಡ ಬೇಡ, ನೀವು ಇಷ್ಟು ಚಿಕ್ಕ ವಿಷಯಕ್ಕೆ ನಿಮ್ಮೆಲ್ಲ ಕೆಲಸ ಬಿಟ್ಟು ಇಲ್ಲಿಗೆ ಬರೋದು ಬೇಡ. ಅದು ಏನಾಯಿತು ಅಂದರೆ ಎಂದು ಕಾಲೇಜಿನಲ್ಲಿ ನಡೆದ ಘಟನೆಯನ್ನು ಅವನಿಗೆ ವಿವರಿಸಿದ್ದಳು. ಅದೊಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಜೊತೆಗೆ. ಫ್ಲ್ಯಾಶ್ ಬ್ಯಾಕ್. ಭೂಮಿ ಗೆಳತಿ ಸನಿಹಾ ಒಬ್ಬಳು ಅವಳ ಬಗ್ಗೆ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಬಲ್ಲವಳು. ಯಾಕೋ ಕೆಲವು ದಿನಗಳಿಂದ ಭೂಮಿ ಒಬ್ಬೊಬ್ಬಳೇ ಏನನ್ನೋ ಯೋಚಿಸುವುದು, ಸುಮ್ಮನೆ ಒಬ್ಬಳೇ ನಗುವುದು, ಕೆಲವೊಮ್ಮೆ ಎಲ್ಲೋ ಕಳೆದು ಹೋದವಳ ಹಾಗೆ ಏನೋ ಚಿಂತೆಯಲ್ಲಿರುವುದೆಲ್ಲ ಗಮನಿಸಿ ಒಮ್ಮೆ ಭೂಮಿ ಬಳಿ ಕೇಳಿದ್ದಳು. ಮೊದಲ ಬಾರಿಗೆ ಕೇಳಿದಾಗ ಭೂಮಿ ಕೂಡ ಹೇಳಲಿಲ್ಲ. ಕೊನೆಗೆ ಒತ್ತಾಯ ಮಾಡಿ ಕೇಳಿದಾಗಲೇ ಭೂಮಿ ತನ್ನ ಹಾಗೂ ಅರ್ಜುನ್ ಬಗ್ಗೆ ಸನಿಹಾ ಬಳಿ ಎಲ್ಲ ವಿಷಯ ಹೇಳಿದ್ದಳು. ಸನಿಹಾ, ಓಹೋ ಭೂಮಿ ಮೇಡಮ್, ಅದಕ್ಕೇನಾ? ನಾವೆಲ್ಲ ಇದ್ರೂ
ಬೇರೆ ಯಾವುದೋ ಲೋಕದಲ್ಲಿ ಇರೋದು? ಇದಕ್ಕೇನಾ ಆಗಾಗ ಒಬ್ಬರೇ ನಗೋದು ಎಂದು ರೇಗಿಸಿದ್ದಳು. ಶೋ ಸನಿಹಾ, ಪ್ಲೀಸ್ ಕಣೆ, ನೀನು ಹೇಳಿದ ಹಾಗೆಲ್ಲ ಏನೂ ಇಲ್ಲ. ನಾನಿನ್ನೂ ಅವರ ಪ್ರೀತಿಯನ್ನು ಒಪ್ಪಿಲ್ಲ. ಯಾಕೋ ಭಯ ಆಗ್ತಾ ಇದೆ ನನಗೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೆ ಎಂದು ಭೂಮಿ ತನ್ನ ಭಯವನ್ನು ಹೇಳಿಕೊಂಡಳು. ನೋಡು ಭೂಮಿ, ಈಗಿನ ಕಾಲದಲ್ಲಿ ಯಾರೂ ಸರಿ ಇಲ್ಲ. ಹಾಗಂತ ಎಲ್ಲರೂ ಮೋಸ ಮಾಡ್ತಾರೆ ಅಂತಲೋ ನಾನು ಹೇಳ್ತಾ ಇಲ್ಲ. ನೀವಿಬ್ಬರೂ ಇನ್ನೂ ಒಬ್ಬರಿಗೊಬ್ಬರು ಮೀಟ್ ಕೂಡ ಮಾಡಲಿಲ್ಲ ಅಂತಿದ್ದೀಯಾ? ಹುಡುಗ ಹೇಗೋ ಏನೋ, ಯಾವುದಕ್ಕೂ ಯೋಚನೆ ಮಾಡೋ. ನಾಳೆ ದಿನ ನಿನ್ನನ್ನು ನಂಬಿಸಿ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅವನು? ಒಂದು ವೇಳೆ ನಿನ್ನ ಹತ್ತಿರ ಹೇಳಿದ್ದು ಸುಳ್ಳಾಗಿದ್ರೆ ಆಗ ಏನು ಮಾಡ್ತೀಯಾ ಎಂದ ಸನಿಹಾ ಗೆಳತಿಯ ಮನದಲ್ಲಿ ಏನಿದೆ ಅನ್ನೋದನ್ನು ತಿಳಿಯುವ ಸಲುವಾಗಿ ಕೇಳಿದ ಪ್ರಶ್ನೆ ಅದಾಗಿತ್ತು. ಹೇ ಸನಿಹಾ, ಯಾಕೆ ಹೀಗೆಲ್ಲ ಭಯಪಡಿಸ್ತಾ ಇದ್ದೀಯಾ ನೀನು? ಪ್ಲೀಸ್ ಕಣೆ, ಏನೇನು ಹೇಳಿ ಎದುರಿಸಬೇಡ. ಮೊದಲೇ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಗೆಳತಿಯ ಮನಸ್ಸಿನ ಭಾವನೆಯನ್ನು ಅರಿತ ಸನಿಹಾ, ಸುಮ್ಮನೆ ತಮಾಷೆ ಮಾಡಿದೆ ಕಣೆ. ನೀನು ಹೇಳೋದು ಕೇಳಿದ್ರೆ ಅವರೆಲ್ಲೋ ನಿನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ, ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಯಾವುದಕ್ಕೂ ಅವರ ಜೊತೆಗೆ ಒಮ್ಮೆ ಮಾತನಾಡಿ ನೋಡು. ನಾನೇನು ಹೇಳಲ್ಲ. ಇದೆಲ್ಲ ಯಾರೋ ಹೇಳಿ ನಿನಗೆ ಅರ್ಥ ಆಗಬೇಕಿಲ್ಲ. ನಿನ್ನ ಮುಂದಿನ ಜೀವನದ ನಿರ್ಧಾರ ನಿನಗೆ ಬಿಟ್ಟಿದ್ದು ಎಂದು ಅರ್ಧಂಬರ್ಧ ಹೇಳಿ ಬಿಟ್ಟಿದ್ದಳು. ಇಷ್ಟನ್ನು ಕಾಲೇಜಿನಲ್ಲಿ ತನ್ನ ಗೆಳತಿ ಅವರಿಬ್ಬರ ಸಂಬಂಧದ ಬಗ್ಗೆ ಮೊದಲು ತಮಾಷೆಗೆ ಆದರೂ ಕೇವಲವಾಗಿ ಮಾತನಾಡಿದ್ದು. ಆಮೇಲೆ ಅವಳು ಹೇಳಿದ ಮಾತುಗಳು ಎಲ್ಲ ಕೇಳಿ ಬೇಜಾರಾಗಿ ಅಳ್ತಾ ಇದ್ದೀನಿ ಎಂದು ಅರ್ಜುನ್ ಬಳಿ ಸತ್ಯವನ್ನೇ ಹೇಳಿದ್ದಳು. ಇಷ್ಟನ್ನು ಕೇಳಿದ್ದ ಅರ್ಜುನ್ ಭಾರವಾದ ನಿಟ್ಟುಸಿರನ್ನು ಬಿಟ್ಟು, ಭೂಮಿ, ಯಾರೋ ಏನು ಹೇಳ್ತಾರೆ ಅಂತ ನೀನು ಯಾಕೆ ಕೇಳಬೇಕು? ನಿನಗೆ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಗೊತ್ತಿದೆ ಅಲ್ವಾ? ಬಿಟ್ಟು ಬಿಡು. ನೀನು ಹೀಗೆ ಅಳ್ತಾ ಇದ್ರೆ ಆಡಿಕೊಳ್ಳೋ ನಾಲಿಗೆಗೆ ಒಳ್ಳೆಯ ಆಹಾರ ಆಗ್ತೀಯಾ ಅಷ್ಟೇ. ಭೂಮಿ ಪುಟ್ಟ, ಒಂದು ಮಾತು ಹೇಳ್ತೀನಿ, ಸರಿಯಾಗಿ ನೆನಪಿಟ್ಕೋ. ನಿನ್ನ ಅಳು ನಿನ್ನ ವೀಕ್ನೆಸ್ ಆಗುತ್ತೆ ಕಣೆ, ಆದರೆ ಯಾವತ್ತೂ ನೀನೇ ನಿನ್ನ ವೀಕ್ನೆಸ್ ಆಗಬಾರದು. ನೀನು ಅತ್ತಾಗ ಜನ ನಿನ್ನ ಮುಂದೆ ಸಮಾಧಾನ ಏನೋ ಮಾಡ್ತಾರೆ, ಆದರೆ ಹಿಂದಿನಿಂದ ಅದೇ ವಿಷಯವನ್ನೇ ಹಿಡ್ಕೊಂಡು ಆಡ್ಕೋತಾರೆ. ಅಷ್ಟೇ ಅಲ್ಲ, ಯಾರು ನಿನ್ನ ಕಣ್ಣೀರಿಗೆ ಬೆಲೆ ಕೊಡಲ್ವೋ ಅವರಿಗಾಗಿ ನೀನು ಒಂದು ಹನಿ ಕಣ್ಣೀರು ಹಾಕೋ ಅವಶ್ಯಕತೆ ಇಲ್ಲ. ಅತ್ತರೆ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಂತೆ ಆಗುತ್ತೆ. ತುಂಬ ಅಳು ಬಂದರೆ ಯಾರೂ ಇಲ್ಲದಾಗ ಎಷ್ಟು ಬೇಕೋ ಅಷ್ಟು ಅಳು. ಆದರೆ ನಿನ್ನ ಕೀಳಾಗಿ ನೋಡು ಜನರ ಮುಂದೆ ಕಣ್ಣೀರು ಹಾಕಿದರೆ ನಿನಗೆ ಬೆಲೆ ಇರಲ್ಲ. ಹಾಗಾಗಿ ಯಾವತ್ತೂ ಕಣ್ಣೀರು ಹಾಕೋಕ್ಕೆ ಹೋಗಬೇಡ. ಸುಮ್ಮನೆ ಅಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು ಪುಟ್ಟ. ನಾನಲ್ಲಿ ನಿನ್ನ ಜೊತೆಗಿಲ್ಲ ನಿಜ, ಆದರೆ ನಾನಾಡೋ ಪ್ರತಿ ಮಾತು ನಿನಗೆ ಅರ್ಥ ಆಗುತ್ತೆ ಅನ್ನೋದು ನನಗೆ ಗೊತ್ತು. ನನ್ನ ಹುಡುಗಿ ಸ್ಟ್ರಾಂಗ್ ಅಂತ. ಅರ್ಜುನ್ ಇಷ್ಟು ಹೊತ್ತು ಹೇಳಿದ ಮಾತುಗಳನ್ನು ಕೇಳಿದ ಭೂಮಿ ಮನಸ್ಸಲ್ಲಿ ಏನೋ ಒಂದು ರೀತಿಯ ಹೊಸ ನವಿರಾದ ಭಾವನೆ ಮೂಡಿತ್ತು ಅವನ ಬಗ್ಗೆ. ಒಂದೆರಡು ಕ್ಷಣ ಅವನ ಮಾತನ್ನೇ ನೆನೆಯುತ್ತಾ ಕುಳಿತಿದ್ದಳು ಭೂಮಿ. ತನ್ನ ಮಾತಿಗೆ ಏನೂ ಪ್ರತ್ಯುತ್ತರ ಬಾರದ್ದನ್ನು ಕಂಡ ಅರ್ಜುನ್, ಹಲೋ ಹಲೋ ಭೂಮಿ, ಇದ್ದೀಯಾ? ಏನಾದರೂ ಮಾತಾಡು ಭೂಮಿ. ಹೀಗೆ ಸೈಲೆಂಟ್ ಆಗಿದ್ರೆ ನಾನು ಏನಂತ ತಿಳ್ಕೋಬೇಕು? ಅವನೇ ಮತ್ತೆ ಎಚ್ಚರಿಸಬೇಕಾಯ್ತು ಅವಳನ್ನ. ಅದು ಅರ್ಜುನ್ ಅವರೇ, ನೀವು ಹೇಳಿದ್ದ ಮಾತುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಿಜ ನೀವು ಹೇಳಿದ್ದು. ಇನ್ಮುಂದೆ ನನ್ನ ಜೀವನದ ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂತ ಸುಮ್ಮನೆ ಕಣ್ಣೀರು ಹಾಕಲ್ಲ ನಾನು, ದೃಢವಾಗಿ ಹೇಳಿದ್ದಳು. ಈಗ ಆದರೂ ನನ್ನ ಪ್ರೀತಿಯನ್ನ ಒಪ್ಕೊಳ್ಳೆ ಹುಡುಗಿ, ನಿನಗಾಗಿ ಕಾಯ್ತಾ ಇದ್ದೀನಿ. ಅವಳ ಮಾತು ಮುಗಿಯುತ್ತಿದ್ದ ಹಾಗೆ ಪಟ್ಟನೆ ಬಂದಿತ್ತು ಅವನ ಕಡೆಯಿಂದ. ಭೂಮಿ ಕಣ್ಣೀರು ಒರೆಸಿಕೊಂಡು, ನಾನಿನ್ನೂ ನಿಮ್ಮನ್ನ ನೋಡಿಯೇ ಇಲ್ವಲ್ಲ, ಅಂದರೆ ನನಗೆ ನಿಮ್ಮ ಮುಖ ನೆನಪಿಗೆ ಬರ್ತಾ ಇಲ್ಲ. ಅಂದ ಚಂದ ಒಪ್ಪಿ ಪ್ರೀತಿ ಹುಟ್ಟಲ್ಲ ಅನ್ನೋದು ಗೊತ್ತು, ಆದರೆ ನನಗೆ ಆವತ್ತು ಬಸ್ಸಲ್ಲಿ ನಿಮ್ಮ ಮುಖ ನೋಡಿದ ನೆನಪೇ ಇಲ್ಲ. ಪ್ರತಿದಿನ ಕಾಲ್ ಮಾಡಿ ಮಾತಾಡ್ತೀರಾ, ಮೆಸೇಜ್ ಕೂಡ ಮಾಡ್ತೀರಾ, ವಾಟ್ಸಪ್ DP ಕೂಡ ನಿಮ್ಮದಿಲ್ಲ. ಯಾರೋ ಜಿಮ್ನಲ್ಲಿ ಏನೋ ಮಾಡ್ತಾ ಇರೋ ಫೋಟೋ ಅದು ಹಿಂದಿನಿಂದ ಇದೆ. ಇಂದು ಕೆಳದುಟಿ ಹುಪ್ಪಿಸಿ ಪುಟ್ಟ ಮಗುವಿನ ಹಾಗೆ ಹೇಳಲು, ಹೋ ಇದಾ ನಿನ್ನ ಪ್ರಾಬ್ಲಮ್? ಇಷ್ಟು ದಿನ ಆದರೂ ನನ್ನ ನೋಡಿಲ್ಲ ಅಂತನಾ ನನ್ನ ಪ್ರೀತಿ ಒಪ್ಪದೇ ಇದ್ದಿದ್ದು? ಪೆದ್ದು ಪೆದ್ದು ಇಷ್ಟೆಲ್ಲ ಮಾತಾಡ್ತೀಯಾ? ಒಂದೇ ಒಂದು ಮಾತು ಹೇಳೋದಲ್ವಾ ನೀನು? ನನಗೂ ಬುದ್ಧಿ ಇಲ್ಲ ನೋಡು. ಹೀರೋ, ಈಗಲೇ ನನ್ನ ಫೋಟೋ ಕಳಿಸ್ತೀನಿ ನೋಡು. ರಾತ್ರಿ ಕಾಲ್ ಮಾಡ್ತೀನಿ ನಿನ್ನ ಉತ್ತರಕ್ಕಾಗಿ ಕಾದು ಎಂದವ ಕಾಲ್ ಕಟ್ ಮಾಡಿ
ತನ್ನದೊಂದಿಷ್ಟು ಫೋಟೋ ಅವಳಿಗೆ ಕಳುಹಿಸಿ ಬಾಕಿ ಇದ್ದ ತನ್ನ ಕೆಲಸದ ಕಡೆ ಗಮನ ಹರಿಸಿದ್ದ. ಇತ್ತ ಭೂಮಿ ವಾಟ್ಸಪ್ನಲ್ಲಿ ಬಂದ ಅವನ ಫೋಟೋ ನೋಡಿ ಕಳೆದೇ ಹೋಗಿದ್ದಳು. ಆದ್ರೂ ನಿಜಕ್ಕೂ ಆ ಫೋಟೋದಲ್ಲಿ ಇರೋದು ಇವರೇನಾ? ಅವತ್ತು ಬಸ್ಸಲ್ಲಿ ನೋಡಿದ ವ್ಯಕ್ತಿ ಮತ್ತೆ ಈ ಫೋಟೋದಲ್ಲಿ ಇದ್ದವರು ಇಬ್ಬರೂ ಒಬ್ಬರೇನಾ? ಯೋಚಿಸುತ್ತಾ ಕಣ್ಣು ಮುಚ್ಚಿ ಬಸ್ಸಿನಲ್ಲಿ ತಾನವತ್ತು ನೋಟ್ಬುಕ್ ನೀಡಿದ ವ್ಯಕ್ತಿಯ ಮುಖವನ್ನು ಕಷ್ಟಪಟ್ಟು ನೆನಪಿಸಿಕೊಂಡಾಗ ಮನಸ್ಸು ಅರೆ ಇಬ್ಬರೂ ಒಬ್ಬರೇ ಎಂದಾಗ ಅವಳಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಆದರೆ ಆ ಖುಷಿ ಹೆಚ್ಚು ಹೊತ್ತು ಇರಲಿಲ್ಲ. ಇಷ್ಟು ದಿನ ಅರ್ಜುನ್ ಅವರು ಅವರ ಪ್ರೀತಿಯನ್ನು ನನ್ನಲ್ಲಿ ಹೇಳಿಕೊಂಡಾಗ ಒಪ್ಪದೆ, ಈಗ ಅವರ ಆಸ್ತಿ ಅಂತಸ್ತು ಎಷ್ಟು, ಅವರ ಅರ್ಹತೆ ಯೋಗ್ಯತೆ ಏನು ಅನ್ನೋದು ತಿಳಿದು ಅವರು ನೋಡೋದಕ್ಕೂ ಚೆನ್ನಾಗಿದ್ದಾರೆ ಅಂತ ಅವರ ಪ್ರೀತಿ ಒಪ್ಪಿದರೆ ನಾನು ಸ್ವಾರ್ಥಿ ಆಗೋಗ್ತೀನಿ ಅಥವಾ ಅವಕಾಶವಾದಿ ಅಂತ ಅನ್ನಿಸಿಕೊಂಡು ಬಿಡ್ತೀನಿ. ಇಲ್ಲ, ಹಾಗಾಗೋದು ಬೇಡ. ನನ್ನ ಮನಸ್ಸಲ್ಲಿ ಅರ್ಜುನ್ ಅವರು ಯಾವಾಗಲೂ ಇದ್ದೇ ಇರ್ತಾರೆ. ನಾನೀಗ ಅವರ ಪ್ರೀತಿಯನ್ನ ಒಪ್ಪುವುದು ಬೇಡ ಎಂದು ತನ್ನಲ್ಲೇ ಎಂದುಕೊಂಡು ಸುಮ್ಮನೆ ಅಭ್ಯಾಸದ ಕಡೆ ಗಮನ ಕೊಟ್ಟಳು. ಆದರೆ ಇತ್ತ ಮನೆಯಲ್ಲಿ ತಂದೆ ತಾಯಿ ಅವಳಿಗೆ ತಿಳಿಯದೆ ಅವಳ ಜೀವನದ ಬಹುಮುಖ್ಯ ಘಟ್ಟಕ್ಕೆ ತಯಾರಾಗಿದ್ದರು. ಮನೆಯಲ್ಲಿ ಅದಾಗಲೇ ಅವಳ ಮದುವೆ ವಿಚಾರ ಪ್ರಸ್ತಾಪ ಆಗುತ್ತಿತ್ತು. ಮಧ್ಯಮ ವರ್ಗದ ಕುಟುಂಬ ಆಗಿದ್ದರಿಂದ ಕಾಲೇಜ್ ಮುಗಿಯುತ್ತಿದ್ದ ಹಾಗೆ ಅವಳ ಮದುವೆ ಮಾಡುವುದು ಎಂದು ಮಾತುಕತೆ ಆಗಿತ್ತು. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಭೂಮಿ ಕಾಲೇಜ್ ಮುಗಿಸಿ ಮನೆಗೆ ಬಂದಾಗ ಅವಳ ತಾಯಿ ಅವಳ ಬಳಿ ಮದುವೆ ವಿಷಯ ಹೇಳಿದಾಗ ಅದನ್ನ ಕೇಳಿದ್ದ ಭೂಮಿಗೆ ನಿಂತ ನೆಲ ಕುಸಿದ ಅನುಭವ. ಆಗಷ್ಟೇ ಚಿಗುರಡಿದ ಪ್ರೀತಿಯ ಕುಡಿಯೊಂದು ಯಾರದ್ದೋ ಕಾಲು ತುಳಿತಕ್ಕೆ ಸಿಲುಕಿ ಸತ್ತು ಹೋದ ಹಾಗೆ ಅನಿಸಿತ್ತು ಅವಳಿಗೆ. ರೂಮಿಗೆ ಬಂದು ಕುಳಿತ ಭೂಮಿ ತಂದೆ ತಾಯಿ ಹೇಳಿದ ಮದುವೆ ಎಂಬ ವಿಷಯದ ಕುರಿತೆ ಯೋಚಿಸುತ್ತಾ ಕುಳಿತವಳಿಗೆ ಹಸಿವಿನ ಅರಿವಿಲ್ಲ. ಊಟದ ಸಮಯಕ್ಕೆ ತಾಯಿ ಬಂದು ಬಾಗಿಲು ಬಡಿದರು. ಅಮ್ಮ, ನನಗೆ ಹಸಿವಿಲ್ಲ, ಊಟ ಬೇಡ, ಓದೋದು ತುಂಬ ಇದೆ ಎಂದು ಸುಳ್ಳು ಹೇಳಿ ತಾನು ಮಾತ್ರ ಅಳುತ್ತಾ ತನ್ನವನ ಫೋಟೋ ನೋಡುತ್ತಾ ಆ ಫೋಟೋ ಜೊತೆಗೆ ಮಾತಿಗೆ ಇಳಿದಿತ್ತು ಹುಡುಗಿ. ಯಾಕರ್ಜುನ್ ನೀವು ನನ್ನ ಜೀವನದಲ್ಲಿ ಬಂದ್ರಿ? ನೋಡಿ ಈಗ ನನ್ನ ಪರಿಸ್ಥಿತಿ ಹೀಗಾಗಿದೆ. ಇತ್ತ ಅಪ್ಪ ಅಮ್ಮ ನೋಡಿದ ಹುಡುಗನನ್ನ ಒಪ್ಪೋದಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋಕ್ಕೂ ಆಗಲ್ಲ. ಹೀಗೇಳಿದ್ರೆ ನಾನು ಅವಕಾಶವಾದಿ ಆಗ್ತೀನಿ. ಹಾಗಂತ ನಾನು ನಿಮ್ಮ ಮೇಲಿಟ್ಟ ಪ್ರೀತಿಯನ್ನ, ನೀವು ನನಗೆ ತೋರಿಸುವ ಪ್ರೀತಿ ಕಾಳಜಿಯನ್ನ ಮರೆತು ನಿಮಗೆ ಮೋಸ ಮಾಡಿ ಇನ್ಯಾರನ್ನೋ ಮದುವೆ ಆಗಲು ಈ ಮನಸ್ಸು ಒಪ್ತಾ ಇಲ್ಲ ಅರ್ಜುನ್. ನಾನೇನು ಮಾಡಲಿ ಈಗ? ನಾನು ನಿಮ್ಮ ಜೊತೆ ಜೀವನ ಮಾಡಬೇಕು ಅರ್ಜುನ್ ಎಂದು ಅವನ ಫೋಟೋ ನೋಡುತ್ತಾ ಹೇಳಿದವಳ ಮಾತುಗಳು ಅವಳಿಗಾದ ನೋವನ್ನ, ಅರ್ಜುನ್ ಮೇಲಿನ ಅವಳ ಪ್ರೀತಿಯನ್ನ ಸಾರಿ ಸಾರಿ ಹೇಳುತ್ತಿತ್ತು. ಎಂದಿನ ಹಾಗೆ ಆ ರಾತ್ರಿಯೂ ಅರ್ಜುನ್ ಭೂಮಿಗೆ ಫೋನ್ ಮಾಡಿದ. ಮೊದಲ ಬಾರಿ ಪೂರ್ತಿ ರಿಂಗ್ ಆಗಿ ಕಟ್ ಆಗುವವರೆಗೂ ಕರೆ ಸ್ವೀಕರಿಸಲಿಲ್ಲ ಅವಳು. ಎರಡನೇ ಬಾರಿ ಮತ್ತೆ ರಿಂಗ್ ಆದಾಗ ಕೈ ನಡುಗುತ್ತಲೇ ಅವನ ಕರೆ ಸ್ವೀಕರಿಸಿ ಸೌಜನ್ಯಕ್ಕೆ ಅವನ ಮಾತಿಗೆ ಕಿವಿಯಾಗಿದ್ದಳು ಅಷ್ಟೇ. ಏನೇ ಕೇಳಿದ್ರೂ ಬರೀ ಹೂ ಹೂ ಅಷ್ಟೇ ಅವಳ ಉತ್ತರ. ಅವನಿಗೆ ನಗು. ಅವನ ನಗುವಿನ ಹಿಂದಿನ ಕಾರಣ? ಯಾಕೆ ನನ್ನ ಮುದ್ದಿನ ಗುಬ್ಬಿ ಮರಿ ಏನೂ ಮಾತಾಡ್ತಾ ಇಲ್ಲ? ನೀನು ಹೀಗೆಲ್ಲ ಇದ್ರೆ ಆಗಲ್ಲ ಕಣೆ ಭೂಮಿ, ನಾನು ಈಗಲೇ ಹೊರಟು ಬರ್ತೀನಿ ಅಷ್ಟೇ. ಇನ್ನು ಏನೇನೋ ಅವನಷ್ಟಕ್ಕೆ ಅವನು ಹೇಳ್ತಾ ಇದ್ರೆ ಇವಳ ಮನದಲ್ಲಿ ಕೋಲಾಹಲವೇ ಎದ್ದಿತು. ಇವ್ರು ನೋಡಿದ್ರೆ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ, ಆದರೆ ಅಪ್ಪ ಅಮ್ಮ ಬೇರೆ ಹುಡುಗನ ಜೊತೆಗೆ ನನ್ನ ಮದುವೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನು ಹೇಳೋದು ಇವರಿಗೆ ಎಂದು ಕ್ಷಣಕಾಲ ಯೋಚಿಸಿ ತನ್ನಷ್ಟಕ್ಕೆ ತಾನೇ ನಿರ್ಧಾರಕ್ಕೆ ಬಂದಿತ್ತು ಹುಡುಗಿ. ನೋಡಿ ಅರ್ಜುನ್, ನೀವು ಹೀಗೆಲ್ಲ ಮಾತಾಡಬೇಡಿ. ಇನ್ನು ದಿನ ನನಗೆ ಕಾಲ್ ಕೂಡ ಮಾಡಬೇಡಿ. ನಾವಿಬ್ಬರೂ ಯಾವತ್ತೂ ಒಂದಾಗೋಕೆ ಆಗಲ್ಲ. ದಯವಿಟ್ಟು ನನಗೆ ಕಾಲ್ ಮಾಡಬೇಡಿ. ನನ್ನನ್ನು ಮರೆತು ಬಿಡಿ. ನನಗೆ ಮನೆಯಲ್ಲಿ ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಎನ್ನುವಷ್ಟರಲ್ಲಿ ಅವಳಿಗೆ ದುಃಖ ಹುಮ್ಮಳಿಸಿ ಬಂದಿತ್ತು. ಮುಂದೆ ತಾನೇನು ಹೇಳಲಾರೆ ಎಂಬಂತೆ ಅಷ್ಟು ಹೇಳುವಾಗಲೇ ಅವಳ ಮನ ವಿಲವಿಲ ಒದ್ದಾಡಿತು. ಅವಳ ಎಲ್ಲ ಮಾತಿಗೆ ಕಿವಿಯಾಗಿದ್ದ ಅರ್ಜುನ್ ಅವಳಿಗೆ ಸಮಾಧಾನ ಮಾಡ್ತಾನೆ ಅಥವಾ ಮನೆಯಲ್ಲಿ ಏನಾದರೂ ಮಾತನಾಡಿ ಅವನನ್ನೇ ಮದುವೆ ಆಗೋದಕ್ಕೆ ಒಪ್ಪಿಸುತ್ತಾನೆ ಎಂಬ ಸಣ್ಣ ನಿರೀಕ್ಷೆ ಇತ್ತು ಅವಳಲ್ಲಿ. ಆದರೆ ಅತ್ತಲಿಂದ ಜೋರಾಗಿ ನಗುವಿನ ಶಬ್ದ ಕೇಳಿಸಿತ್ತು ಅವಳಿಗೆ. ಎಲ್ಲ ವಿಚಿತ್ರ ಅನ್ನಿಸಿ, ಇದೇನಿದು, ನಾನು ಇಷ್ಟು ಸೀರಿಯಸ್ ಆಗಿ ವಿಷಯ ಹೇಳಿದ್ರೆ ಇವರು ನಗ್ತಾ ಇದ್ದಾರೆ ತನ್ನಲ್ಲೇ ಹೇಳಿಕೊಂಡಿತ್ತು ಹುಡುಗಿ.
ಅವಳಿಂದ ಯಾವುದೇ ಮಾತು ಬಾರದೇ ಇದ್ದಾಗ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡ ಹುಡುಗ, ಗೊತ್ತು ಭೂಮಿ ನನಗೆ, ಹುಡುಗನ ಹೆಸರು ಅರ್ಜುನ್ ಅಂತ. ಮನೆಯಲ್ಲಿ ಅವನು ಮತ್ತೆ ಅವನ ತಾಯಿ ಇಬ್ಬರೇ ಇರೋದು. ಬಸ್ಸಿನಲ್ಲಿ ಒಂದು ಹುಡುಗಿಯನ್ನ ಇಷ್ಟಪಟ್ಟು ಅವಳನ್ನೇ ಪ್ರೀತಿಸಿ ಮದುವೆ ಆಗಬೇಕು ಅಂತ ಯೋಚಿಸಿ ಆ ಹುಡುಗಿಯಿಂದ ಯಾವುದೇ ಉತ್ತರ ಸಿಗದೇ ಇದ್ದ ಕಾರಣ ಅವರ ಮನೆಯವರಿಗೆ ವಿಷಯ ತಿಳಿಸಿ ಅವರೇ ಮುಂದೆ ನಿಂತು ಮದುವೆ ಮಾಡಿಕೊಡುವ ಹಾಗೆ ಮಾಡಿದ್ದಾನೆ ಈ ನಿನ್ನ ಅರ್ಜುನ್ ಎಂದು ಎಲ್ಲವನ್ನೂ ಒಂದೇ ಉಸಿರಿಗೆ ಹೇಳಿದ್ದ. ಭೂಮಿ ಮಾತ್ರ ಇನ್ನೂ ಗೊಂದಲದಲ್ಲಿ ಇದ್ದಳು. ಏನ್ ಹೇಳ್ತಾ ಇದ್ದೀರಾ ನೀವು ಅರ್ಜುನ್? ಕಿವಿಯಾರೆ ಅವನೇ ಹೇಳಿದ್ದ ಮಾತು ಕೇಳಿದರೋ ನಂಬಿಕೆ ಇಲ್ಲ ಹುಡುಗಿಗೆ ಇನ್ನೂ. ಆಗ ಅರ್ಜುನ್, ನಿನ್ನ ಅಪ್ಪ ಅಮ್ಮ ಹೇಳಿದ ನಿನ್ನ ಮದುವೆ ಆಗೋ ಗಂಡು ನಾನೇ ಕಣೆ ಭೂಮಿ, ಬೇರೆ ಯಾರೂ ಅಲ್ಲ. ಹಾಗೆ ನಿನ್ನ ತಂದೆಯವರ ಜೊತೆ ಮಾತಾಡ್ತಾ ಗೊತ್ತಾಯ್ತು ನಿನ್ನ ತಂದೆ ಮತ್ತೆ ನನ್ನ ತಂದೆ ಇಬ್ಬರೂ ಸ್ನೇಹಿತರು ಆಗಿದ್ದರು ಅಂತ. ನೀನು ಇಷ್ಟು ಸುಲಭವಾಗಿ ನನಗೆ ಸಿಗ್ತೀಯಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಗೊತ್ತಾ. ಈಗಲಾದರೂ ಹೇಳು ಭೂಮಿ, ನಿನಗೆ ನಾನಂದ್ರೆ ಇಷ್ಟನಾ? ನಿಜಾನ ನೀವು ಹೇಳ್ತಾ ಇರೋದು? ಅಪ್ಪ ಅಮ್ಮ ಹೇಳಿದ ಹುಡುಗ ನೀವೇನಾ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಿಜ ಕಣೋ ನಾನು ಹೇಳಿದ್ದು. ನಿಮಗೆ ಈಗಲೂ ನಂಬಿಕೆ ಇಲ್ಲ ಅಂದರೆ ಹೋಗಿ ಮಾವನ ಹತ್ರ ಕೇಳಿ ಬನ್ನಿ. ಅರ್ಜುನ್ ಹೇಳಿದ್ದ ಎಲ್ಲ ಮಾತು ಕೇಳಿದ್ದ ಭೂಮಿ ಮೊದಲ ಬಾರಿಗೆ ಅವನ ಹೆಸರನ್ನು ಕರೆಯುತ್ತಾ, ಅರ್ಜುನ್ 5 ನಿಮಿಷ ಏನೂ ಮಾತನಾಡದೆ ಹಾಗೆ ಲೈನಲ್ಲಿ ಇರಿ ಎಂದು ತನ್ನ ರೂಮಿನಿಂದ ಆಚೆ ಬಂದು ತನ್ನ ತಂದೆ ತಾಯಿಯ ಬಳಿ ಮದುವೆ ಆಗುವ ಹುಡುಗನ ಬಗ್ಗೆ ಸಂಪೂರ್ಣವಾಗಿ ಕೇಳಿಕೊಂಡು, ಸರಿ ಅಪ್ಪಾಜಿ ನಿಮ್ಮಿಷ್ಟ ಎಂದು ಹೇಳಿ ಅಲ್ಲಿಂದ ಹೊರಡಬೇಕು. ಅಷ್ಟರಲ್ಲಿ ಅವಳ ತಂದೆ ಮಾತು ಆರಂಭ ಮಾಡಿದ್ದರು. ಅಳಿಯನ ಜೊತೆ ಮಾತಾಡ್ತಾ ಇದ್ದೀಯಾ? ನಾವು ಆಗಲೇ ಹೇಳಿದ್ರೆ ಏನೂ ಕೇಳದೆ ಹೋಗಿ ಊಟ ಕೂಡ ಮಾಡದೆ ಬಾಗಿಲು ಹಾಕ್ಕೊಂಡು ಇದ್ದೆ. ಈಗ ಸಮಾಧಾನ ಆಯ್ತಾ ನಿನಗೆ ಎಂದು ನಗುತ್ತಾ ಕೇಳಿದರು ತಂದೆ ಶಶಿ. ಅಪ್ಪ ಅದು ಎಂದವಳು ಮಾತಿಗೆ ಹುಡುಕಾಡಬೇಕಿತ್ತು. ಊಟ ನಿನ್ನ ರೂಮಿಗೆ ತಗೊಂಡು ಬರ್ತೀನಿ, ಊಟ ಮಾಡಿ ಮಲಗೋ, ಹಾಗೆ ಇರಬೇಡ ಎಂದ ಭೂಮಿಯ ತಾಯಿ ಭವ್ಯ. ಅವರು ಅವಳಿಗಾಗಿ ಅಲ್ಲೇ ಬೇಗನೆ ಊಟದ ತಟ್ಟೆ ತಂದುಕೊಟ್ಟರು. ತಾಯಿ ಕೊಟ್ಟ ಊಟದ ತಟ್ಟೆ ಪಡೆದು ತನ್ನ ರೂಮಿಗೆ ಬಂದು ಬಾಗಿಲು ಲಾಕ್ ಮಾಡಿಕೊಂಡು ಇನ್ನೂ ಲೈನ್ನಲ್ಲಿ ಇದ್ದ ಅರ್ಜುನ್ ಜೊತೆ ಕುಳಿತು ಮಾತು ಶುರು ಮಾಡಿದ್ದಳು ಭೂಮಿ. ಫೋನ್ ಕಿವಿಗೆ ಇಟ್ಟು ಹಲೋ ಹಿಂದಳಷ್ಟೆ. ಯಾಹೂ, ತುಂಬ ಖುಷಿ ಆಗ್ತಾ ಇದೆ ನನಗೆ ಇವತ್ತು ಎಂದು ಜೋರಾಗಿ ಕಿರ್ಚುವ ಹಾಗೆ ಶಬ್ದ ಕೇಳಿತ್ತು ಅವಳಿಗೆ. ಅತ್ತ ಇಷ್ಟು ಹೊತ್ತು ಲೈನ್ನಲ್ಲಿ ಇದ್ದ ಅರ್ಜುನ್ ಇವರ ಮಾತೆಲ್ಲ ಕೇಳಿಸಿಕೊಂಡಿದ್ದ. ಥ್ಯಾಂಕ್ಸ್ ಭೂಮಿ, ನಿನಗೂ ನನ್ನ ಮದುವೆ ಆಗೋಕೆ ಇಷ್ಟ ಅಂತ ನೀನು ಮಾವನ ಹತ್ರ ಹೇಳಿದ್ದೆ ಅಲ್ವಾ, ಅದನ್ನ ಕೇಳಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ಹೇ ಹುಡುಗಿ, ಈಗಲಾದರೂ ಹೇಳು, ನಿನಗೆ ನಾನಂದ್ರೆ ಇಷ್ಟನಾ? ನಾನಿನ್ನೂ ಊಟ ಮಾಡಿಲ್ಲ ಅರ್ಜುನ್, ತುಂಬ ಹಸಿವಾಗ್ತಾ ಇದೆ. ಅವನ ಪ್ರಶ್ನೆಗೆ ಅವಳ ಉತ್ತರ ಸಿಕ್ಕಿಲ್ಲ. ಇನ್ನೂ ಬೇಕಂತಲೇ ಅವನನ್ನು ಕಾಡುವ ಆಸೆ ಅವಳಿಗೆ. ಅವಳಿಗೆ ಇನ್ನೂ ಊಟ ಆಗಿಲ್ಲ ಎಂಬುದನ್ನು ಅವಳ ಮಾತಲ್ಲೇ ಕೇಳಿದಾಗ, ಯಾಕೆ ಇಷ್ಟೊತ್ತಾದರೂ ಊಟ ಮಾಡಲಿಲ್ಲ? ಟೈಮ್ ನೋಡು, ಆಗಲೇ 10 ಗಂಟೆ ಆಗಿದೆ, ಊಟ ಮಾಡು ಮೊದಲು ಕಾಳಜಿಯಿಂದ ಗದರಿದ್ದ. ಬೈತೀರ ನೀವು ನನಗೆ? ಕೆಳದುಟ್ಟಿ ಊದಿಸಿ ಪುಟ್ಟ ಮಗುವಿನ ಹಾಗೆ ಕೇಳಿದ್ದ ತನ್ನ ಪ್ರೀತಿಯ ಹುಡುಗಿಯನ್ನು ನೋಡಬೇಕು ಅನ್ನಿಸಿತ್ತು ಅವನಿಗೆ. ಭೂಮಿ, ಊಟ ಮಾಡ್ತಾ ಮಾತಾಡೋಕೆ ಆಗುತ್ತಾ ನಿಂಗೆ? ಹಾಗಾದ್ರೆ ಈಗ ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡು. ಸರಿ ಎಂದು ಆಕೆ ಹೇಳಿದ ಕೂಡಲೇ ವಿಡಿಯೋ ಕಾಲ್ ಮಾಡಿದ್ದ ಅವಳನ್ನು ನೋಡುವ ಸಲುವಾಗಿ. ಒಂದೆರಡು ಕ್ಷಣ ಏನೊಂದು ಮಾತನಾಡದೆ ಅವಳನ್ನೇ ನೋಡುತ್ತಿದ್ದ. ಯಾಕಾಗೆ ನನ್ನೇ ನೋಡ್ತಾ ಇದ್ದೀರಾ? ಏನಿಲ್ಲ, ನನ್ನ ಹುಡುಗಿ ಅಲ್ವಾ, ಅದಕ್ಕೆ. ಊಟ ಮಾಡು ನೀನು. ಇಬ್ಬರೂ ಮಾತನಾಡುತ್ತಲೇ ಭೂಮಿ ತನ್ನ ಊಟ ಮುಗಿಸಿದ್ದಳ. ಕೊನೆಗೊಮ್ಮೆ ಅರ್ಜುನ್, ಭೂಮಿ, ನಾನು ಕೇಳಿದ್ದ ಪ್ರಶ್ನೆಗೆ ನಿನ್ನಿಂದ ಇನ್ನೂ ಉತ್ತರ ಬರಲಿಲ್ಲ ನನಗೆ. ಪ್ಲೀಸ್, ಇಷ್ಟೊಂದು ಕಾಡಬೇಡವೇ ಹುಡುಗಿ, ಬೇಗ ಹೇಳಿಬಿಡು. ನೀವು ಹೀಗೆ ಕೇಳಿದ್ರಿ ನನಗೆ ನಾನೇನು ಉತ್ತರ ಕೊಡಬೇಕು? ಬೇಕಂತಲೇ ಇನ್ನಷ್ಟು ಅವನನ್ನು ತನ್ನವನೇ ಎಂಬ ಅಧಿಕಾರದಿಂದ ಕಾಡುವ ಮನಸ್ಸು ಅವಳಿಗೆ. ಅವಳಿಗೆ ನಗು, ಇವನಿಗೆ ಪೇಚಾಟ. ಭೂಮಿ, ಆಗ್ಲಿಂದ ಕೇಳ್ತಾ ಇದ್ದೀನಿ ಅಲ್ವಾ, ನಾನಂದ್ರೆ ನಿನಗೆ ಇಷ್ಟನಾ ಅಂತ. ನನಗೆ ಗೊತ್ತು ನೀನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀಯಾ ಅಂತ. ಆದರೂ ನಾನಂದ್ರೆ ನಿಂಗೆ ಇಷ್ಟನೋ ಇಲ್ವೋ ಅನ್ನೋದನ್ನ ನಿನ್ನ ಬಾಯಿಂದಲೇ ಕೇಳಬೇಕು ಅನ್ನೋ ಆಸೆ ನನಗೆ. ಪ್ಲೀಸ್ ಹೇಳು ಭೂಮಿ. ಅವನು ಮತ್ತೊಮ್ಮೆ ಕೇಳಿದಾಗ
ಮತ್ತಷ್ಟು ಅವನನ್ನು ಕಾಡಿಸುವ ಮನಸ್ಸಾಗಲಿಲ್ಲ ಅವಳಿಗೆ. ಅವಳಿಂದ ನಗುತ್ತಾ ಬಂದ ಉತ್ತರ, ನನಗೂ ನೀವಂದ್ರೆ ಇಷ್ಟ. ಅಷ್ಟೇ. ಹುಡುಗ ತನ್ನ ರೂಮಿನಲ್ಲಿ 2 ಬಾರಿ ಮೇಲೆ ಜಿಗಿದು ತನ್ನ ಖುಷಿಯನ್ನು ವ್ಯಕ್ತಪಡಿಸಿದ್ದ. ತುಂಬ ಖುಷಿ ಆಗ್ತಾ ಇದೆ ಭೂಮಿ, ನನಗೆ ಮಾತಲ್ಲಿ ಹೇಳೋದಕ್ಕೆ ಆಗ್ತಾ ಇಲ್ಲ ಕಣೆ. ಥ್ಯಾಂಕ್ಸ್ ಭೂಮಿ, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಭೂಮಿ ಎಂದವ ಅಲ್ಲಿಂದಲೇ ಒಂದು ಫ್ಲೈಯಿಂಗ್ ಕಿಸ್ ಅವಳತ್ತ ಎಸೆದ. ಅವನ ಆ ಖುಷಿಯನ್ನು ತನ್ನ ಕಣ್ಣಲ್ಲಿ ತುಂಬಿಕೊಂಡ ಭೂಮಿ ಕೊನೆಗೆ ಅವ ಕೊಟ್ಟ ಪ್ರೀತಿಯ ಮುತ್ತಿಗೆ ನಾಚಿದ್ದಳು. ಭೂಮಿ, ನೀನು ಹೀಗೆಲ್ಲ ನಾನು ಎದುರಿಗೆ ಇಲ್ಲದೆ ಇದ್ದಾಗ ಎಷ್ಟು ನಾಚಿಕೊಂಡರೆ ಕಷ್ಟ ಕಣೆ. ಅರ್ಜುನ್, ಸುಮ್ಮನೆ ಇರಿ, ನೀವು ತರಲೆ ಮಾಡಬೇಡಿ. ಸರಿ ಸರಿ, ನಾಳೆ ಹೇಗಿದ್ರು ಭಾನುವಾರ ಅಲ್ವಾ? ನಾಳೆನೇ ನಾವು ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳುವ ಶಾಸ್ತ್ರ ಮಾಡ್ತೀವಿ. ನಾಳೆ ನೇರವಾಗಿ ನಾವಿಬ್ಬರು ಮೀಟ್ ಮಾಡೋಣ. ಅವಳು ಖುಷಿಯಿಂದ ಗುಟ್ಟಿದಾಗ ಇಬ್ಬರು ಇನ್ನಷ್ಟು ಹೊತ್ತು ಮಾತನಾಡಿ ಕೊನೆಗೆ, ಸರಿ, ಈಗ ಕಾಲ್ ಕಟ್ ಮಾಡ್ತೀನಿ, ನಾಳೆ ಮೀಟ್ ಮಾಡೋಣ. ನಾ ಬೆಳಗ್ಗೆ ಬೇಗ ಇಲ್ಲಿಂದ ಹೊರಡಬೇಕು ಅಲ್ವಾ ಎಂದಾಗ ಅವನ ಮಾತಿಗೆ ಒಪ್ಪಿಗೆ ಇತ್ತು. ಕಾಲ್ ಕಟ್ ಮಾಡಿ ಕನಸಿನ ಲೋಕಕ್ಕೆ ಜಾರಿಯಾಗಿತ್ತು ಅವಳಾಗಲೇ. ಅರ್ಜುನ್ ಭೂಮಿ ಜೊತೆ ಮಾತನಾಡಿ ಕಾಲ್ ಕಟ್ ಮಾಡಿದವ ತನ್ನ ತಾಯಿಯ ಬಳಿ ಬಂದು ಅವರ ಜೊತೆಗೆ ಒಂದಿಷ್ಟು ಮಾತನಾಡಿ ನಾಳೆಯ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಒಂದಿಷ್ಟು ತಯಾರಿ ಮಾಡಲು ಅವರಿಗೂ ಸಹಾಯ ಮಾಡಿ ಮಲಗಿದ್ದ. ಮಾರನೇ ದಿನ ಬೆಳಗ್ಗೆ ಅರ್ಜುನ್ ಮತ್ತವನ ತಾಯಿ ಗಂಗಾ ಇಬ್ಬರೂ ಶಾಸ್ತ್ರಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಸೇರಿಸಿಕೊಂಡು ಯಾರದ್ದೋ ಬರುವಿಕೆಗಾಗಿ ಕಾಯುತ್ತಿದ್ದರು. ಆಗ ಅರ್ಜುನ್, ಆ ವ್ಯಕ್ತಿ ಇನ್ನೂ ಬರಲಿಲ್ಲ, ಯಾಕೆ ಲೇಟ್ ಆಗ್ತಾ ಇದೆ, ಕೇಳೋಣ ಎಂದು ಅವರಿಗೆ ಕಾಲ್ ಮಾಡಬೇಕು. ಅಷ್ಟರಲ್ಲಿ ಬಂದಿತ್ತು ಹೊರಗಿನಿಂದ ಸ್ವರ. ಕಾಲ್ ಮಾಡೋ ತೊಂದರೆ ತಗೋಬೇಡಿ ಬಾಸ್, ನಾವು ಬಂದಾಯ್ತು ಎಂದು. ರಾಜೇಶ್, ಎಷ್ಟು ಲೇಟ್ ಮಾಡೋದು? ಅದು ಆಗಿಂದ ಕಾಯ್ತಾ ಇದ್ದೀನಿ, ಗೊತ್ತು ತಾನೇ ಇವತ್ತು ಏನು ಪ್ರೋಗ್ರಾಮ್ ಇದೆ ಅನ್ನೋದು ಎಂದು ಕೇಳಿದ ಅರ್ಜುನ್ಗೆ ಕಾತುರ ತನ್ನ ಹುಡುಗಿಯನ್ನು ನೇರವಾಗಿ ನೋಡಲು. ನೋಡಿ ಆಂಟಿ, ನಮ್ಮ ಅರ್ಜುನ್ಗೆ ಎಷ್ಟು ಅವಸರ ಅವನ ಹುಡುಗಿಯನ್ನು ನೋಡೋದಕ್ಕೆ. ಪಾಪ, ಇಷ್ಟು ದಿನ ಮೀಟ್ ಮಾಡದೇ ಇದ್ದವನು ಈಗ ಹೇಗೆ ಚಟಪಡಿಸ್ತಾ ಇದ್ದಾನೆ ಎಂದು ಅಣ್ಣನ ಸ್ಥಾನದಲ್ಲಿರುವ ಅರ್ಜುನ್ನನ್ನು ಕಾಲಳೆಯುತ್ತಲೇ ಒಳಗೆ ಬಂದಳು ರಾಜೇಶ್ ಮಡದಿ ಸೌಮ್ಯ. ರಾಜೇಶ್ ಅರ್ಜುನ್ನ ಪಿಎ, ವಯಸ್ಸಿನಲ್ಲಿ ಅರ್ಜುನ್ಗಿಂತ 4 ತಿಂಗಳು ದೊಡ್ಡವನು ಅಷ್ಟೇ. ತಂದೆ ತಾಯಿ ಯಾರೂ ಇಲ್ಲದವನಿಗೆ ಅರ್ಜುನ್ ತಾಯಿ ಎಲ್ಲವೋ. ಸೌಮ್ಯ ಕೂಡ ಅರ್ಜುನ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಧ್ಯಮ ವರ್ಗದ ಕುಟುಂಬದ ಹುಡುಗಿ. ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ದರು. ಅವರ ಮದುವೆ ಜವಾಬ್ದಾರಿ ಎಲ್ಲ ಅರ್ಜುನ್ ಮತ್ತೆ ಗಂಗಾ ಅವರದ್ದೇ ಆಗಿತ್ತು. ಕೆಲಸದ ವಿಷಯದಲ್ಲಿ ಇಬ್ಬರು ಬಾಸ್ ಮತ್ತು ಪಿಎ ಸಂಬಂಧವನ್ನು ನಿಭಾಯಿಸಿದ್ದರೆ ಕೆಲಸದಿಂದ ಹೊರಗೆ ಇಬ್ಬರು ಅಣ್ಣ ತಮ್ಮನ ಹಾಗೆ. ಅರ್ಜುನ್ಗೂ ತಂದೆ ಇಲ್ಲದ ಕಾರಣ ಅವನ ಮದುವೆಯ ಎಲ್ಲಾ ಜವಾಬ್ದಾರಿ ರಾಜೇಶ್ ಮತ್ತು ಸೌಮ್ಯ ಅವರದ್ದೇ ಆಗಿತ್ತು. ಗಂಗಾ ಅವರು ಇಬ್ಬರನ್ನೇ ನೋಡಿ, ಎಲ್ಲಿ ನಮ್ಮ ಚಿನಕುರಳಿ ಸ್ವೀಟಿ ಎಂದು ರಾಜೇಶ್ ಮತ್ತು ಸೌಮ್ಯ ಇಬ್ಬರ 3 ವರ್ಷದ ಪುಟ್ಟ ಮಗಳ ಬಗ್ಗೆ ಕೇಳಿದ್ರು. ಅಜ್ಜಿ ಎನ್ನುತ್ತಾ ಅವರ ತೆಕ್ಕೆಗೆ ಬಂದಿತ್ತು ಅದಾಗಲೇ ಬಾಗಿಲ ಬಳಿ ಇದ್ದ ಪುಟಾಣಿ. ಗಂಗಾ ಅವಳಿಗೆ ಮುದ್ದು ಮಾಡಿ, ಹೇಗಿದ್ದೀಯಾ ಕಂದ ಎಂದು ಕೇಳಿದರೆ, ಸೂಪರ್ ಅಜ್ಜಿ ಎಂದು ಮುದ್ದು ಭಾಷೆಯಲ್ಲಿ ಹೇಳಿತ್ತು. ಸರಿ ಸರಿ, ಹೊರಡೋಣ ಬನ್ನಿ ಎಲ್ಲರೂ, ಈಗಾಗಲೇ ಲೇಟ್ ಆಗಿದೆ, ನಾವು ಹೋಗಿ ತಲುಪೋದಕ್ಕೆ ಇನ್ನೂ ಲೇಟ್ ಆಗುತ್ತೆ ಎಂದು ಅವಸರಿಸಿದ ಅರ್ಜುನ್. ಅವನನ್ನು ನೋಡಿ ನಗುತ್ತಾ ಅವನಿಗೊಂದಿಷ್ಟು ಕಾಡುತ್ತಲೇ ಎಲ್ಲರೂ ಒಂದೇ ಕಾರಿನಲ್ಲಿ ಹೊರಟಿದ್ದರು ಭೂಮಿ ಮನೆ ಕಡೆಗೆ. ನೀಲಿ ಬಣ್ಣದ ಬಂಗಾರದ ಬಾರ್ಡರ್ ಇರುವ ಸೀರೆ ಹುಟ್ಟು ತನ್ನವನಿಗಾಗಿ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ಅವನ ಬರುವಿಕೆಗಾಗಿ ಕಾಯುತ್ತಿದ್ದಳು ಭೂಮಿ. ಬೆಳಗ್ಗೆಯಿಂದ ಏನಿಲ್ಲ ಅಂದರೂ ಒಂದು 10 ಬಾರಿ ಆದರೂ ಬಾಗಿಲ ಬಳಿ ಹೋಗಿ ನೋಡಿ ಬಂದಿರಬೇಕು ಅವಳು. ಕೊನೆಗೂ ಅವಳ ಕಾಯುವಿಕೆಗೆ ಅಂತ್ಯ ಹಾಡಲು ಬಂದೇ ಬಿಟ್ಟ ಕಾರ್ನಲ್ಲಿ ರಾಜಕುಮಾರನ ಹಾಗೆ. ಭೂಮಿ, ಅವರೆಲ್ಲ ಬಂದ್ರು ಕಣೆ, ನೀನೀಗ ರೂಮಿನಲ್ಲಿ ಇರೋ, ನಾನು ಹೇಳಿದ್ಮೇಲೆ ಬಾ ಎಂಬ ತಾಯಿಯ ಮಾತಿಗೆ ತಲೆದೂಗಿ ಒಳಗೆ ಹೋಗಿತ್ತು ಹುಡುಗಿ. ಆದರೂ ತನ್ನವನ ಮುಖವನ್ನು ಒಮ್ಮೆ ನೋಡಬೇಕು ಎಂಬ ಆಸೆ. ಸ್ನೇಹಿತೆಯರ ಜೊತೆಗೆ ಅಲ್ಲಿಯೇ ಬಾಗಿಲ ಹಿಂದೆ ಅಡಗಿ ನಿಂತಿದ್ದಳು. ಮನೆಯ ಮುಖ್ಯದ್ವಾರದ ಬಳಿ ಅರ್ಜುನ್ ಬಂದು ನಿಂತಾಗ ಅವನನ್ನು ನೋಡಿದ ಹುಡುಗಿಯ ಹೃದಯ ಬಡಿತ ಒಮ್ಮೆಗೆ 100ರ ಗಡಿ ದಾಟಿದ್ದು ಸುಳ್ಳಲ್ಲ.
ಸ್ನೇಹಿತೆಯರು ಕಾಡಲು ಶುರು ಮಾಡಿದಾಗ ಓಡಿ ಹೋಗಿದ್ದಳು. ಬಾಗಿಲ ಬಳಿ ನಿಂತ ಅರ್ಜುನ್ಗೆ ಸೀರೆಯ ಸೆರಗಿನ ತುದಿ ಮಾತ್ರ ಕಂಡಿತ್ತು. ಅವಳೇ ಇರಬಹುದು ಅಂದುಕೊಂಡವ ನಕ್ಕಿದ್ದ. ಇನ್ನೇನಪ್ಪ ರಾಜಕುಮಾರ, ನಿನ್ನ ಪ್ರೀತಿ ದೇವತೆ ದರ್ಶನ ಆಗತ್ತೆ ಸ್ವಲ್ಪ ಹೊತ್ತಿಗೆ. ಇಬ್ಬರೂ ಕದ್ದು ಮುಚ್ಚಿ ನೋಡಿದ್ದು ಸಾಕು, ನಡಿ ಒಳಗೆ ಎಂದು ಎಚ್ಚರಿಸಿದ್ದ ರಾಜೇಶ್. ಒಳಗೆ ಬಂದು ಹಿರಿಯರೆಲ್ಲ ಒಮ್ಮೆ ಮಾತನಾಡಿ ಪರಸ್ಪರ ಕುಶಲೋಪರಿ ವಿಚಾರಿಸಿಕೊಂಡು ಆದ ಬಳಿಕ ಭೂಮಿಯ ತಾಯಿ ಅವಳಿಗೆ ಬರಲು ಹೇಳಿದ್ದರು. ಎಲ್ಲರಿಗೂ ಕುಡಿಯಲು ಜ್ಯೂಸ್ ಟ್ರೇ ಹಿಡಿದು ಬಂದ ಭೂಮಿ ಮೊದಲ ಬಾರಿಗೆ ಅವರೆಲ್ಲರನ್ನೂ ನೋಡಿ ಮನದ ಒಂದು ಮೂಲೆಯಲ್ಲಿ ಭಯ ಶುರುವಾಗಿತ್ತು. ಇಷ್ಟು ಹೊತ್ತು ಇದ್ದ ನಾಚಿಕೆಯನ್ನು ಭಯ ಆವರಿಸಿಕೊಂಡಿತ್ತು. ಜ್ಯೂಸ್ ಟ್ರೇ ಹಿಡಿದ ಅವಳ ನಡುಗುವ ಕೈ ನೋಡಿದ ಅರ್ಜುನ್, ಹುಡುಗಿಗೆ ಇಷ್ಟೊಂದು ನಾಚಿಕೆ ಭಯನ? ನನ್ನ ಜೊತೆ ಫೋನ್ನಲ್ಲಿ ಮಾತನಾಡುವಾಗ ಅದೆಷ್ಟು ಧೈರ್ಯ ಇವಳಿಗೆ? ಆದರೆ ಎದುರೇ ಕುಳಿತಿದ್ದೀನಿ, ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ವಲ್ಲ ಇವಳು ಎಂದು ತನ್ನಲ್ಲಿ ಹೇಳಿಕೊಂಡ. ಎಲ್ಲರಿಗೂ ಜ್ಯೂಸ್ ಕೊಟ್ಟಾದ ಬಳಿಕ ಕೊನೆಯಲ್ಲಿ ಉಳಿದಿದ್ದು ಅರ್ಜುನ್ ಮಾತ್ರ. ಜ್ಯೂಸ್ ತೆಗೆದುಕೊಂಡು ಅವಳನ್ನೇ ನೋಡಿ ಲುಕಿಂಗ್ ಗಾರ್ಜಿಯಸ್ ಎಂದು ಮನಸಾರೆ ಹೊಗಳಿ ಪ್ರಶಂಸೆ ಮಾಡಿದ್ದ. ಅವನಂದ ಮಾತಿಗೆ ಒಮ್ಮೆ ಅವನನ್ನೇ ನೋಡಿದ ಹುಡುಗಿ ಅರ್ಜುನ್ ಕೂಡ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದ. ಜೋಡಿ ನಯನಗಳು ಒಂದಾಗಿದ್ದವು ಆ ಕ್ಷಣ. ಅವರಿಬ್ಬರನ್ನು ಎಚ್ಚರಿಸಿದ್ದು ರಾಜೇಶ್. ಹಿರಿಯರೆಲ್ಲ ಸೇರಿ ಮುಂದಿನ ಮಾತುಕತೆ ನಡೆಸುತ್ತಾ ಕುಳಿತಿದ್ದರೆ ಅರ್ಜುನ್ ನಿಧಾನಕ್ಕೆ, ಮಾವ, ನಾನು ಸ್ವಲ್ಪ ಭೂಮಿ ಜೊತೆ ಮಾತನಾಡಬೇಕು ಎಂದು ಹೇಳಿದ. ಮನೆಯಲ್ಲಿ ಎಲ್ಲ ಕಡೆ ಜನರು ಇದ್ದರು. ಮನೆ ಚಿಕ್ಕದು, ಬೇರೆಲ್ಲೂ ಮಾತನಾಡಲು ಜಾಗ ಇಲ್ಲದ ಕಾರಣ ಭೂಮಿ ಅವರನ್ನ ರೂಮಿಗೆ ಕರ್ಕೊಂಡು ಹೋಗಮ್ಮ ಎಂದ ತಂದೆಯ ಮಾತಿಗೆ ಹೂಗುಟ್ಟು ಬನ್ನಿ ಎಂದು ಅವನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದಳು ಭೂಮಿ. ಅವಳ ಹಿಂದಿಗೆ ಅವಳ ರೂಮಿಗೆ ಬಂದವ ಒಮ್ಮೆ ಸುತ್ತಲೂ ಕಣ್ಣಾಡಿಸಿ ನೋಡಿದ. ಹೋ ನೈಸ್, ರೂಮ್ನ ತುಂಬ ಚೆನ್ನಾಗಿ ಇಟ್ಕೊಂಡಿದೀಯಾ ಭೂಮಿ ಎಂದವನ ಬಳಿ ಮಾತಿಗೇನೂ ಬರಗಾಲವಿಲ್ಲ. ಬಿಟ್ಟರೆ ಕಲ್ಲಿಗೂ ಮಾತು ಕಲಿಸಿ ಬರುವವ. ಭೂಮಿ ಅವನ ಕಡೆ ನೋಡಲೂ ಇಲ್ಲ. ಅವನಿಗೆ ಬೆನ್ನು ಹಾಕಿ ನಿಂತಿದ್ದಳು. ಅವಳಿಗೆ ಮಾತಿಗೆ ಹುಡುಕಾಟ ಮಾಡುವ ಪರಿಸ್ಥಿತಿ ಹೀಗ. ಇಷ್ಟು ದಿನ ಹೇಗೋ ನಡೆಯುತ್ತಿತ್ತು ಫೋನ್ನಲ್ಲೇ. ಆದರೆ ಇದೇ ಮೊದಲ ಬಾರಿಗೆ ಅವನನ್ನು ಮುಖಾಮುಖಿ ನೋಡುತ್ತಿರುವುದು. ಒಂದು ರೀತಿ ಭಯ, ನಾಚಿಕೆ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದ ಹುಡುಗ ಭೂಮಿ ಎಂದು ಕರೆದ. ಜೇನಿನಲ್ಲಿ ಅದ್ದಿ ತೆಗೆದಷ್ಟೇ ಸಿಹಿಯಾಗಿ ಬಂದಿತ್ತು ಮಾತು. ಹೇಳಿ ಎಂದು ಎಲ್ಲಿ ಮಾತನಾಡಿದರೆ ಮುತ್ತು ಉದುರಿ ಹೋಗುತ್ತೋ ಎಂದು ಹಾಡಿದ ಆಗಿತ್ತು ಅವನಿಗೆ ಅವಳ ಮಾತು. ಮತ್ತೆ ನಕ್ಕನವ. ಭೂಮಿ, ನಾನ್ ನಿನ್ನ ಅರ್ಜುನ್ ಬಂದಿರೋದು, ಬೇರೆ ಯಾರೂ ಅಲ್ಲ ಕಣೆ. ನೀನೀಗೆ ನನ್ನ ನೋಡೋದಕ್ಕೆ ಭಯಪಟ್ಟರೆ ಹೇಗೆ? ಅದು ಫೋನಲ್ಲಿ ಹೇಗೋ ನಿಮ್ಮ ಮುಖ ಕಾಣಲ್ಲ ಅಂತ ಅಂದ್ಕೊಂಡು ಸರಾಗವಾಗಿ ಮಾತಾಡ್ತಾ ಇದ್ದೆ. ಆದರೆ ಈಗ ಯಾಕೋ ತಡವರಿಸಿ ಬಂದಿತ್ತು ಮಾತು ಅವಳ ಕಡೆಯಿಂದ. ನಾನೇನು ಹುಲಿ ಸಿಂಹ ಅಲ್ಲ ಭೂಮಿ, ನೀನು ಪ್ರೀತಿ ಮಾಡೋ ಅದೇ ಅರ್ಜುನ್ ನಾನು, ನೋಡಿಲ್ಲಿ ಎಂದು ತಾನೇ ಅವಳ ಮುಂದೆ ಬಂದು ನಿಂತ. ಕಣ್ಣೆತ್ತೆ ಅವನನ್ನು ನೋಡಿದ್ದಳು ಹುಡುಗಿ. ವೈಟ್ ಶರ್ಟ್ ಮತ್ತು ಬ್ಲಾಕ್ ಕೋಟ್ ಧರಿಸಿ ಬಂದವ ಒಳ್ಳೆ ಮನ್ಮಥನ ಹಾಗೆ ಕಾಣುತ್ತಿದ್ದ. ಅರಕ್ಷಣ ಅವನನ್ನೇ ನೋಡಿ ಕಣ್ಣೊಳಗೆ ಮನದೊಳಗೆ ತುಂಬಿಕೊಂಡಿತ್ತು ಹುಡುಗಿ ಅವನ ಪ್ರತಿಬಿಂಬವನ್ನು. ನಮ್ಮಿಬ್ಬರ ಮದುವೆಯ ವಿಷಯದ ಮಾತುಕತೆ ಆಗ್ತಾ ಇದೆ ಅಲ್ಲಿ, ನಿನಗೆ ಖುಷಿನಾ? ಹೌದು ಎಂಬಂತೆ ತುಟಿಯಲ್ಲಿ ನಗು ಮೂಡಿಸಿಕೊಂಡು ತಲೆ ಆಡಿಸಿದ್ದಳು ಅವಳು. ಥ್ಯಾಂಕ್ ಯು ಭೂಮಿ, ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಎನ್ನುತ್ತಾ ಅವಳ ಹಣೆಗೆ ಒಂದು ಬೆಚ್ಚನೆಯ ಮುತ್ತಿಟ್ಟ. ಆ ಒಂದು ಮುತ್ತಿನಲ್ಲಿ ನೂರಾರು ಅರ್ಥಗಳು ಇದ್ದವು. ತನ್ನೆಲ್ಲ ಭಾವನೆಯನ್ನು ಆ ಮೂಲಕ ವ್ಯಕ್ತಪಡಿಸಿದ್ದ ಅರ್ಜುನ್. ಅವಳಲ್ಲಿ ಮಾತಿಲ್ಲ. ಎದೆ ಬಡಿತ ಎದುರು ನಿಂತವನಿಗೂ ಕೇಳುವಷ್ಟು ಜೋರಾಗಿದೆ. ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಅವಳಿಗೆ ಕೊಂಚ ಸಮಯ ಹಿಡಿಯಿತು. ಅವಳ ಸ್ಥಿತಿ ಕಂಡು ಅವನಿಗೆ ನಗು. ಮದುವೆ ಫಿಕ್ಸ್ ಆಯ್ತು ಅಂತ ಓದಿನ ಕಡೆ ಗಮನ ಕೊಡದೆ ಇರಬೇಡ. ನನ್ನ ಕಂಪನಿಯನ್ನು ನೀನು ನೋಡ್ಕೊಂಡು ಹೋಗ್ಬೇಕು. ಇನ್ನೇನು ಎಕ್ಸಾಮ್ಸ್ ಹತ್ತಿರ ಬಂತು ಅನ್ಸುತ್ತೆ ಅಲ್ವಾ ನಿನಗೆ? ಅದರ ಕಡೆ ಹೆಚ್ಚು ಗಮನ ಕೊಡು. ನಿನ್ನ ಪರೀಕ್ಷೆ ಮುಗಿದ ನಂತರವೇ ನಮ್ಮ ಮದುವೆ ಎಂದು ಆ ಕ್ಷಣದಲ್ಲೂ ಅವಳ ಓದಿನ ಬಗ್ಗೆ, ಅವನ ಕಂಪನಿಗೆ ಅವಳು ಯಜಮಾನಿ ಎಂಬ ಅರ್ಥದಲ್ಲಿ ಹೇಳಿದ್ದನವ. ಯಾವ ಅರ್ಥದಲ್ಲಿ ಹೇಳಿದ್ದ ಆ ಕ್ಷಣ ಅವನಿಗೆ ತಿಳಿದಿಲ್ಲ. ಅವನ ಮಾತಿಗೆ ಸರಿ ಎಂದು ತಲೆ ಆಡಿಸಿದ ಹುಡುಗಿ
ಮಾತಿಲ್ಲ. ಬಾ ಹೋಗೋಣ, ನೀನ್ ಇವತ್ತಿಗೆ ಮಾತನಾಡುವ ಲಕ್ಷಣ ಇಲ್ಲ ಎಂದವನು ಹದ್ದು ಮೀರಿ ಅವಳ ಜೊತೆ ನಡೆದುಕೊಳ್ಳುವ ಮನಸ್ಸಿಲ್ಲ ಅವನಿಗೆ. ಇತ್ತ ಹಿರಿಯರು ಎಲ್ಲ ಸೇರಿ ಅರ್ಜುನ್ ಮಾತಿನ ಪ್ರಕಾರ ಶಾಸ್ತ್ರೋಕ್ತವಾಗಿ ಹೆಣ್ಣು ನೋಡುವ ಶಾಸ್ತ್ರ ಮುಗಿಸಿ ಎಂಗೇಜ್ಮೆಂಟ್ ಎಲ್ಲ ಏನೂ ಬೇಡ, ನೇರವಾಗಿ ಮದುವೆ ದಿನವೇ ಎಲ್ಲವನ್ನೂ ಮಾಡಿದ್ರೆ ಆಯ್ತು ಅಂತ ಹೇಳಿ ಮದುವೆಯ ದಿನವನ್ನು ನೋಡಿದ್ದರು. ಭೂಮಿ ಮೊದಲ ಬಾರಿಗೆ ನೋಡಿದ್ದಳು ತಾನು ಪ್ರೀತಿಸಿದ ಮದುವೆಯಾಗುವ ಹುಡುಗನನ್ನು. ಅವನು ಕೂಡ ಅಷ್ಟೇ ಮೊದಲ ಬಾರಿಗೆ ಅವಳನ್ನು ಸೀರೆಯಲ್ಲಿ ನೋಡಿದ್ದ. ಇಬ್ಬರಲ್ಲೂ ಹೊಸ ಹೊಸ ಭಾವನೆಗಳ ಹುಟ್ಟಿಗೆ ಕಾರಣವಾಗಿತ್ತು ಈ ಹೆಣ್ಣು ನೋಡುವ ಶಾಸ್ತ್ರ. ಇನ್ನೇನು ಕೇವಲ 2 ತಿಂಗಳಲ್ಲಿ ಭೂಮಿ ಪರೀಕ್ಷೆ ಮುಗಿದ ನಂತರವೇ ಅವರ ಮದುವೆ ಎಂದು ನಿಶ್ಚಯ ಮಾಡಿದ್ದರು. ಇಬ್ಬರ ನಡುವಿನ ಮಾತುಕತೆ ಸಂಜೆ 6 ಗಂಟೆ ಆಗುತ್ತಿದ್ದಂತೆ ಶುರುವಾಗಿ ಮುಕ್ತಾಯ ಕಾಣುವುದು ಮಾತ್ರ ಯಾವಾಗಲೂ ಆಗುತ್ತಿತ್ತು. ಮಾತಿನ ಮಧ್ಯದಲ್ಲಿ ಅವಳ ಅಭ್ಯಾಸ ಮರೆಯುತ್ತಿರಲಿಲ್ಲ. ಹೇಗಿದ್ದರೂ ಅವಳ ವಾರ್ಷಿಕ ಪರೀಕ್ಷೆ ಮುಗಿದ ಸ್ವಲ್ಪ ದಿನಕ್ಕೆ ಮದುವೆ ಇದ್ದ ಕಾರಣ ಅಭ್ಯಾಸಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ನೀಡಲೇಬೇಕಿತ್ತು ಇಬ್ಬರು. ಪದ್ಧತಿಯ ಪ್ರಕಾರ ಹೆಣ್ಣು ನೋಡುವ ಶಾಸ್ತ್ರ ಮುಗಿದ ಬಳಿಕ ಭೂಮಿ ಮತ್ತು ಅರ್ಜುನ್ ಇಬ್ಬರು ಒಂದೆರಡು ಬಾರಿ ಭೇಟಿ ಕೂಡ ಆಗಿದ್ದರು. ಇಬ್ಬರು ಎಲ್ಲಿಯೂ ಅತಿಯಾಗಿ ವರ್ತಿಸದೆ ತಮ್ಮ ತಮ್ಮ ಇತಿಮಿತಿಯಲ್ಲಿ ಇದ್ದರು. 2 ಬಾರಿ ಸಿಕ್ಕಾಗಲೂ ಅವರ ಮಾತುಗಳು ಕಾಲೇಜ್, ಪರೀಕ್ಷೆ, ಅಭ್ಯಾಸ ಹೀಗೆ ಶುರುವಾಗಿ ಮುಕ್ತಾಯಗೊಳ್ಳುತ್ತಿದ್ದದ್ದು ಮಾತ್ರ ಅರ್ಜುನ್ ಅವಳಿಗೆ ತನ್ನ ಆಫೀಸ್ ಬಗ್ಗೆ, ಅಲ್ಲಿನ ಕೆಲಸಗಳ ಬಗ್ಗೆ ಹೇಳುವ ಮೂಲಕ. ಆಫೀಸ್ನಲ್ಲಿ ತನ್ನ ಕೆಲಸ ಹೇಗಿರುತ್ತೆ, ತಾನು ಹೇಗಿರ್ತೀನಿ ಎಲ್ಲವನ್ನೂ ಅವಳಿಗೆ ವಿವರಿಸಿದ್ದ. ಆಗಾಗ ಮಧ್ಯದಲ್ಲಿ ಭೂಮಿ ಮಾತ್ರ ವಿಷಯ ಬದಲಾಯಿಸಿ ನಾವು ಮದುವೆ ಆದ ನಂತರ ಹೀಗೆಲ್ಲ ಇರಬೇಕು ಎಂದು ತನ್ನ ಕನಸನ್ನು ಅವನ ಬಳಿ ಹೇಳಿಕೊಂಡು ಖುಷಿ ಪಡುತ್ತಿದ್ದಳು. ನಿನ್ನ ಎಲ್ಲ ಕನಸುಗಳು ನನ್ನವು ಭೂಮಿ, ನಿನ್ನೆಲ್ಲ ಕನಸುಗಳ ಈಡೇರಿಸುವ ಹೊಣೆ, ಜವಾಬ್ದಾರಿ ನನ್ನದು ಎಂದು ಅವಳಿಗೆ ಮಾತು ಕೊಟ್ಟಿದ್ದ ಅರ್ಜುನ್. ಇಬ್ಬರ ಪ್ರೀತಿಗೆ ಸಾಕ್ಷಿ ಆಗಿದ್ದು ಅರ್ಜುನ್ PA ರಾಜೇಶ್. ಅದೇನೋ ಮುಂದಾಲೋಚನೆ ಅರ್ಜುನ್ನದ್ದು. ರಾಜೇಶ್ಗೂ ಭೂಮಿ ಪರಿಚಯ ಮಾಡಿಸಿ ಒಡ ಹುಟ್ಟಿದ ಅಣ್ಣ ತಂಗಿ ಅಷ್ಟೇ ಅವರು ಕ್ಲೋಸ್ ಇರುವ ಹಾಗೆ ಮಾಡಿಬಿಟ್ಟಿದ್ದ. ತಂದೆ ತಾಯಿ ಯಾರೂ ಇರದ ರಾಜೇಶ್ಗೆ ಒಂದೇ ರಕ್ತ ಹಂಚಿಕೊಂಡು ಹುಟ್ಟದೇ ಇದ್ದರೂ ಸಂಬಂಧ ಹೇಳಿಕೊಳ್ಳಲು ತಂಗಿ ಅಂತ ಒಬ್ಬಳು ಸಿಕ್ಕಿದ್ದಳು. ಒಂದು ದಿನ ಕಾಲೇಜ್ ಮುಗಿಸಿ ಬಂದ ಭೂಮಿ ಅರ್ಜುನ್ಗೆ ಎಷ್ಟೇ ಫೋನ್ ಮಾಡಿದ್ರೂ ಅವಳಿಗೆ ಉತ್ತರ ಕೊಡಲಿಲ್ಲ ಅವನು. ಹೀಗೆ ಉತ್ತರ ಕೊಡೋಕ್ಕೆ ಸಾಧ್ಯ? ಸಾಹೇಬ್ರು ಬೆಳಗ್ಗೆಯಿಂದ 3-4 ಮೀಟಿಂಗ್ನಲ್ಲಿ ಫುಲ್ ಬ್ಯುಸಿ. ಅರ್ಜುನ್ಗೆ ಫೋನ್ ಮಾಡಿ ಅವನಿಂದ ಯಾವುದೇ ಉತ್ತರ ಬರದೇ ಇದ್ದಾಗ ಭೂಮಿ ರಾಜೇಶ್ಗೆ ಫೋನ್ ಮಾಡಿದ್ದಳು. ಅಣ್ಣ, ಯಾಕೋ ನಿಮ್ಮ ಬಾಸ್ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಆದರೆ ಒಂದೇ ಒಂದ್ಸಲ ಅವರ ಮೂತಿ ತೋರಿಸಿ ಪ್ಲೀಸ್ ಎಂದು ರಾಜೇಶ್ಗೆ ವಿಡಿಯೋ ಕಾಲ್ ಮಾಡಿ ಕೇಳಿಕೊಂಡಿತ್ತು ಹುಡುಗಿ. ಇತ್ತೀಚೆಗೆ ತಂಗಿ ಅಂದ್ರೆ ಬಹಳ ಪ್ರೀತಿ ರಾಜೇಶ್ಗೆ. ಅವಳ ಮಾತನ್ನು ಮೀರುವವನಲ್ಲ ಅವನು. ಸರಿ ಪುಟ್ಟ, ಆದರೆ ಬಾಸ್ ತುಂಬ ಟೆನ್ಷನ್ನಲ್ಲಿ ಇದ್ದಾರೆ, ನೀನು ಏನೂ ಮಾತಾಡಬಾರದು. ನೀನು ಕಾಲ್ನಲ್ಲಿ ಇದ್ದೀಯಾ ಅಂತ ಗೊತ್ತಾದರೆ ಆಮೇಲೆ ನನಗೆ ಬೈತಾರೆ ಕಣೋ ಪ್ಲೀಸ್ ಎಂದು ಕಂಡೀಷನ್ ಹಾಕಿಯೇ ಅರ್ಜುನ್ಗೆ ತಿಳಿಯದ ಹಾಗೆ ವಿಡಿಯೋ ಕಾಲ್ ಮಾಡಿಕೊಂಡು ಮೊಬೈಲ್ ಹಿಡಿದು ನಿಂತಿದ್ದ ರಾಜೇಶ್. ಮೀಟಿಂಗ್ ಮುಗಿಸಿ ತನ್ನ ಕ್ಯಾಬಿನ್ಗೆ ಬಂದು ಕುಳಿತಿದ್ದ. ಟೇಬಲ್ ಮೇಲೆ ಇದ್ದ ಯಾವುದೋ ಒಂದು ಫೈಲ್ ಎತ್ತಿಕೊಂಡು ನೋಡುತ್ತಿದ್ದ. ಗಂಭೀರವಾಗಿ ಫೈಲ್ ನೋಡುತ್ತಾ ಕುಳಿತವನ ಮುಖ ಒಂದೇ ಕ್ಷಣಕ್ಕೆ ಕೂಪಕ್ಕೆ ತಿರುಗಿತ್ತು. ಹೀಡಿಯೇಟ್, ಹೇಳಿದ ಒಂದು ಕೆಲಸ ಸರಿಯಾಗಿ ಮಾಡೋಕ್ಕೆ ಬರಲ್ಲ, ಇವರೆಲ್ಲ ಯಾಕೆ ಬರ್ತಾರೆ ಸುಮ್ಮನೆ ಎಂದು ಜೋರಾಗಿ ಕಿರುಚಾಡಿದ. ಅಲ್ಲೇ ನಿಂತಿದ್ದ ರಾಜೇಶ್ ಕೂಡ ಒಂದು ಕ್ಷಣ ಅವನ ಆರ್ಭಟಕ್ಕೆ ಹೆದರಿದರೆ, ವಿಡಿಯೋ ಕಾಲ್ನಲ್ಲಿ ಇದ್ದ ಭೂಮಿ ಅಂತೂ ಅವನ ಆ ಕೋಪ, ಕೂಗಾಟ ನೋಡಿ ಅಮ್ಮ ಅಂತ ತುಸು ಜೋರಾಗಿ ಹೇಳಿದ್ದಳು. ತನ್ನವಳ ಪರಿಚಿತ ಧ್ವನಿ ಅರ್ಜುನ್ಗೆ ಸರಿಯಾಗಿ ಕೇಳಿಸಿತ್ತು. ಒಮ್ಮೆ ರಾಜೇಶ್ ಕಡೆ ಗುರಾಯಿಸಿದ್ದ. ರಾಜೇಶ್ ಉಗುಳು ನುಂಗಿಕೊಂಡು ತನ್ನ ಕೈಯಲ್ಲಿದ್ದ ಮೊಬೈಲ್ ಅವನ ಎದುರು ಇಟ್ಟ ಹಾಗೆಯೇ. ಈಗ ಇದೇ ನನಗೆ ಹಬ್ಬ ಎಂದುಕೊಂಡ ರಾಜೇಶ್ ನಿಧಾನಕ್ಕೆ ಅಲ್ಲಿಂದ ಕಳಚಿಕೊಳ್ಳಲು ನೋಡಿದ. ಹದ್ದಿನ ಕಣ್ಣು ಅವನದ್ದು, ಅಷ್ಟು ಬೇಗ ಬಿಡ್ತಾನಾ? ಏನು, ಅಣ್ಣ ತಂಗಿ ಇಬ್ರು ಸೇರಿ ಎಷ್ಟು ಹೊತ್ತಿಂದ ನನ್ನ ಮಂಗ ಮಾಡ್ತಾ ಇದ್ರಿ ವಿಡಿಯೋ ಕಾಲ್ನಲ್ಲಿ? ಸಹಜವಾಗಿ ಕೇಳಿದ್ದ. ರಾಜೇಶ್ ಅದು ಸರ್ ಎಂದು ರಾಗ ಹೇಳಿದರೆ ಇತ್ತಲಿಂದ ಭೂಮಿ ಅರ್ಜುನ್ ಸ್ವರ ಕೇಳಿ
ಈಗ ತನಗೂ ಗ್ರಹಚಾರ ಬಿಡಿಸ್ತಾರ ಎಂದುಕೊಂಡು ಅಣ್ಣ ಅರ್ಜುನ್ ಅವರೇ ಇಂದು ಮುದ್ದಾಗಿ ಕರೆದಿದ್ದಳು. ಬೆಳಗ್ಗೆಯಿಂದ ಒಂದಲ್ಲ ಒಂದು ಮೀಟಿಂಗ್ ಮುಗಿಸಿ ಟೆನ್ಷನ್ನಲ್ಲಿದ್ದವನಿಗೆ ಅವಳ ಸ್ವರ ಕೇಳಿ ಓದ ಜೀವ ಬಂದಂತೆ ಆಗಿತ್ತು. ಭೂಮಿ ಎಂದವನ ಕಣ್ಣಲ್ಲಿ ಸಾವಿರ ದೀಪಗಳ ಪ್ರಖರತೆ. ಇಷ್ಟು ಹೊತ್ತಿದ್ದ ಆಯಾಸವೆಲ್ಲ ಮಂಗಮಾಯ. ಈಗ ತನ್ನವನ ಮೇಲೆ ಮುನಿಸಿಕೊಳ್ಳುವ ಸರಿದಿ ಹುಡುಗಿಯದ್ದು. ಮಾತಾಡಲ್ಲ ನಿಮ್ ಜೊತೆ, ನಾನು ಟೂ 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 ಎಂದು ಪುಟ್ಟ ಮಕ್ಕಳ ಹಾಗೆ ಹಠ ಮಾಡಿ ಹುಸಿಮುನಿಸು ಮಾಡಿತ್ತು ಹುಡುಗಿ. ಭೂಮಿ ಮತ್ತೊಮ್ಮೆ ಕರೆದ. ಅಣ್ಣ ನಾನು ಕಾಲ್ ಕಟ್ ಮಾಡ್ತಾ ಇದ್ದೀನಿ, ಏನೋ ಬೇಜಾರು ಬರ್ತಾ ಇತ್ತು, ಅದಕ್ಕೆ ನಿಮ್ಮ ಜೊತೆ ಮಾತಾಡೋಣ ಅಂತ ಕಾಲ್ ಮಾಡಿದ್ದೆ. ನಿಮ್ಮ ಬಾಸ್ ಜೊತೆಗೆ ಅಲ್ಲ, ನಿಮ್ಮ ಫೋನ್ ತಗೊಂಡು ಹೋಗಿ ಅಣ್ಣ ಎಂದು ರಾಜೇಶ್ಗೆ ಹೇಳಿ ಕಾಲ್ ಕಟ್ ಮಾಡಿದ್ದೇಳ. ಈ ಅಣ್ಣ ತಂಗಿಗೆ ಪರಿಚಯ ಮಾಡಿಕೊಟ್ಟು ನಾನು ದೊಡ್ಡ ತಪ್ಪು ಮಾಡಿದೆ. ರಾಜೇಶ್ಗೆ ಕೇಳುವ ಹಾಗೆ ಗೊಣಗಿಕೊಂಡ. ಅರ್ಜುನ್ ಅವಸ್ಥೆ ನೋಡಿ ರಾಜೇಶ್ಗೆ ನಗು ಬಂದಿತ್ತು. ಮಾಡಿದ್ದಷ್ಟು ಮಹಾರಾಯ ಬಾಸ್, ಪಾಪ ಆಗ್ಲಿಂದ ಕಾಲ್ ಮಾಡ್ತಾ ಇದ್ದಾಳೆ ನನ್ನ ತಂಗಿ, ನೀವು ಒಂದಕ್ಕೂ ಆನ್ಸರ್ ಮಾಡಿಲ್ಲ ಅಂತ ಕೋಪ ಬಂದಿದೆ. ಈಗ ಬೆಣ್ಣೆ ಹಚ್ಚಿ ನೈಸ್ ಮಾಡಿ ಬಾಸ್ ಎಂದಿದ್ದ. ಬರುತ್ತಿದ್ದ ನಗು ಕಂಟ್ರೋಲ್ ಮಾಡಿ. ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ, ಹಾಗಾಯ್ತು ನಿನ್ನ ಕತೆ. ನೀನ್ ಯಾವ ಸೀಮೆ ಫ್ರೆಂಡೋ ಪಾಪಿ, ಹೋಗು ಇಲ್ಲಿಂದ. ತುಸು ಗದರಿಯೇ ಅವನನ್ನು ಅಲ್ಲಿಂದ ಕಳುಹಿಸಿದ್ದ ಅರ್ಜುನ್. ರಾಜೇಶ್ ಹೋದ ನಂತರ ನಿಮಿಷದಲ್ಲಿ ಮತ್ತೆ ತನ್ನ ಒಳಗೆ ತಾನೇ ಫೋನ್ ಮಾಡಿದ್ದ. ಅದಕ್ಕೂ ಮೊದಲು ಅವನ ನಂಬರ್ಗೆ ಅವಳ ಕಡೆಯಿಂದ ಸುಮಾರು 10-15 ಮಿಸ್ ಕಾಲ್ ಇರೋದನ್ನ ನೋಡಿ ಹೋ ಶಿಟ್, ನಾನಾ ಮೀಟಿಂಗ್ ಟೆನ್ಷನ್ನಲ್ಲಿ ಇದ್ದೆ, ನೋಡ್ಲೇ ಇಲ್ಲ ಇವಳ ಕಾಲ್ ಬಂದಿದ್ದು. ಮೇಡಮ್ ಫುಲ್ ಗರಂ ಆಗಿದ್ದಾರೆ ಅನ್ಸುತ್ತೆ. ಇವತ್ತು ರಾಜೇಶ್ ಹೇಳಿದ ಹಾಗೆ ಬೆಣ್ಣೆ ಹಚ್ಚಲೇಬೇಕು, ಆದರೆ ಸ್ವಲ್ಪ ಬೆಣ್ಣೆ ಸಾಕಾಗಲ್ಲ, ಕೆಜಿಗಟ್ಲೆ ಬೆಣ್ಣೆಯೇ ಬೇಕು ಹೇಳಿಕೊಂಡು ಅವಳಿಗೆ ಫೋನ್ ಮಾಡಿದ್ದ. ಸುಳ್ಳೆ ಪುಳ್ಳೆ. ಅರ್ಜುನ್ ಮೇಲೆ ಮುನಿಸಿಕೊಂಡು ಕುಳಿತ ಹುಡುಗಿಗೆ ಫೋನ್ ಪರದೆಯ ಮೇಲೆ ಅರ್ಜುನ್ ಹೆಸರು ನೋಡುತ್ತಲೇ ಕೋಪ ಮಂಗಮಾಯ ಆಗಿತ್ತು. ಮುಖದಲ್ಲಿ ಸಣ್ಣ ನಗು, ಆದರೂ ಬಿಡದ ಬಿಗುಮಾನ. ಕಾಲ್ ರಿಸೀವ್ ಮಾಡಬೇಡ ಭೂಮಿ, ಒಂದೇ ಫೋನ್ ಕಾಲ್ಗೆ ರಿಸೀವ್ ಮಾಡಿದ್ರೆ ಹುಡುಗಿಯರ ಜಾತಿಗೆ ಅವಮಾನ. ಫೋನ್ ರಿಸೀವ್ ಮಾಡಬೇಡ ಭೂಮಿ, ಇನ್ನೊಂದು ಸಲ ಬೇಕಿದ್ರೆ ಫೋನ್ ಮಾಡ್ಲಿ ತನ್ನಲ್ಲೇ ಹೇಳಿಕೊಂಡು ಮೊಬೈಲ್ ಪರದೆ ನೋಡುತ್ತಾ ಕುಳಿತಿತ್ತು ಹುಡುಗಿ. ಇತ್ತ ಅರ್ಜುನ್ಗೆ ಚಡಪಡಿಕೆ. ಮತ್ತೊಮ್ಮೆ ಕಾಲ್ ಮಾಡಿದ್ದ. 2ನೇ ಬಾರಿಗೆ ಕರೆ ಕಟ್ಟಾಗುವ ಕೊನೆ ಕ್ಷಣದಲ್ಲಿ ಅವನ ಭೂಮಿ ಸ್ವರ ಕೇಳಿತ್ತು ಅವನಿಗೆ. ಹೇಳಿ. ತುಸು ನಾಟಕದ ಕೋಪ ಅವಳ ಮಾತಲ್ಲಿ. ಯಾಕ್ ಚಿನ್ನ ಕೋಪನಾ? ಸಾರಿ ಕಣೆ, ಮೊಬೈಲ್ ಸೈಲೆಂಟಲ್ಲಿ ಇತ್ತು, ಬೆಳಗ್ಗೆಯಿಂದ ಮೊಬೈಲ್ ನೋಡೋಕೆ ಆಗ್ಲಿಲ್ಲ, ಮೀಟಿಂಗ್ ಇತ್ತು. ಹೀಗೆ ನೀನು ರಾಜೇಶ್ಗೆ ಫೋನ್ ಮಾಡಿದಾಗಲೇ ಗೊತ್ತಾಗಿದ್ದು ನೀನು ಫೋನ್ ಮಾಡಿದ್ದೆ ಅಂತ. ಈಗಷ್ಟೇ ಮೊಬೈಲ್ ನೋಡ್ತಾ ಇದ್ದೀನಿ ಕಣೆ, ಮೊದಲು ಕಾಲ್ ಮಾಡಿದ್ದು ನಿನಗೆ. ಸತ್ಯವನ್ನೇ ಹೇಳಿದ್ದ. ಸ್ವಲ್ಪ ಕೋಪ ಮಾಡಿಕೊಂಡು ಹಠ ಆಡಿಸುವ ಪ್ಲಾನ್ ತುಸ್ ಪಟಾಕಿ ಆಗಿತ್ತು ಅವಳದ್ದು. ತುಂಬ ಸುಸ್ತಾಗಿದೆಯಾ? ಯಾಕೆ ಅಷ್ಟು ಕೋಪ ಮಾಡಿಕೊಂಡು ಟೆನ್ಷನಲ್ಲೇ ಇದ್ದಿತ್ತು ನೀವು? ಕಾಳಜಿಯ ಮಾತು ಅವಳದ್ದು. ಹಾಗೇನಿಲ್ಲ ಭೂಮಿ, ಈಗ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಅಲ್ವಾ, ಯಾವ ಕೋಪ ಇಲ್ಲ, ಯಾವ ಟೆನ್ಷನ್ ಕೂಡ ಇಲ್ಲ. ನಾಳೆ ಮೀಟ್ ಮಾಡೋದಾ? ಅವನೇ ಕೇಳಿದ್ದ. ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ಟೆನ್ಷನ್ ಮಾಡಿಕೊಂಡು ಕೋಪ ಮಾಡ್ಕೋಬೇಡಿ ಅರ್ಜುನ್, ಪ್ಲೀಸ್. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸರಿ ಮೇಡಮ್, ನೀವು ಹೇಳಿದ ಹಾಗೆ ಆಗಲಿ. ನಾನು ಕೇಳಿದ್ದಕ್ಕೆ ಉತ್ತರ? ಭೇಟಿಯಾಗೋದು, ಪ್ರೀತಿಯ ಬಗ್ಗೆ ಏನಾದರೂ ಅರ್ಜುನ್ ಕೇಳಿದ್ರೆ ಈ ರೀತಿಯ ಅವನ ಯಾವ ಮಾತಿಗೂ ಅವಳು ಒಂದೇ ಬಾರಿ ಉತ್ತರ ಕೊಟ್ಟ ದಾಖಲೆಯೇ ಇಲ್ಲ. 2-3 ಬಾರಿ ಕೇಳಿದ ಮೇಲೆ ಮಾತ್ರವೇ ಉತ್ತರ ಬರುವುದು ಅವಳಿಂದ. ಹೇಳು ಭೂಮಿ, ನಾಳೆ? ಇನ್ನೊಂದು ವಾರ ಆಗಲ್ಲ ಅರ್ಜುನ್, ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ನಿಮಗೆ? ಓ ಹೌದಲ್ವಾ, ಮರ್ತಿದ್ದೆ ಕಣೆ, ಸಾರಿ. ಹಾಗಾದರೆ ನಿನ್ನ ಎಕ್ಸಾಮ್ ಮುಗಿದ ದಿನವೇ ಸಿಗೋಣ. ತುಂಬ ದಿನ ಆಯಿತು ನಿನ್ನ ನೋಡಿ, ಪ್ಲೀಸ್. ಸರಿ, ಎಕ್ಸಾಮ್ಸ್ ಕೊನೆಯ ದಿನ ಸಿಗೋಣ ಎಂದವಳು ಮತ್ತೆ ಸ್ವಲ್ಪ ಹೊತ್ತು ಅವನ ಜೊತೆಗೆ ಮಾತನಾಡಿ ನಾಳೆಯ ಎಕ್ಸಾಮ್ಸ್ ಬಗ್ಗೆ ಕೂಡ ಅವನ ಜೊತೆ ಸ್ವಲ್ಪ ಹೊತ್ತು ಚರ್ಚಿಸಿ ಮಾತು ಮುಗಿಸಿದ್ದರು ಇಬ್ಬರು. ಭೂಮಿಯ ವಾರ್ಷಿಕ ಪರೀಕ್ಷೆ ಎಲ್ಲ ಮುಗಿದಿತ್ತು. ಪರೀಕ್ಷೆಯ ಕೊನೆಯ ದಿನ ಅಂದು ಇಬ್ಬರು ಮೊದಲೇ ಮಾತನಾಡಿಕೊಂಡ ಹಾಗೆ ಪರೀಕ್ಷೆಯ ಕೊನೆಯ ದಿನ ಅವಳ ಪರೀಕ್ಷೆ ಮುಗಿದ ನಂತರ ಇಬ್ಬರೂ ಭೇಟಿಯಾಗಿದ್ದರು.
ಅರ್ಜುನ್ ಸರಿಯಾಗಿ 10 ನಿಮಿಷ ಮೊದಲು ಬಂದು ಅವಳಿಗಾಗಿ ಕಾರಿನಲ್ಲಿ ಕಾಯುತ್ತಾ ಕುಳಿತಿದ್ದ. ದೂರದಿಂದಲೇ ಅರ್ಜುನ್ನನ್ನ ನೋಡಿದ್ದ ಖುಷಿ ಅವಳಲ್ಲಿ. ತನ್ನ ಸ್ನೇಹಿತೆಯರಿಗೆ ಬಾಯ್ ಮಾಡಿ ಅಲ್ಲಿಂದ ಓಡಿದ್ದು ಹುಡುಗಿ ಅರ್ಜುನ್ ಕಡೆಗೆ. ಅಲ್ಲಿಂದ ಇಬ್ಬರೂ ಸ್ವಲ್ಪ ಹೊತ್ತು ಕಾರಿನಲ್ಲಿ ಕುಳಿತು ಮಾತನಾಡಿಕೊಂಡು ನಂತರ ಕಾಫಿ ಶಾಪ್ ಒಂದಕ್ಕೆ ಹೋಗಿದ್ದರು. ಬಹಳಷ್ಟು ಹೊತ್ತು ತಮ್ಮ ಭವಿಷ್ಯದ ಬಗ್ಗೆ ಮಾತನಾಡಿದ ಜೋಡಿ ನಂತರ ಅಲ್ಲಿಂದ ಹೊರಟಿತ್ತು. ಕಾರ್ನಲ್ಲಿ ಬಂದು ಕುಳಿತ ಅರ್ಜುನ್, ಭೂಮಿ, ಮದುವೆಗೆ ಇನ್ನು 20 ದಿನ ಅಷ್ಟೇ ಬಾಕಿ ಇರೋದು ಅಲ್ವಾ? ತಯಾರಿಯೆಲ್ಲ ಹೀಗೆ ನಡೀತಾ ಇದೆ ಕೇಳಿದ್ದ. ತಯಾರಿ ತಕ್ಕ ಮಟ್ಟಿಗೆ ನಡೀತಾ ಇದೆ ಅರ್ಜುನ್. ಅಪ್ಪ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಒಬ್ರೇ ಅಲ್ವಾ, ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಡೋದು ಇದೆ. ಬರ್ತಾ ಇದ್ದಾರೆ ಅಂತ ಆಯ್ತು, ಖುಷಿಯಲ್ಲಿ ಹೇಳಿದ್ದ ಹುಡುಗ. ಹಾ, ಅಂತೂ ಇನ್ನೊಂದು 20 ದಿನಕ್ಕೆ ಕುಮಾರಿ ಭೂಮಿ ಶ್ರೀಮತಿ ಭೂಮಿ ಅರ್ಜುನ್ ಆಗಿ ನಮ್ಮನೆಗೆ. ಅರ್ಜುನ್ ಮಾತಿಗೆ ಭೂಮಿ ನಾಚಿಕೊಂಡು ಕಣ್ಮುಚ್ಚಿ ಹೂಗುಟ್ಟಿದಳು. ಹಾಗೆ ಮತ್ತಷ್ಟು ಹೊತ್ತು ಮದುವೆಯ ಬಗ್ಗೆ ಮಾತನಾಡಿದ್ದರು ಇಬ್ಬರು. ಕೊನೆಯಲ್ಲಿ ಒಂದು ವಿಷಯ ತೆಗೆದ ಅರ್ಜುನ್. ಭೂಮಿ, ನಾನಿನ್ನೊಂದು 4 ದಿನಕ್ಕೆ ಆಫೀಸ್ ವರ್ಕ್ ಮೇಲೆ ಅರ್ಜೆಂಟಾಗಿ ವಿದೇಶಕ್ಕೆ ಹೋಗಬೇಕು. ಅಲ್ಲಿ 1 ವಾರದ ಕೆಲಸ ಆಗಬಹುದು ಅಥವಾ ಅದಕ್ಕೂ ಬೇಗ ಬರಬಹುದು. ಆದರೆ ನಾನಿಲ್ಲದೇ ಇದ್ದಷ್ಟು ದಿನ ನನ್ನ ಜಾಗದಲ್ಲಿ ನಿಂತು ಆಫೀಸ್ ಕಡೆ ನೋಡ್ಕೋತೀಯಾ ಪ್ಲೀಸ್? ನಿನಗೆ ಏನೇ ಸಹಾಯ ಬೇಕಿದ್ರೂ ರಾಜೇಶ್ ಇದ್ದಾನೆ. ಇಲ್ಲ, ನನಗೆ ಫೋನ್ ಮಾಡಿ ಅಮ್ಮನಿಗೆ ಫೋನ್ ಮಾಡಿ ಕೇಳು. ಆದರೆ ನಾನು ಬರೋವರೆಗೂ ಕಂಪನಿ ಮತ್ತೆ ಅಮ್ಮನ ಜವಾಬ್ದಾರಿ ನಿಂದು ಕಣೆ ಎಂದು ದೊಡ್ಡ ಬಾಂಬ್ ಹಾಕಿಬಿಟ್ಟ. ಏನು, 1 ವಾರನಾ? ಆಶ್ಚರ್ಯದಲ್ಲಿ ಜೋರಾಗಿ ಕೇಳಿತ್ತು ಹುಡುಗಿ. ಹೀಗೇನು ಅರ್ಜುನ್, ಮದುವೆ ಡೇಟ್ ಹತ್ರ ಇಟ್ಕೊಂಡು ಹೀಗೆ ಹೋಗ್ತಾ ಇರೋದು ನೀವು? ಅವಳ ಮಾತಿನಲ್ಲಿ ನಿರಾಕರಣೆ ಸ್ಪಷ್ಟವಾಗಿತ್ತು. ಪ್ಲೀಸ್ ಭೂಮಿ, ಅರ್ಥ ಮಾಡ್ಕೋ ಪುಟ್ಟ. ನಾನೇನು ಅಲ್ಲಿ ಇರೋದಕ್ಕೆ ಹೋಗ್ತಾ ಇಲ್ಲ ಕಣೆ. ಒಂದಿಷ್ಟು ಹೊಸ ಪ್ರಾಜೆಕ್ಟ್ ಸಿಗ್ತಾ ಇದೆ. ಅದಕ್ಕೆ ನಾನಲ್ಲಿ ಹೋಗೋ ಅಗತ್ಯ ತುಂಬ ಇದೆ ಕಣೆ ಪ್ಲೀಸ್. ಅವಳಿಗೆ ಸಾಧ್ಯವಾದಷ್ಟು ಅರ್ಥ ಮಾಡಿಸಿದ್ದ. ಬೇಸರದಲ್ಲಿಯೇ ಅವನಿಗೆ ಹೋಗಲು ಅನುಮತಿ ಕೊಟ್ಟು ಸುಮ್ಮನೆ ಕುಳಿತಳು. ಭೂಮಿ, ಮಾತಿಲ್ಲ ಕತೆಯಿಲ್ಲ, ಮೌನಗೌರಿ ಅವಳೀಗ. ಭೂಮಿ ಎಂದು ತನ್ನ ಕಡೆ ತಿರುಗಿಸಿಕೊಂಡು, ನೀನು ಹೀಗೆ ಸಪ್ಪೆ ಮುಖ ಮಾಡಿ ನನ್ನ ಕಳಿಸಿಕೊಡ್ತೀಯಾ? ಬೇಜಾರಾಗಲ್ವ ನನಗೆ? ನನ್ನ ಭೂಮಿ ಯಾವತ್ತೂ ಬೇಜಾರಿನಲ್ಲಿ ಇರಬಾರದು, ಕಣ್ಣಲ್ಲಿ ನೀರು ಬರಬಾರದು. ಭೂಮಿ ಗುಡ್ ಗರ್ಲ್ ಅಲ್ವಾ? ಮುದ್ದಾಗಿ ಕೇಳಿದ್ದ. ಅವನ ಮಾತಿಗೆ ಸುಮ್ಮನೆ ತಲೆ ಆಡಿಸಿದಳು ಅಷ್ಟೇ. ಅವಳ ಹಣೆಗೊಂದು ಬೆಚ್ಚನೆಯ ಮುತ್ತಿಟ್ಟು, ಐ ಲವ್ ಯು ಭೂಮಿ ಎಂದು ಮೆಲುವಾಗಿ ಅವಳನ್ನು ಅಪ್ಪಿದ್ದ ಅರ್ಜುನ್. ಲವ್ ಯು ಟು ಅರ್ಜುನ್ ಎಂದವಳ ಮನಸ್ಸಲ್ಲಿ ಅದೇನೂ ಅರಿಯದ ಸಂಕಟ. ಸ್ವಲ್ಪ ಹೊತ್ತು ಅವಳನ್ನು ಸಮಾಧಾನ ಮಾಡಿ ಮನೆಯ ಬಳಿ ಬಿಟ್ಟು ತನ್ನ ಮನೆ ಕಡೆ ಹೊರಟ. ಅರ್ಜುನ್ಗೆ ಆಗಲಿ ಭೂಮಿಗೆ ಆಗಲಿ ತಿಳಿದಿರಲಿಲ್ಲ, ಬಹುಶಃ ಇದೇ ತಮ್ಮಿಬ್ಬರ ಕೊನೆಯ ಭೇಟಿ ಆದರೂ ಆಗಬಹುದು ಎಂದು. ಭೂಮಿಯ ವಾರ್ಷಿಕ ಪರೀಕ್ಷೆ ಎಲ್ಲ ಮುಗಿದು ಮದುವೆಗೆ ಇನ್ನೇನು ಬರೀ 15 ದಿನ ಬಾಕಿ ಇದೆ ಎನ್ನುವಾಗ ಅರ್ಜುನ್ಗೆ ಕಂಪನಿಯ ತುರ್ತು ಕೆಲಸದ ಮೇಲೆ ವಿದೇಶಕ್ಕೆ ಹೋಗಬೇಕಾಗಿತ್ತು. ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗಬೇಕಾದ ಹುಡುಗಿಯ ಅನುಮತಿ ಪಡೆದವನು. ಮನೆಯಲ್ಲಿ ಅವನ ತಾಯಿ, ಅವನ ಹುಡುಗಿ ಭೂಮಿ ಎಲ್ಲ ಎಷ್ಟೇ ಬೇಡವೆಂದರೂ ಕೇಳದೆ ಆಫೀಸ್ ಕೆಲಸದ ಮೇಲೆ ವಿದೇಶಕ್ಕೆ ಹೊರಟಿದ್ದ ಅರ್ಜುನ್. ಅವನನ್ನು ಕಳುಹಿಸಿಕೊಡಲು ಎಂದೇ ಭೂಮಿ ತನ್ನ ತಂದೆ ತಾಯಿಯರ ಜೊತೆ ಏರ್ಪೋರ್ಟ್ಗೆ ಬಂದಿದ್ದಳು. ಅವಳಿಗೆ ಈಗಲೂ ಅವನನ್ನು ಕಳುಹಿಸಿಕೊಡಲು ಮನಸ್ಸಿಲ್ಲ. ಯಾಕೋ ದುಃಖ ಉಮ್ಮಳಿಸಿ ಬರುತ್ತಿತ್ತು. ತನ್ನ ದುಃಖವನ್ನು ತಡೆಹಿಡಿದು ನಗುವಿನ ಮುಖವಾಡ ಧರಿಸಿ ಅರ್ಜುನ್ ಹೆದರು ಮನೆಯವರ ಎದುರು ತಾನು ನಾರ್ಮಲ್ ಆಗಿರುವಂತೆ ಇದ್ದಳು. ಅರ್ಜುನ್ ತಾಯಿ ಗಂಗಾ ಅವರಿಗೆ, ಮಗ ಇದೇನು ಮೊದಲ ಬಾರಿಗೆ ವಿಮಾನಿನಲ್ಲಿ ವಿದೇಶ ಪ್ರಯಾಣ ಮಾಡುತ್ತಿರುವುದು ಅಲ್ಲ. ಇದು ಅವರಿಗೆ ಸರ್ವೇ ಸಾಮಾನ್ಯ ಎಂದೆನಿಸಿದರೂ ಹಿಂದೇಕೋ ಅವರ ಒಳಮನಸ್ಸು ಕೂಡ ಅರ್ಜುನ್ ವಿದೇಶಕ್ಕೆ ಹೋಗುವುದು ಬೇಡ ಎಂದೇ ಹೇಳುತ್ತಿತ್ತು. ಅದರರ್ಥ ಅವರಿಗೆ ಆಗಲಿಲ್ಲ. ಅರ್ಜುನ್ ಎಲ್ಲರಿಗೂ ತಿಳಿಸಿ ರಾಜೇಶ್ನ ಬಳಿ ಕೂಡ ನಾನು ಬರುವವರೆಗೆ ಕಂಪನಿ ಜವಾಬ್ದಾರಿ ಭೂಮಿಗೆ ಕೊಟ್ಟಿದ್ದೀನಿ, ಅವಳೇ ಎಲ್ಲ ನಿಭಾಯಿಸುತ್ತಾಳೆ, ನೀನು ಅವಳಿಗೆ ಸ್ವಲ್ಪ ಗೈಡ್ ಮಾಡು ಎಂದು ತನ್ನ ತಾಯಿಗೂ ಭೂಮಿ ತಂದೆ ತಾಯಿಗೂ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಭೂಮಿ ಬಳಿ ಬಂದು ಎಲ್ಲರ ಎದುರೇ ಅವಳ ಹಣೆಗೊಂದು
ಬೆಚ್ಚನೆಯ ಮುತ್ತಿಟ್ಟು ಹೋಗಿದ್ದ ಅರ್ಜುನ್. ಅರ್ಜುನ್ ಕಣ್ಣಿಂದ ಮರೆಯಾಗುತ್ತಿದ್ದ ಹಾಗೆ ಅವಳಿಗೇನೋ ಒಂದು ರೀತಿ ಅರಿಯದ ಸಂಕಟ. ಇಷ್ಟು ಹೊತ್ತು ತಡೆ ಹಿಡಿದ ಕಣ್ಣೀರು ಈಗ ಧಾರಾಕಾರವಾಗಿ ಸುರಿಯುತ್ತಿತ್ತು. ಕೂಡಲೇ ಅರ್ಜುನ್ ಅವಳಿಗೆ ಅಳಬೇಡ ಎಂದು ತಿಳಿ ಹೇಳಿದ್ದ ಮಾತುಗಳು ನೆನಪಾಗಿ ಕಣ್ಣೀರು ಒರೆಸಿಕೊಂಡು ಅವರು ಕ್ಷೇಮವಾಗಿ ಬರಲಿ ಎಂದು ಕಾಣದ ದೇವರಿಗೆ ಬೇಡಿಕೆ ಇಟ್ಟಳು. ಗಂಗಾ ಅವರು ಭೂಮಿ ಮತ್ತವಳ ತಂದೆ ತಾಯಿಯ ಬಳಿ ಇಂದು ತಮ್ಮ ಮನೆಯಲ್ಲೇ ಉಳಿದು ಹೋಗುವಂತೆ ತುಂಬ ಒತ್ತಾಯ ಮಾಡಿದ್ದರು. ಭೂಮಿ ತಾಯಿ ಭವ್ಯ, ಅಲ್ಲ ಅಮ್ಮ, ಅದು ಭೂಮಿ ಬೇರೆ ಇದ್ದಾಳೆ, ಮದುವೆಗೆ ಮೊದಲೇ ಅವಳು ನಿಮ್ಮ ಮನೆಗೆ ಬರೋದು ಎಂದು ರಾಗ ಎಳೆದಾಗ ಗಂಗಾ ಅವರು, ಭವ್ಯ, ನನಗೆ ಅಷ್ಟೆಲ್ಲ ಶಾಸ್ತ್ರ ಇಲ್ಲ, ನೀವು ಈಗ ಇಲ್ಲಿಂದ ಹೊರಟರೆ ತುಂಬ ಲೇಟಾಗುತ್ತೆ. ಅದಕ್ಕೆ ಇದೊಂದು ರಾತ್ರಿ ನಮ್ಮನೆಯಲ್ಲಿ ಉಳಿದು ನಾಳೆ ಹೋಗಬಹುದು, ಬನ್ನಿ ಎಂದು ಕರೆದಾಗ ಅವರ ಪ್ರೀತಿಗೆ ಒಪ್ಪಿ ಗಂಗಾ ಅವರ ಜೊತೆಗೆ ಹೋಗಿದ್ದರು ಮೂವರು. ಗಂಗಾ ಅವರು ತಮ್ಮ ಬಾವಿ ಸೊಸೆ ಮತ್ತು ಬಾವಿ ಬೀಗರ ಜೊತೆ ತಮ್ಮ ಮನೆ ತಲುಪಿದ್ದರು. ಅಲ್ಲಿ ಅರ್ಜುನ್ ಇಲ್ಲ ಅನ್ನೋ ಬೇಸರ ಒಂದು ಬಿಟ್ಟರೆ ಭೂಮಿಗೆ ಇನ್ನೇನು ಕೊರತೆ ಉಂಟಾಗಲಿಲ್ಲ. ಗಂಗಾ ಅವರು ಮೂವರನ್ನು ಚೆನ್ನಾಗಿ ಉಪಚಾರ ಮಾಡಿದ್ದರು. ಮೂವರನ್ನು ಕರೆದುಕೊಂಡು ಹೋಗಿ ತಾವೇ ತಮ್ಮ ಇಡೀ ಮನೆಯನ್ನು ತೋರಿಸಿದ್ದರು. ಇಡೀ ಮನೆಯ ತುಂಬ ಅರ್ಜುನ್ನ ಫೋಟೋಗಳು. ಶೋಕೇಸ್ನಲ್ಲಿ ಅರ್ಜುನ್ಗೆ ಶಾಲಾ ದಿನಗಳಿಂದ ಹಿಡಿದು ಅವನು ಒಬ್ಬ ಪ್ರಸಿದ್ಧ ಬಿಸ್ನೆಸ್ ಮ್ಯಾನ್ ಎನ್ನುವುದನ್ನು ಸಾರುವ ಅವನಿಗೆ ಸಿಕ್ಕ ಎಲ್ಲ ಬಹುಮಾನ ಶೀಲ್ಡ್ಗಳನ್ನು ಒಂದೊಂದನ್ನು ಬಿಡದೆ ಜೋಡಿಸಿ ಇಡಲಾಗಿತ್ತು. ಭೂಮಿ ಅವೆಲ್ಲವನ್ನೂ ನೋಡುತ್ತಾ ಅಲ್ಲೇ ಪಕ್ಕದಲ್ಲಿದ್ದ ಅರ್ಜುನ್ ಫೋಟೋವನ್ನು ಸವರುತ್ತಾ, ಅರ್ಜುನ್, ಈ ಟೈಮಲ್ಲಿ ನೀವು ಇರಬೇಕಿತ್ತು ಇಲ್ಲಿ, ಮಿಸ್ ಯು ಎಂದು ಮನಸ್ಸಲ್ಲೇ ಹೇಳಿಕೊಂಡಳು. ಎಲ್ಲರೂ ಇಡೀ ಮನೆಯನ್ನು ನೋಡಿಕೊಂಡು ಬಂದು ಹಾಲ್ನಲ್ಲಿ ಕುಳಿತು ಮಾತನಾಡುತ್ತಾ ಕುಳಿತಿದ್ದರು. ಭೂಮಿ ಹಿರಿಯರ ಮಾತಿನ ನಡುವೆ ತನಗೇನು ಕೆಲಸ ಎಂದುಕೊಂಡು ಅಲ್ಲೇ ಇದ್ದ ಟಿವಿ ರಿಮೋಟ್ ಹಿಡಿದು ಚಾನಲ್ ಬದಲಿಸುತ್ತಾ ಕುಳಿತಿದ್ದಳು. ಅವಳಿಗೆ ಯಾವ ಚಾನಲ್ನಲ್ಲಿ ಯಾವ ಪ್ರೋಗ್ರಾಂ ನೋಡಲು ಆಸಕ್ತಿ ಇರಲಿಲ್ಲ. ಮನಸ್ಸಲ್ಲಿ ಅರ್ಜುನ್ ತುಂಬಿರುವಾಗ, ಹಾಗೆ ಚಾನಲ್ ಬದಲಿಸುತ್ತಿರುವಾಗ ನ್ಯೂಸ್ ಚಾನಲ್ ಹಾಕಿದವಳಿಗೆ ಆಘಾತ ಕಾದಿದ್ದು. ಟಿವಿಯಲ್ಲಿ ದೊಡ್ಡ ದೊಡ್ಡ ಹೆಡ್ಲೈನ್ಗಳಲ್ಲಿ ಸುದ್ದಿ ಪ್ರಸಾರವಾಗತೊಡಗಿತ್ತು. ಬೆಂಗಳೂರಿನಿಂದ ಸಿಡ್ನಿಗೆ ಹೋಗುತ್ತಿದ್ದ ಫ್ಲೈಟ್ ಆಕಸ್ಮಿಕ ಬೆಂಕಿ ತಗುಲಿ ಅನಾಹುತಕ್ಕೀಡಾಗಿದೆ. ಫ್ಲೈಟ್ನಲ್ಲಿದ್ದ ವ್ಯಕ್ತಿಗಳು ಒಂದಿಷ್ಟು ಜನ ಸಾವನ್ನಪ್ಪಿದ್ದಾರೆ, ಇನ್ನೊಂದಿಷ್ಟು ಜನರು ನದಿಗೆ ಹಾರಿ ಕಾಣೆಯಾಗಿದ್ದಾರೆ ಎಂದು ನ್ಯೂಸ್ನಲ್ಲಿ ಬರುತ್ತಿತ್ತು. ಅವರ ದುರಾದೃಷ್ಟಕ್ಕೆ ಅದು ಅರ್ಜುನ್ ಹೊರಟಿದ್ದ ಫ್ಲೈಟ್ ಆಗಿತ್ತು. ಅರ್ಜುನ್ ಇದ್ದ ಫ್ಲೈಟ್ಗೆ ಆಕಸ್ಮಿಕ ಬೆಂಕಿ ತಗುಲಿ ಒಂದಿಷ್ಟು ಜನ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಎಮರ್ಜೆನ್ಸಿ ಎಕ್ಸಿಟ್ ಬಳಸಿ ಕೆಳಗೇನಿದೆ ಏನಿಲ್ಲ ಎಂದು ನೋಡದೆ ತಮಗೆ ನೀಡಿದ್ದ ಸಲಕರಣೆಗಳನ್ನು ಬಳಸಿ ಹಾರಿದ್ದರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು. ಟಿವಿ ನೋಡುತ್ತಿದ್ದ ಭೂಮಿ ಮೈ ಬೆವರುತ್ತಿತ್ತು. ತಮ್ಮ ಮಾತಲ್ಲಿ ಮುಳುಗಿದ 3 ಹಿರಿಯ ಜೀವಗಳಿಗೆ ಇವಳ ಕಡೆ ಆಗಲಿ ಟಿವಿ ನ್ಯೂಸ್ ಕಡೆ ಆಗಲಿ ಗಮನ ಇರಲಿಲ್ಲ. ಅವರು ತಮ್ಮ ಮಾತಿನಲ್ಲಿ ಮುಳುಗಿ ಹೋಗಿದ್ದಾರೆ. ಭೂಮಿ ಒಂದೇ ಸಲ ಕಣ್ಣಿಂದ ನೀರು ಸುರಿಸುತ್ತಾ ಅರ್ಜುನ್ ಎಂದು ಜೋರಾಗಿ ಕೂಗಿದ್ದಳು. ಅವಳ ಕೂಗು ಕೇಳಿ ಅರ್ಜುನ್ ತಾಯಿ ಗಂಗಾ ಅವಳ ಬಳಿ ಬಂದು, ಏನಾಯ್ತು ಮಗಳೇ, ಯಾಕಾಗ್ಯ ಅರ್ಜುನ್ ಅಂತ ಕಿರ್ಚಿದ್ದು ಎಂದು ಅವಳ ಬೆದರಿದ ಮುಖ ನೋಡಿ ಸಮಾಧಾನದಿಂದ ಕೇಳಿದ್ದರು. ಭಯದಲ್ಲೇ ನಡುಗುವ ಕೈ ಮೇಲೆತ್ತಿ ಟಿವಿ ಪರದೆಯತ್ತ ತೋರಿಸಿದ್ದಳು ಭೂಮಿ. ಅವಳ ಕೈ ನೇರಕ್ಕೆ ದೃಷ್ಟಿ ಹರಿಸಿ ಟಿವಿಯಲ್ಲಿ ಬಂದ ಸುದ್ದಿ ನೋಡಿ ಅರ್ಜುನ್ ತಾಯಿ, ಭೂಮಿ ಮತ್ತವಳ ಮನೆಯವರು ಎಲ್ಲರೂ ಗಾಬರಿಯಾದರು. ಭೂಮಿಯ ಕಣ್ಣೀರಿಗೆ ಕೊನೆ ಮೊದಲೇ ಇರಲಿಲ್ಲ. ಅಳುತ್ತಾ ಕುಳಿತು ಬಿಟ್ಟಳು ಅವಳು. ಯಾಕರ್ಜುನ್, ನನ್ನ ಬಿಟ್ಟೋದ್ರಿ ನೀವು ಎಂದು ಅಳುತ್ತಾ ಕೇಳಿದವಳ ನೋಡಿ ಮೂವರಿಗೂ ಕರುಳು ಹಿಂಡಿದ ಅನುಭವ. ಗಂಗಾ ಅವರು ತಮ್ಮ ಮಗನ ಬಗ್ಗೆ ವಿಚಾರಿಸಲು ಆ ಸಮಯದಲ್ಲಿ ಧೃತಿಗೆಡದೆ ತಾವೂ ನೋವಲ್ಲಿ ಇದ್ದರು. ಈಗ ತಾನು ಅಳುತ್ತಾ ಕುಳಿತರೆ ಭೂಮಿ ಮತ್ತಷ್ಟು ಕಂಗಾಲಾಗುತ್ತಾಳೆ ಎಂದು ಅರಿತು ರಾಜೇಶ್ಗೆ ಫೋನ್ ಮಾಡಿ ವಿಷಯ ತಿಳಿದರು. ರಾಜೇಶ್ಗೆ ಕೂಡ ಆಗಲೇ ವಿಷಯ ತಿಳಿದಿತ್ತು. ಅಮ್ಮ, ನಾನು ನಿಮಗೆ ಏನಾಗಿದೆ ಅಂತ ತಿಳಿದು ಕಾಲ್ ಮಾಡ್ತೀನಿ ಎಂದು ಗಂಗಾ ಅವರ ಕರೆ ಕಟ್ ಮಾಡಿ ಒಮ್ಮೆ ನ್ಯೂಸ್ ನೋಡಿದವನು ಮುಂದೇನು ಮಾಡಬೇಕು ನೋಡಿದ. ಗಂಗಾ ಅವರು ಭೂಮಿ ಬಳಿ ಬಂದು, ಭೂಮಿ ನೋಡಮ್ಮ, ಇಲ್ಲಿ ಅರ್ಜುನ್ಗೆ ಏನೂ ಆಗಿರಲ್ಲ ಕಣೆ ತಾಯಿ.
ನೀನೀಗೆ ಧೈರ್ಯ ಕಳೆದುಕೊಂಡು ಕೂತರೆ ನಮಗೆಲ್ಲ ಭಯ ಆಗುತ್ತೆ ಕಣೆ. ನೋಡು, ರಾಜೇಶ್ ಫೋನ್ ಮಾಡಿ ವಿಚಾರಿಸ್ತೀನಿ ಅಂತ ಹೇಳಿದ್ದಾನೆ. ಅರ್ಜುನ್ಗೆ ಏನೂ ಆಗಿರಲ್ಲ ಕಣೆ ಎಂದು ಸಮಾಧಾನ ಮಾಡಿದ್ದರು. ಯಾರು ಎಷ್ಟೇ ಸಮಾಧಾನ ಮಾಡಿದರೋ ಅವಳ ಅಳು ಮಾತ್ರ ನಿಲ್ಲಲಿಲ್ಲ. ಯಾಕತ್ತೆ, ಅವರು ನನ್ನ ಒಬ್ಬಳನ್ನೇ ಬಿಟ್ಟು ಹೋಗಿದ್ದು? ಅಷ್ಟು ಪ್ರೀತಿ ಮಾಡಿದವರು ಈಗ ನನ್ನ ಒಬ್ಬಳೇ ಇಲ್ಲಿ ಬಿಟ್ಟು ಹೋಗಿದ್ದು ನ್ಯಾಯನಾ ಎಂದು ಮತ್ತಷ್ಟು ಅತ್ತಳು. ಅದೇ ಸಮಯಕ್ಕೆ ರಾಜೇಶ್ನಿಂದ ಗಂಗಾ ಅವರಿಗೆ ಕಾಲ್ ಬಂದಿತ್ತು. ರಾಜೇಶ್ ಸಂಬಂಧಪಟ್ಟವರಿಗೆ ಕಾಲ್ ಮಾಡಿ ವಿಚಾರಿಸಿದಾಗ ಅವನಿಗೂ ವಿಷಯ ನಂಬಲಾಗಲಿಲ್ಲ. ಗಂಗಾ ಅವರಿಗೆ ಹೇಗೋ ವಿಷಯ ತಿಳಿಸಿ ತಾನು ಈಗಲೇ ಬರುವುದಾಗಿ ಹೇಳಿದ್ದ. ಅಲ್ಲಿಯವರೆಗೂ ಭೂಮಿಗೆ ವಿಷಯ ಹೇಳದೇ ಇರುವ ಹಾಗೆ ಕೂಡ ತಿಳಿಸಿದ್ದ. ಸ್ವಲ್ಪ ಹೊತ್ತಿನ ನಂತರ ರಾಜೇಶ್ ಅರ್ಜುನ್ ಮನೆ ತಲುಪಿದ್ದ. ಅಲ್ಲಿಯವರೆಗೂ ಗಂಗಾ ಭೂಮಿ ಬಳಿ ರಾಜೇಶ್ ತನಗೆ ಹೇಳಿದ್ದ ವಿಷಯ ತಿಳಿಸಲಿಲ್ಲ. ಈಗಾಗಲೇ ಅವಳನ್ನು ಸಂಭಾಳಿಸಲು ಆಗುತ್ತಿಲ್ಲ. ಇನ್ನು ಅವಳಿಗೆ ಸತ್ಯ ತಿಳಿದರೆ? ರಾಜೇಶ್ ಮನೆಗೆ ಬಂದಾಗ ಭೂಮಿ ಅವನ ಬಳಿ ಓಡಿ, ರಾಜೇಶ್ ಅಣ್ಣ, ನೋಡಿ ಅಣ್ಣ, ಟಿವಿಯಲ್ಲಿ ಏನೇನೋ ತೋರಿಸ್ತಾ ಇದ್ದಾರೆ. ಅಮ್ಮ, ಅಪ್ಪ, ಅತ್ತೆ ಕೂಡ ಅದನ್ನೇ ನಂಬಿದ್ದಾರೆ ಎಂದವಳಿಗೆ. ಅದಾಗಲೇ ಅರ್ಜುನ್ ಕೂಡ ಆ ಅಪಘಾತದಲ್ಲಿ ಇಲ್ಲ ಎನ್ನುವ ಸುದ್ದಿ ನ್ಯೂಸ್ ಮೂಲಕವೇ ತಿಳಿದಿತ್ತು. ಆದರೂ ರಾಜೇಶ್ ಬರ್ತಾನೆ, ಅವನು ಏನೂ ಹೇಳ್ತಾಳೆ ಎಂದು ಗಂಗಾ ಅವರು ಅವಳನ್ನು ಸಮಾಧಾನ ಮಾಡಿದ್ದರು. ಈಗ ರಾಜೇಶ್ ಬಂದ ಮೇಲೆ ಅವನ ಬಳಿ ಹೇಳಿದ್ದಳು ಭೂಮಿ. ಸಮಾಧಾನ ಮಾಡ್ಕೊ ಪುಟ್ಟ ಎಂದ ರಾಜೇಶ್ಗೂ ಅವಳನ್ನು ಸಮಾಧಾನ ಮಾಡುವ ರೀತಿ ತಿಳಿಯಲಿಲ್ಲ. ರಾಜೇಶ್, ಏನೂ ಹೇಳ್ತಾ ಇದ್ದೀಯ ನೀನು ಎಂದ ಗಂಗಾ ಅವರಿಗೂ ಇಷ್ಟು ಹೊತ್ತು ಇದ್ದ ಒಂದು ಸಣ್ಣ ಭರವಸೆಯು ಕಳಚಿ ಬಿದ್ದ ಹಾಗೆ ಆಗಿತ್ತು. ಹೌದು ಅಮ್ಮ, ನಮ್ಮ ಅರ್ಜುನ್ ಇನ್ನಿಲ್ಲ ಎಂದ ರಾಜೇಶ್ಗೆ ಆ ಮಾತು ಹೇಳುವಾಗ ಆದ ಸಂಕಟ, ನೋವು ಅಷ್ಟಿಷ್ಟಲ್ಲ. ಪ್ರಾಣ ಸ್ನೇಹಿತ, ತಮ್ಮನ ಹಾಗೆ ಇದ್ದವನು ಬಾಳಿ ಬದುಕಬೇಕಾದ ಜೀವ ಅದಿನ್ನು ಇನ್ನಿಲ್ಲ ಎನ್ನುವ ಮಾತನ್ನು ಅವನಿಗೂ ಅರಗಿಸಿಕೊಳ್ಳಲು ಕಷ್ಟ ಆಗಿತ್ತು. ರಾಜೇಶ್ ಹೇಳಿದ ಮಾತು ಕೇಳಿದ್ದ ಗಂಗಾ ಅವರು ತಮ್ಮ ಮಗನನ್ನು ಕಳೆದುಕೊಂಡ ನೋವಲ್ಲಿ ಅಳುತ್ತಿದ್ದರೆ ಭೂಮಿ ಮತ್ತೊಮ್ಮೆ ಅರ್ಜುನ್ ಎಂದು ಅರಚಿಕೊಂಡು ತನ್ನ ಜೀವನವೇ ಮುಗಿದು ಹೋಯಿತು ಎನ್ನುವ ಹಾಗೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಪ್ರಜ್ಞೆ ಕಳೆದುಕೊಂಡು ಬಿದ್ದು ಬಿಟ್ಟಳು. ಪ್ರಜ್ಞೆ ಇಲ್ಲದೆ ಬಿದ್ದ ಭೂಮಿಯನ್ನು ಯಾರು ಎಷ್ಟೇ ಎಚ್ಚರಿಸಲು ಪ್ರಯತ್ನ ಪಟ್ಟರೂ ಎಚ್ಚರ ಆಗದೇ ಇದ್ದಾಗ ಆಸ್ಪತ್ರೆಗೆ ಸೇರಿಸಿದ್ದರು. ಆಗಾಗ ಬೆಚ್ಚು ಬಿದ್ದು ಎಚ್ಚರ ಆದಾಗ, ಬಿಡಿ ನನ್ನನ್ನ, ನಾನು ನನ್ನ ಅರ್ಜುನ್ ಜೊತೆಗೆ ಹೋಗ್ತೀನಿ ಎಂದು ಅಳುತ್ತಾ ತನ್ನ ಕೈಗೆ ಹಾಕಿದ್ದ ಡ್ರಿಪ್ಸ್ ಎಲ್ಲವನ್ನೂ ಕಿತ್ತಿಸಿದು ಕೈಗೆಲ್ಲ ಒಂದಿಷ್ಟು ಗಾಯ ಮಾಡಿಕೊಂಡಿದ್ದ ಹುಡುಗಿ 3 ದಿನಗಳ ಆಸ್ಪತ್ರೆ ವಾಸ ಮುಗಿಸಿ ಬಂದಿದ್ದಳು. ಇತ್ತ ರಾಜೇಶ್ಗೆ ಅವನ ದೇಹವಾದರೂ ಸಿಗಬಹುದು ಎಂಬ ಆಸೆ. ನೋಡುವ ಸ್ಥಿತಿಯಲ್ಲಿ ಇದ್ದರೆ ಕೊನೆ ಬಾರಿ ಅವನ ಮುಖ ನೋಡಬಹುದು ಎಂದು. ಅರ್ಜುನ್ ಮನೆಯಿಂದ ಹೋಗಿ ಅಪಘಾತವಾಗಿ 1 ವಾರವಾದರೂ ಅವನ ದೇಹ ಮಾತ್ರ ಸಿಕ್ಕಿರಲೇ ಇಲ್ಲ. ಎಗ್ಗಿಲ್ಲದೆ ಸುರಿಯುವ ಮನೆಯವರ ಕಣ್ಣೀರಿಗೆ ಕೊನೆ ಮೊದಲೇ ಇಲ್ಲ. ಅರ್ಜುನ್ ತಾಯಿಯ ಕೋರಿಕೆಯಂತೆ ಭೂಮಿ ಮತ್ತವಳ ತಂದೆ ತಾಯಿಯ ವಾಸ ಅರ್ಜುನ್ ಮನೆಯಲ್ಲಿಯೇ ಆಗಿತ್ತು. ಕಳೆದುಕೊಂಡ ಮಗನನ್ನು ಮಗ ಪ್ರೀತಿಸಿ ಮದುವೆಯಾಗಬೇಕಾದ ಹುಡುಗಿಯಲ್ಲಿ ಕಾಣುವ ಹಂಬಲ ಆ ತಾಯಿ ಜೀವಕ್ಕೆ. 3 ದಿನಗಳ ಕಾಲ ಆಸ್ಪತ್ರೆ ವಾಸ ಮುಗಿಸಿ ಅರ್ಜುನ್ ಮನೆಯಲ್ಲೇ ಕುಳಿತು ಬಾಗಿಲ ಕಡೆಗೆ ನೋಟವಿಟ್ಟು ನೆಪಕ್ಕೆ ಮಾತ್ರ ಟಿವಿ ಹಚ್ಚಿಕೊಂಡು ಇದ್ದವಳಿಗೆ ಹಗಲು ರಾತ್ರಿ ಊಟ ತಿಂಡಿಯ ಪರಿವೇ ಇಲ್ಲ. ಯಾರೊಂದಿಗೂ ಮಾತಿಲ್ಲ. ಮೊದಲೇ ಮಿತಭಾಷೆಯಾಗಿದ್ದ ಹುಡುಗಿ ಹೀಗಂತೂ ಮಾತು ಬಂದರೂ ಮಾತನಾಡದ ಮೂಗಿಯಾಗಿ ಹೋಗಿದ್ದಳು. ಅರ್ಜುನ್ ನೆನಪಲ್ಲೇ ಟಿವಿಯಲ್ಲಿ ಹಾಡೊಂದು ಪ್ರಸಾರವಾಗುತ್ತಿತ್ತು. ನಟ್ಟ ನಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವವನು, ಎಂಥ ನೋವ ಸಮೇತ ಹೀಗೆ ದೂರ ಹೋಗುವ ಮುನ್ನ. ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ. ಕಾರಣವೇ ಹೇಳದೆ ಅವಳಿಂದ ದೂರವಾದ ಅರ್ಜುನ್ ನೆನಪು ಭೂಮಿಯನ್ನು ಎಲ್ಲಿಲ್ಲದೆ ಕಾಡುತ್ತಿತ್ತು. ಕಣ್ಣಿಂದ ಒಂದೇ ಸಮನೆ ನೀರು ಹರಿಯುತ್ತಿರಲು ಟಿವಿಯಲ್ಲಿ ಪ್ರಸಾರ ಆಗುತ್ತಿದ್ದ ಹಾಡು ಅವಳ ದುಃಖವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತಿತ್ತು. ಒಂದಾದ ಮೇಲೆ ಒಂದರಂತೆ ಅರ್ಜುನ್ ಜೊತೆಗೆ ಕಳೆದ ಎಲ್ಲಾ ಕ್ಷಣಗಳು ಅವಳಿಗೆ ನೆನಪಾಗಿ ದಾಳಿ ಮಾಡಿದ ಅನುಭವ ಆಗಿತ್ತು. ಅರ್ಜುನ್, ಅರ್ಜುನ್, ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ, ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅರ್ಜುನ್, ಪ್ಲೀಸ್ ಎಂದು ಮತ್ತಷ್ಟು ಅತ್ತಳು. ಆದರೂ
ಅರ್ಜುನ್ ಆಡಿದ್ದ ಮಾತು, ಒಬ್ಬಳೇ ಇದ್ದಾಗ ಎಷ್ಟೇ ಬೇಕಾದ್ರೂ ಅಳು, ಆದ್ರೆ ಯಾರಾದ್ರೂ ಎದುರು ಇದ್ದಾಗ ಅಳಬೇಡ ಎಂದಿದ್ನಲ್ಲ. ಆ ಮಾತು ನೆನಪಿಗೆ ಬಂದಾಗ ಎಷ್ಟೇ ಅಳು ಬಂದರೂ ಎಲ್ಲರೂ ಇದ್ದಾಗ ನೋವಿನ ಮುಖ ಇರುತ್ತಿತ್ತೇ ಹೊರತು ಅಳುತ್ತಿರಲಿಲ್ಲ. ಅರ್ಜುನ್ ಇಲ್ಲದ ಈ ಸಮಯದಲ್ಲಿ ಅವನ ನೆನಪಿನಿಂದ ತನ್ನನ್ನು ತಾನು ಸಂಭಾಳಿಸಿಕೊಂಡು ಅವನು ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ ಕಂಪನಿಗೆ ನಷ್ಟ ಆಗದ ಹಾಗೆ ಅರ್ಜುನ್ ಹೇಳಿಕೊಟ್ಟ ಕಂಪನಿಯ ಬಗೆಗಿನ ಪಾಠಗಳು ಆಗ ಅವಳಿಗೆ ನೆನಪಿಗೆ ಬಂದು, ಅರ್ಜುನ್ ಅಷ್ಟು ಅಲ್ಲದೆ ಹೋದರೂ ಕಂಪನಿಗೆ ಎಲ್ಲೂ ನಷ್ಟ ಆಗದ ಹಾಗೆ, ಕಂಪನಿಗೆ ಕೆಟ್ಟ ಹೆಸರು ಬಾರದ ಹಾಗೆ ತಕ್ಕ ಮಟ್ಟಿಗೆ ಕಂಪನಿಯನ್ನು ನಡೆಸಿಕೊಂಡು ಹೋಗುತ್ತಿದ್ದಳು. ಅರ್ಜುನ್ ಮನೆಯಲ್ಲೂ ಆಗು ಹೋಗುಗಳನ್ನು ಸಹ ನೋಡಿಕೊಳ್ಳುತ್ತಿದ್ದಳು. ಆಗಲೇ ಹಿಂದಿನ ಘಟನೆಗಳನ್ನು ನೆನಪು ಮಾಡಿಕೊಂಡು, ಯಾಕೆ ಅರ್ಜುನ್ ಆಗಂತಕನಾಗಿ ಬಂದು ಅಷ್ಟೊಂದು ಪ್ರೀತಿ ದಾರೆ ಎರೆದು ನನ್ನಪ್ಪ ಅಮ್ಮ ನನ್ನನ್ನ ನಿಮಗೆ ದಾರೆ ಎರೆದು ಕೊಡುವ ಸಮಯದಲ್ಲಿ ಈಗ ಹೀಗೆ ನನ್ನನ್ನ ಈ ಪ್ರಪಂಚದಲ್ಲಿ ಒಂಟಿ ಮಾಡಿ ಹೋದ್ರಿ ಯಾಕೆ ಎಂದು ಹಾಲ್ನಲ್ಲಿ ಎದುರುಗಡೆ ಇದ್ದ ನಗುತ್ತಿದ್ದ ಅರ್ಜುನ್ ದೊಡ್ಡ ಫೋಟೋ ಎದುರು ನಿಂತು ಮಾತನಾಡುತ್ತಿದ್ದಳು. ಅರ್ಜುನ್ ಹೋಗುತ್ತಿದ್ದ ಫ್ಲೈಟ್ನಲ್ಲಿದ್ದ ಗಾಯಗೊಂಡ ಒಂದಿಷ್ಟು ಜನರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಇನ್ನೊಂದಿಷ್ಟು ಜನರ ಹುಡುಕಾಟ ನಡೆಯುತ್ತಿದೆ ಎಂದು ಟಿವಿಯಲ್ಲಿ ಮಾರನೇ ದಿನ ನ್ಯೂಸ್ನಲ್ಲಿ ಬರುತ್ತಿತ್ತು. ರಾಜೇಶ್ ಆ ನ್ಯೂಸ್ ನೋಡಿ ಮಾರನೇ ದಿನ ಮತ್ತೊಮ್ಮೆ ವಿಚಾರ ಮಾಡಿದಾಗ ಅರ್ಜುನ್ನ ದೇಹವೂ ಸಿಗಲಿಲ್ಲ ಎಂದು ತಿಳಿದಿತ್ತು. ಆ ವಿಷಯ ತಿಳಿದು ಮನೆಯವರಲ್ಲಿ ಒಂದು ಸಣ್ಣ ಆಶಾಕಿರಣ ಮೂಡಿತ್ತು, ಅರ್ಜುನ್ ಸಿಗಬಹುದು ಎಂದು. ಆದರೆ ಒಂದು ವಾರ ಕಳೆದರೂ ಅರ್ಜುನ್ ಪತ್ತೆಯೇ ಇರಲಿಲ್ಲ. ಭೂಮಿಯ ಮನಸ್ಸು ಎಲ್ಲೋ ಒಂದು ಕಡೆ ತನ್ನ ಅರ್ಜುನ್ಗೆ ಏನೂ ಆಗಲಿಲ್ಲ, ಅವರು ಸೇಫಾಗಿಯೇ ಇದ್ದಾರೆ ಎಂದು ಹೇಳುತ್ತಿತ್ತು. ಆದರೆ ಬುದ್ಧಿ ಪ್ರತಿದಿನ ನ್ಯೂಸ್ನಲ್ಲಿ ನೋಡಿದ್ರೂ ಕೂಡ ನಿನಗೆ ನಿನ್ನ ಅರ್ಜುನ್ ಇದ್ದಾನೆ ಅನ್ನುತ್ತಾ ಎಂದು ಪ್ರಶ್ನೆ ಮಾಡುತ್ತಿತ್ತು. ಮನೆಯಲ್ಲಿನ ಎಲ್ಲರೂ ಅರ್ಜುನ್ ಸಿಗ್ತಾನೇನೋ ಅಂತ ಸಣ್ಣ ಆಸೆಯ ಕಿಡಿ ಹೊತ್ತು ದೇವರಲ್ಲಿ ಪ್ರಾರ್ಥಿಸಲು ದೇವಸ್ಥಾನಕ್ಕೆ ಹೋದರು. ಯಾರೂ ಇಲ್ಲದ ಸಮಯದಲ್ಲಿ ಟಿವಿ ಹಾಕಿ ಕುಳಿತಾಗ ಟಿವಿಯಲ್ಲಿ ಪ್ರಸಾರವಾದ ಹಾಡು ಅವಳಿಗೆ ಮತ್ತಷ್ಟು ಕಣ್ಣೀರು ತರಿಸಿತ್ತು. ಒಂದೇ ಸಮನೆ ಬಿಕ್ಕುತ್ತಾ ಗೋಡೆಗೆ ಹುರುಗಿ ಕುಳಿತು ಕಣ್ಣೀರು ಹಾಕುತ್ತಾ ಕುಳಿತಿದ್ದಳು. ಆಗಲೇ ಕೇಳಿಸಿತು ಭೂಮಿ ಅನ್ನೋ ಪದ, ತೀರಾ ಪರಿಚಿತ ಎನ್ನುವ ಹಾಗೆ. ಮಣ್ಣೆಯಲ್ಲಿ ತಲೆ ಒದಗಿಸಿ ಅಳುತ್ತಿದ್ದವಳು ತಲೆ ಮೇಲೆತ್ತಿ ನೋಡಿದಾಗ ಬಾಗಿಲಲ್ಲಿ ನಿಂತಿದ್ದ ಅವಳ ಅರ್ಜುನ್ ತನ್ನ ಲಗೇಜ್ ಸಮೇತ. ಅವನನ್ನು ಹಾಗೆ ನೋಡಿ ಅವಳಿಗೆ ಆಶ್ಚರ್ಯ ಮಿಶ್ರಿತ ಸಂತೋಷ ಅವಳಲ್ಲಿ. ನಿಜವೋ ಅಥವಾ ನನ್ನ ಭ್ರಮೆಯೋ ತಿಳಿಯಲಿಲ್ಲ ಅವಳಿಗೆ ಒಂದು ಕ್ಷಣ. ಕಲ್ಲುಕೊಂಬೆಯ ಹಾಗೆ ಅವನನ್ನೇ ನೋಡುತ್ತಾ ನಿಂತುಬಿಟ್ಟಿದ್ದಳು ಭೂಮಿ. ಬಾಗಿಲು ತೆಗೆದೇ ಇದ್ದ ಕಾರಣ ಬೆಲ್ ಮಾಡದೆ ಹಾಗೆಯೇ ಬಂದಿದ್ದ ಅರ್ಜುನ್ಗೆ ಹೊರಗಡೆ ಭೂಮಿ ಚಪ್ಪಲಿ ಕಂಡಾಗಲೇ ಖುಷಿಯಿಂದ ಬಂದಿದ್ದ, ತನ್ನವಳು ಇಲ್ಲೇ ಇರುವಳು ಎಂದು. ಅವನಿಗೆ ಇಲ್ಲದ ಘಟನೆಯ ಬಗ್ಗೆ ಮಾಹಿತಿಯೇ ಇಲ್ಲ, ಅಷ್ಟು ಬ್ಯುಸಿ ಇದ್ದಿದ್ದ ಅವನ ಕೆಲಸದಲ್ಲೇ. ತನ್ನನ್ನು ಕಂಡ ಕ್ಷಣ, ತನ್ನ ಮಾತುಗಳನ್ನು ಕೇಳಿದ ಕ್ಷಣ ಕೂಡಲೇ ಓಡಿ ಬಂದು ತನ್ನನ್ನ ತಬ್ಬಿಕೊಂಡು ಸಂತಸ ಪಡುತ್ತಾಳೆ ಎಂದೆಲ್ಲ ಆಲೋಚನೆ ಮಾಡುತ್ತಾ ಬಂದವನ ಆ ಆಲೋಚನೆಯನ್ನು ಭೂಮಿ ಸುಳ್ಳು ಮಾಡಿದ್ದಳು. ತಾನು 2 ಬಾರಿ ಕರೆದರೂ ತನ್ನ ಬಳಿ ಬರದೆ ಹಾಗೇ ಅಳುತ್ತಾ ನಿಂತವಳನ್ನು ನೋಡಿ ಕಂಗಾಲಾದ ಅರ್ಜುನ್. ತನ್ನವಳ ಬೋಳು ಹಣೆ, ಕೆದರಿದ ಕೂದಲು, ಅತ್ತತ್ತು ಕೆಂಪಾದ ಕಣ್ಣುಗುಡ್ಡೆಗಳು ಅವನಿಗೆ ಏನೂ ಆಗಬಾರದ್ದು ಆಗಿದೆ ಅನಿಸಿತ್ತು. ಅವನಿಗೆ ಅವಳನ್ನು ಆ ರೀತಿ ನೋಡಿ ಒಂದು ರೀತಿ ಸಂಕಟ ಉಂಟಾಯಿತು. ಅರ್ಜುನ್ ಮತ್ತೊಮ್ಮೆ ಭೂಮಿ ಎಂದು ಕರೆದಾಗ ಅಳುತ್ತಲೇ ಓಡಿ ಬಂದು ಅವನನ್ನು ತಬ್ಬಿಕೊಂಡು ಅವನ ಮುಖವೆಲ್ಲ ಕೈಗಳಿಂದ ಸ್ಪರ್ಶಿಸಿ, ಅರ್ಜುನ್, ಅರ್ಜುನ್, ನೀವು ನಿಮಗೆ ಏನೂ ಆಗಿಲ್ಲ ಅಲ್ವಾ? ನೀವು ನಿಜವಾಗಲೂ ಬಂದಿದ್ದೀರಾ ಅರ್ಜುನ್? ನನಗೆ ಗೊತ್ತಿತ್ತು ನನ್ನ ಅರ್ಜುನ್ ಯಾವತ್ತೂ ಅವರ ಭೂಮಿಯನ್ನ ಬಿಟ್ಟು ಹೋಗಲ್ಲ ಅಂತ. ನೋಡಿದ್ರಾ, ನನ್ನ ನಂಬಿಕೆ ಹುಸಿಯಾಗಲಿಲ್ಲ. ನೋಡಿ ಅರ್ಜುನ್, ಟಿವಿಯಲ್ಲಿ ಏನೇನೋ ನ್ಯೂಸ್ ಆಗ್ತಾ ಇದ್ದಾರೆ. ಅಮ್ಮ, ಅಪ್ಪಾಜಿ, ಅಮ್ಮ ಎಲ್ಲ ಕೂಡ ಅದನ್ನೇ ನಿಜ ಅಂತ ನಂಬಿಬಿಟ್ಟಿದ್ರು ಗೊತ್ತಾ. ನೀವು ಜೀವಂತವಾಗಿ ಇದ್ದೀರಾ ಅಂದ್ರೂ ಯಾರೂ ನನ್ನ ಮಾತೇ ನಂಬಿರಲಿಲ್ಲ. ಆದರೆ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ಅರ್ಜುನ್. ನಮ್ಮಿಬ್ಬರ ಪ್ರೀತಿ ಕೂಡ ಸುಳ್ಳಲ್ಲ. ಹಿರಿ, ನಾನು ಈಗಲೇ ಅಪ್ಪಾಜಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ ಎಂದವಳೆ ಅವನ ಯಾವ ಮಾತಿಗೂ ಕಾಯದೆ ತನ್ನ ತಂದೆಗೆ ಕರೆ ಮಾಡಿ
ಅರ್ಜುನ್ ಬದುಕಿ ಬಂದ ಸುದ್ದಿ ತಿಳಿಸಿದ್ದಳು. ಅಲ್ಲಿಗೆ ಅರ್ಜುನ್ಗೆ ಭೂಮಿ ಯಾಕೆ ಆಗಿದ್ದಳೋ, ಅದು ಆ ಪರಿಸ್ಥಿತಿಯಲ್ಲಿ ತನ್ನ ಮನೆಯಲ್ಲಿ ಇರಲು ಕಾರಣ ಏನೋ ಎಂಬುದರ ಬಗ್ಗೆ ಒಂದು ಸಣ್ಣ ಚಿತ್ರಣ ಸಿಕ್ಕಿತ್ತು. ವಿಲವಿಲ ಒದ್ದಾಡಿ ಹೋಗಿದ್ದ ಅರ್ಜುನ್ ಬಂದ ವಿಷಯವನ್ನು ಭೂಮಿ ತನ್ನ ಅತ್ತೆ ಹಾಗೂ ತಂದೆ ತಾಯಿಗೆ ಫೋನ್ ಮಾಡಿ ತಿಳಿಸಿದ್ದಳು. ದೇವಸ್ಥಾನಕ್ಕೆ ಹೋದವರು ಹಿಂದಿರುಗಿ ಆತುರವಾಗಿ ಹೊರಟು ಬಂದಿದ್ದರು ಭೂಮಿಯ ಮಾತು ಕೇಳಿ. ಭೂಮಿ ಅರ್ಜುನ್ ಬದುಕಿ ಬಂದ ಖುಷಿಗೆ, ತಾನು ಈ 1 ವಾರ ಅನುಭವಿಸಿದ ನೋವಿಗೆ ಮದ್ದೆನ್ನುವ ಹಾಗೆ ಅವನನ್ನು ಬಿಗಿಯಾಗಿ ಅಪ್ಪಿದ್ದಳು. ಅದೇನೋ ಸುರಕ್ಷತೆಯ ಭಾವ. ಅದೇ ಸಮಯಕ್ಕೆ ಸರಿಯಾಗಿ ಮನೆಯವರು ಹಿಂದಿರುಗಿ ಬಂದಾಗ ಅವರಲ್ಲೂ ಕೂಡ ಸಂತಸ ಮಿಶ್ರಿತ ಆಶ್ಚರ್ಯ. ಎಲ್ಲರೂ ಇದು ಹೀಗೆ ಸಾಧ್ಯ ಎನ್ನುವವರೇ. ಉತ್ತರ ಕೊಡಬೇಕಾಗಿತ್ತು ಮಾತ್ರ ಅರ್ಜುನ್. ಎಲ್ಲರ ಮುಖಭಾವ ಗಮನಿಸುತ್ತಾ ಸುಮ್ಮನೆ ನಿಂತಿದ್ದ. ಅರ್ಜುನ್ ಮುಖಭಾವನೆಯನ್ನು ಗಮನಿಸಿದ ಅವನ PA ಕಮ್ ಫ್ರೆಂಡ್ ರಾಜೇಶ್, ಅರ್ಜುನ್ ಅದೇನಾಯ್ತು ಅಂದ್ರೆ ಎಂದು ನಡೆದ ವಿಷಯವನ್ನೆಲ್ಲ ವಿವರಿಸಿದ್ದ. ಇಷ್ಟೆಲ್ಲ ಆಗಿರಬಹುದು ತಾನು ಹೋದ ನಂತರ ಎಂಬ ಸಣ್ಣ ಕಲ್ಪನೆ ಕೂಡ ಅವನಲ್ಲಿ ಇರಲಿಲ್ಲ. ಮನೆಯವರೆಲ್ಲರ ಮುಖವನ್ನು ಮತ್ತೊಮ್ಮೆ ನೋಡಿದ್ದ. ತಾನಿಲ್ಲ ಎಂಬ ದುಃಖದಲ್ಲಿ ಕೂಡಿದ್ದ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದ ಅರ್ಜುನ್. ಅವನ ತಾಯಿ ಗಂಗಾ ಅಂತೂ ಮಗ ಹಿಂದಿರುಗಿ ಬಂದಿದ್ದಕ್ಕೆ ಅದೆಷ್ಟು ನೆಮ್ಮದಿ ಆಗಿತ್ತು ಆ ಜೀವಕ್ಕೆ. ತಾನು ಮೊದಲು ಹೋಗಬೇಕಿತ್ತು, ಆದರೆ ತನ್ನ ಬದಲು ಬದುಕಿ ಬಾಳಬೇಕಾದ ಮಗ ಹೋದನಲ್ಲ ಎಂದು ಅದೆಷ್ಟು ವ್ಯಥೆಪಟ್ಟಿದ್ದರೋ ಅವರಿಗೇ ಗೊತ್ತು. ಅಮ್ಮ, ನನಗೇನೂ ಆಗಿಲ್ಲ ಅಮ್ಮ. ನೋಡಿ, ನಾನು ಹುಷಾರಾಗಿ ಬಂದಿದ್ದೀನಿ. ಮನೆಯಿಂದ ಹೋಗುವಾಗ ಹೇಗೆ ಇದ್ದೆನೋ ಹಾಗೆ ವಾಪಸ್ ಬಂದಿದ್ದೀನಿ ಅಮ್ಮ. ನಿಮ್ಮೆಲ್ಲರ ಆಶೀರ್ವಾದ ಇರೋ ತನಕ ನನಗೇನೂ ಆಗಲ್ಲ ಅಮ್ಮ. ಅತ್ತೆ, ಮಾವ, ರಾಜೇಶ್, ಪ್ಲೀಸ್ ನೀವೆಲ್ಲ ಸುಮ್ಮನೆ ಇರಿ, ಅಳಬೇಡಿ. ಈಗ ನಾನು ಬಂದಾಯ್ತಲ್ವಾ ಎಂದು ತಾನೇ ಎಲ್ಲರಿಗೂ ಸಮಾಧಾನ ಮಾಡಿದ್ದ. ಭೂಮಿ ಇನ್ನೂ ಅಳುತ್ತಲೇ ಇದ್ದಳು. ಅವಳನ್ನು ಸಮಾಧಾನ ಮಾಡುವ ಪರಿ ತಿಳಿಯದಾಯಿತು ಅವನಿಗೆ. ಭೂಮಿ, ಪ್ಲೀಸ್ ಕಣೋ, ನೀನು ಹೀಗೆ ಅಳ್ತಾ ಇದ್ರೆ ನನಗೇನು ಮಾಡೋಕ್ಕೂ ಗೊತ್ತಾಗಲ್ಲ. ಪ್ಲೀಸ್ ಸುಮ್ಮನೆ ಇರಮ್ಮ. ಇಲ್ಲ ಅಂದ್ರೆ ನೀನು ಹೀಗೆ ಅಳ್ತಾ ಇದ್ರೆ ಸ್ವೀಟ್ ಪನಿಷ್ಮೆಂಟ್ ಕೊಡ್ತೀನಿ ನೋಡು ಎಲ್ಲರ ಎದುರೇ ಎಂದು ತುಸು ತುಂಟತನ ಮಾತಲ್ಲಿ ಬೆರೆಸಿ ಹೇಳಿದಾಗ ಹುಡುಗಿ ಗಪ್ಚುಪ್. ಅರ್ಜುನ್, ಹೌದು, ನೀನು ಸೇಫ್ ಆಗಿ ಬಂದಿದ್ದು ಹೇಗೆ? ನೀನು ಕೂಡ ಅದೇ ಫ್ಲೈಟಲ್ಲಿ ಇದ್ದೆ ಅಲ್ವಾ ಎಂದು ತನಗಿದ್ದ ಅನುಮಾನ ಬಗೆಹರಿಸಿಕೊಳ್ಳಲು ಪ್ರಶ್ನಿಸಿದ್ದ ರಾಜೇಶ್. ನನ್ನ ಆಯಸ್ಸು ಗಟ್ಟಿ ಇತ್ತು. ನಿಮ್ಮನ್ನೆಲ್ಲ ಇನ್ನಷ್ಟು ದಿನ ನೋಡೋ ಭಾಗ್ಯ ನನ್ನ ಹಣೆ ಬರಹದಲ್ಲಿತ್ತು ಅನ್ಸುತ್ತೆ. ಅದಕ್ಕೆ ಆ ದೇವರು ನೀನು ಈ ಫ್ಲೈಟ್ನಲ್ಲಿ ಹೋಗೋದು ಬೇಡ ಅಂತ ಬೇರೆ ಫ್ಲೈಟ್ನಲ್ಲಿ ಹೋಗೋ ಹಾಗೆ ಮಾಡಿದ್ದ. ಅಂದ್ರೆ ನಮಗೆ ಅರ್ಥ ಆಗಲಿಲ್ಲ ಅರ್ಜುನ್ ಎಲ್ಲರನ್ನೂ ಉದ್ದೇಶಿಸಿ, ನೋಡಿ, ನಿಜವಾಗಿಯೂ ನನಗೆ ಏನೂ ಆಗಿಲ್ಲ. ನಾನದೇ ನಿಮ್ಮ ಮೊದಲಿನ ಅರ್ಜುನ್, ಅಥವಾ ಈ ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಡಬಲ್ ರೋಲ್ ಕೂಡ ಅಲ್ಲ. ನಾನ್ ನಿಮ್ಮೆಲ್ಲರ ಅರ್ಜುನ್. ಅವತ್ತು ಏನಾಯ್ತು ಅಂದ್ರೆ, ನಾನು ಹೋಗಬೇಕಾದ ಫ್ಲೈಟ್ ಲೇಟ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಇದೇ ಫ್ಲೈಟ್ಗೆ ಹೋದ್ರೆ ನನ್ನ ಮೀಟಿಂಗ್ಗೆ ಲೇಟ್ ಆಗುತ್ತೆ ಅಂತ ಅದನ್ನ ಬಿಟ್ಟು ಬೇರೆ ಫ್ಲೈಟ್ಗೆ ಹೋಗಿದ್ದೆ ನಾನು. ನನಗೂ ವಿದೇಶಕ್ಕೆ ಹೋದ ಮೇಲೆ, ನನ್ನೆಲ್ಲ ಕೆಲಸ ಮುಗಿದ ಮೇಲೆ 2 ದಿನದ ನಂತರ ಗೊತ್ತಾಗಿದ್ದು ನಾನ್ ಮೊದಲೇ ಬರಬೇಕಿದ್ದ ಫ್ಲೈಟ್ ಈಗಾಯ್ತು ಅಂತ. ಆ ದೇವರು ದೊಡ್ಡವನು. ನಿಮ್ಮೆಲ್ಲರ ಹರಕೆ, ಆಶೀರ್ವಾದ, ನನ್ನ ಭೂಮಿಯ ಪ್ರೀತಿಯಿಂದ ನಾನಿವತ್ತು ಜೀವಂತವಾಗಿ ನಿಮ್ಮೆದುರು ಇದ್ದೀನಿ ಎಂದಾಗ ಪಕ್ಕದಲ್ಲಿ ಇದ್ದ ಭೂಮಿ ಅವನ ಕೈ ಹಿಡಿದಿದ್ದಳು. ಅರ್ಜುನ್ ಮಾತು ಕೇಳಿ ಹಿರಿಯರು ಮನಸ್ಸಲ್ಲೇ ಕಾಣದ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಭೂಮಿ, ಅರ್ಜುನ್, ಇಷ್ಟೇ ಇಲ್ಲಿಗೆ ಮುಗಿಯಿತು ನನ್ನ ಜೀವನ ಅಂತ ಅಂದುಕೊಂಡು ಬಿಟ್ಟಿದ್ದೆ ನಾನು. ದೇವರ ಇಲ್ಲ ಅಂದುಕೊಂಡಿದ್ದೆ. ಆದ್ರೆ ನಿಮ್ಮನ್ನ ಸೇಫ್ ಆಗಿ ಮತ್ತೆ ನಿಮ್ಮೆಲ್ಲರ ಬಳಿ ಕಳುಹಿಸಿಕೊಟ್ಟ ಆ ದೇವರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಎಂದಾಗ ಗಂಗಾ ಅವರು, ಹೌದು ಮಗಳೇ, ನೀನೇ ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚು ಎಂದು ಕಳುಹಿಸಿದ್ದರು. ಭೂಮಿ ದೇವರಿಗೆ ತುಪ್ಪದ ದೀಪ ಬೆಳಗ್ಗೆ ಬಂದ ಮೇಲೆ, ಎಲ್ಲರೂ ಒಂದು ಹಂತಕ್ಕೆ ಸಮಾಧಾನ ಆದ ಮೇಲೆ ಅರ್ಜುನ್ ತಾನೇ ಮದುವೆ ವಿಷಯ ಪ್ರಸ್ತಾಪಿಸಿ, ಇನ್ನೇನು ಬರೀ 2 ದಿನ ಇದೆ ನಮ್ಮ ಮದುವೆಗೆ ಅಷ್ಟೇ, ಏನೂ ತಯಾರಿಯಾಗಿಲ್ಲ ಅಲ್ವಾ ಎಂದಾಗಲೇ ಉಳಿದವರಿಗೂ ನೆನಪಿಗೆ ಬಂದಿದ್ದು. ಮೊದಲೇ ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ಜವಾಬ್ದಾರಿ ವಹಿಸಿದ್ದ ಕಾರಣ ಮನೆಯವರಿಗೆ ಅಷ್ಟೇನೂ ಕಷ್ಟ ಆಗಲಿಲ್ಲ.
2 ದಿನದಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡರು. ಭೂಮಿ ತಂದೆ ತಾಯಿ ಮಗಳನ್ನು ಕರೆದುಕೊಂಡು ತಮ್ಮ ಮನೆಗೆ ಹೋಗಿ ಅಲ್ಲಿಂದಲೇ ದಿಬ್ಬಣ್ಣ ಕರೆದುಕೊಂಡು ಬರುವುದಾಗಿ ಹೇಳಿ ಹೋಗಿದ್ದರು. ಅಂತೂ ದೊಡ್ಡದಾಗಿ ಬಂದಿದ್ದ ಗಂಡಾಂತರ ಯಾವುದೇ ಅಪಾಯ ಇಲ್ಲದೆ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಸರಿ ಹೋಗಿ ಮಗಳ ಜೀವನ ಒಂದು ನೆಲೆ ಕಾಣುವುದು ಎಂಬ ನೆಮ್ಮದಿ ಸಮಾಧಾನದಲ್ಲಿದ್ದರು ಭೂಮಿ ತಂದೆ ತಾಯಿ. ಇತ್ತ ಪ್ರೇಮಿಗಳಿಗೆ ತಮ್ಮ ಮದುವೆಗೆ 2 ದಿನ ಇರುವುದು ಎಂದು ತಿಳಿದರೂ ಇಬ್ಬರ ನಡುವೆ ವಾರದ ಮಾತುಕತೆ ಸಾಕಷ್ಟು ಬಾಕಿ ಉಳಿದಿದ್ದರೂ ಶಾಸ್ತ್ರಗಳು ಶುರುವಾದ ಕಾರಣ ಸರಿಯಾಗಿ ಮಾತನಾಡಲು ಆಗುತ್ತಿರಲಿಲ್ಲ. ಯಾವಾಗಲೋ ಮೆಸೇಜ್ ಮಾಡಿದ್ರೆ ಇನ್ಯಾವಾಗಲೋ ಫೋನ್ ನೋಡಿದಾಗ ಅದಕ್ಕೆ ಉತ್ತರಿಸುವುದು ಆಗಿತ್ತು ಇಬ್ಬರಿಗೂ. ಇಬ್ಬರ ಕಡೆಗೂ ಇಬ್ಬರ ಸ್ನೇಹಿತರ ಗುಂಪು ಸೇರಿತ್ತು. ಮದುವೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ಹೆಣ್ಣಿನ ಕಡೆಯ ದಿಬ್ಬಣ ಹೊರಡಿಸಿಕೊಂಡು ಗಂಡಿನ ಕಡೆಯವರು ಬರುವ ಮೊದಲೇ ಮಂಟಪ ತಲುಪಿದ್ದರು. ಭೂಮಿ ಅರ್ಜುನ್ ಕೊಡಿಸಿದ ಸೀರೆಯನ್ನು ಹುಟ್ಟು ಅವನೇ ಎಂಗೇಜ್ಮೆಂಟ್ನಲ್ಲಿ ಕೊಡಿಸಿದ ಒಡವೆಗಳನ್ನು ಧರಿಸಿ ಮಿಂಚುತ್ತಿದ್ದಾಳೆ. ಅವಳ ಸ್ನೇಹಿತೆಯರು ಅವಳಿಗೆ ಕಾಲೆಳೆದು ನಗುತ್ತಿದ್ದರೆ ಅವರ ಬಾಯಲ್ಲಿ ಬರುವ ಅರ್ಜುನ್ ಎಂಬ ಹೆಸರೇ ಸಾಕಿತ್ತು ಅವಳನ್ನು ನಾಚಿ ನೀರಾಗಿಸಲು. ಇನ್ನೆಷ್ಟು ಹೊತ್ತಿಗೆ ತನ್ನವನನ್ನು ಕಾಣುವೆನೋ ಎಂದು ಗೆಳತಿಯರ ಸಿಹಿ ಕಾಟ ತಾಳಲಾಗದೆ ಕುಳಿತವಳ ಕಾಯುವಿಕೆಗೆ ಅಂತ್ಯ ಹಾಡಲು ಬಂದಿದ್ದ ಅರ್ಜುನ್ ಕಾರ್ನಲ್ಲಿ ಬಿಳಿ ರೇಷ್ಮೆ ಪಂಚೆ ಶರ್ಟ್ ಧರಿಸಿ ತಲೆಗೆ ಮೈಸೂರು ಪೇಟ ಧರಿಸಿ ಬಂದವ ಒಳ್ಳೆ ರಾಜಕುಮಾರನ ಹಾಗೆ ಹೊಳೆಯುತ್ತಿದ್ದ. ಅವನಿಗೂ ತನ್ನ ಮನದರಸಿಯನ್ನು ಯಾವಾಗ ನೋಡುವೆ ಎಂದಾಗಿತ್ತು. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರನ್ನು ಸ್ವಾಗತಿಸಿ ಬರಮಾಡಿಕೊಂಡ ನಂತರ ಒಂದೊಂದೇ ಶಾಸ್ತ್ರಗಳು ಆರಂಭ ಆಗಿದ್ದವು. ಮದುಮಗನಾಗಿ ಅರ್ಜುನ್ ಮಂಟಪ ಏರಿ ಕೆಲವು ಶಾಸ್ತ್ರಗಳನ್ನು ಮುಗಿಸಿದ್ದ. ಪುರೋಹಿತರು ಹುಡುಗಿಯನ್ನು ಕರೆದುಕೊಂಡು ಬನ್ನಿ ಎಂದಾಗ ಅರ್ಜುನ್ ಕಣ್ಣುಗಳು ಅವಳಿಗಾಗಿ ಹುಡುಕಾಡಿದ್ದವು. ಕಡು ನೀಲಿ ಬಣ್ಣದ ಒಡಲಿಗೆ ಸಿಲ್ವರ್ ಬಣ್ಣದ ಬಾರ್ಡರ್ ಇರುವ ಮೈಸೂರು ರೇಷ್ಮೆ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದ ಹುಡುಗಿಯನ್ನು ಎಲ್ಲರೂ ಕಣ್ರೆಪ್ಪೆ ಮುಚ್ಚದೆ ನೋಡುತ್ತಿದ್ದರೆ ಅವಳನ್ನು ನೋಡಿದ ಹುಡುಗನ ಹೃದಯ ಒಂದು ಕ್ಷಣ ತನ್ನ ಬಡಿತವನ್ನೇ ಮರೆತಂತೆ ಆಗಿತ್ತು ಅವನಿಗೆ. ಪಕ್ಕದಲ್ಲಿ ನಿಂತಿದ್ದ ರಾಜೇಶ್, ಮಗ ಈಗಲೇ ಇಷ್ಟು ನೋಡಬೇಡ, ನನ್ನ ತಂಗಿ ಕರಗಿ ಹೋಗ್ತಾಳೆ, ಹುಷಾರು ಎಂದು ರೇಗಿಸಿದ್ದ. ಗೆಳೆಯನ ಮಾತಿಗೆ ಸುಮ್ಮನೆ ತಲೆ ಕೊಡುವಿಕೊಂಡು ನಗುತ್ತಾ ನಿಂತ ಅರ್ಜುನ್. ಇಬ್ಬರ ನಡುವೆ ಅಂತರ್ಪಟ ಹಿಡಿಯಲಾಗಿತ್ತು. ತೆರೆ ಸರಿದ ನಂತರ ಮನಸಾರೆ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತಿದ್ದರು. ಕೈಯಲ್ಲಿದ್ದ ಹಾರವನ್ನು ಹಿಡಿದೆ. ಹಾರ ಬದಲಾಯಿಸಿಕೊಳ್ಳಿ ಎಂಬ ಪುರೋಹಿತರ ಮಾತು ಅವರಿಬ್ಬರ ಕಿವಿಗೆ ತಟ್ಟಲಿಲ್ಲ. ತಮ್ಮಲ್ಲೇ ಕಳೆದು ಹೋದ ಜೋಡಿಯನ್ನು ನೋಡಿ ಎಲ್ಲರೂ ಹೋ ಎಂದು ಕೂಗಿ ಎಚ್ಚರಿಸಿದ್ದರು. ಇಬ್ಬರೂ ಹಾರ ಬದಲಾಯಿಸಿಕೊಂಡು ಮೊದಲೇ ನಿಶ್ಚಯ ಮಾಡಿದ್ದ ದಿನದಂದೇ ಅದೇ ಮುಹೂರ್ತದಲ್ಲಿ ಅರ್ಜುನ್ ಭೂಮಿ ಇಬ್ಬರೂ ಅವರವರ ಮನೆಯವರ ಹಿರಿಯರ ಸಮ್ಮುಖದಲ್ಲಿ ಅಗ್ನಿಸಾಕ್ಷಿಯಾಗಿ ಸತೀಪತಿಗಳಾಗಿ ಒಂದಾಗಿದ್ದರು. ಏನ್ ಮೇಡಮ್, ನಾನಿಲ್ದೇ ಇದ್ದಾಗ ನನ್ನ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸಿ ನಮ್ಮ ವರ್ಕರ್ಸ್ನೆಲ್ಲ ಈ ಸಿಡುಕುಮೂತಿ ಸಿದ್ದಪ್ಪನ ಬದಲು ನೀವೇ ನಮ್ಮ ಬಾಸ್ ಆಗಿ ಅಂತ ಹೇಳೋ ಥರ ಮಾಡಿದ್ದೀರಂತೆ? ಪಕ್ಕದಲ್ಲಿ ಕುಳಿತ ಮಡದಿಗೆ ಕಣ್ಣೊಡೆದು ಕೇಳಿದ್ದ ಅರ್ಜುನ್. ಅವನ ಕೈ ಹಿಡಿದು ಶಾಸ್ತ್ರ ಮಾಡುತ್ತಿದ್ದ ಭೂಮಿ, ಹಾಗೇನೂ ಇಲ್ಲ, ಎಲ್ಲ ನೀವೇ ಹೇಳಿಕೊಟ್ಟಿದ್ದೋ. ನೀವು ನನ್ನ ಜೊತೆಗೆ ಇದ್ರೆ ಏನೇ ಕಷ್ಟ ಬಂದ್ರೂ ಎದುರಿಸೋಕೆ ನಾನ್ ರೆಡಿ. ಆ ಸಪ್ತ ಸಾಗರದಾಚೆ ಹೋಗಿ ಬಾ ಅಂದ್ರೋ ನೀವು ಜೊತೆಗೆ ಇದ್ರೆ ಅಲ್ಲಿಯೂ ಹೋಗೋದಕ್ಕೆ ನಾನು ಸಿದ್ಧ. ನನಗೆ ಎಲ್ಲಕ್ಕಿಂತ ಮುಖ್ಯ ನೀವು, ನಿಮ್ಮ ಪ್ರೀತಿ ಅಷ್ಟೇ ಅರ್ಜುನ್, ಇನ್ನೇನು ಬೇಡ ನನಗೆ ಎಂದವಳ ಮಾತುಗಳು ಈಗಲೂ ಸರಳ. ಮಾತಲ್ಲಿ ಯಾವುದೇ ಅಹಂ ಇರಲಿಲ್ಲ. ಒಮ್ಮೆ ಅವಳನ್ನೇ ನೋಡಿದ ಅರ್ಜುನ್ ತನ್ನ ಮಡದಿ ಎಂಬ ಅಹಂಕಾರವಿಲ್ಲದ ಗರ್ವ ಅವನಲ್ಲಿ. ತಾನು ಈಗ ತಾನೇ ಕಟ್ಟಿದ ತಾಳಿ ಅವಳ ಕೊರಳಲ್ಲಿ ಮಿಂಚುತ್ತಿತ್ತು. ನಿನ್ನ ಬಗ್ಗೆ ನಮ್ಮ ವರ್ಕರ್ಸ್ ಮಾತು ಕೇಳಿ ನನಗೆ ತುಂಬಾ ಖುಷಿಯಾಯಿತು ಭೂಮಿ, ಹಾಗೆ ನನ್ನ ಹೆಂಡತಿ ಅಂತ ಹೆಮ್ಮೆ ಕೂಡ. ಐ ಲವ್ ಯು ಭೂಮಿ ಎಂದು ಎಲ್ಲರ ಎದುರೇ ಅವಳ ಹಣೆಗೆ ಒಂದು ಬೆಚ್ಚಗಿನ ಮುತ್ತೊಂದು ನೀಡಿದ್ದ. ಅರ್ಜುನ್ ಇಲ್ಲದೇ ಇದ್ದಾಗ ಕಂಪನಿಯ ಆಗುಹೋಗುಗಳ ಬಗ್ಗೆ ಭೂಮಿ ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಳು ಎಂದು ಎಲ್ಲವನ್ನೂ ರಾಜೇಶ್ ಅವನಿಗೆ ಹೇಳಿದ್ದ. ಅರ್ಜುನ್ ನನ್ನ ಹೆಂಡತಿ ಎಂದ ಪದ ಅವಳ ಕಿವಿಗೆ ಇಂಪಾಗಿ ಕೇಳಿಸಿತ್ತು. ಇಷ್ಟೇ ಸಾಕು ಅರ್ಜುನ್, ನನಗೆ ಇನ್ನೇನೂ ಬೇಡ. ಲವ್ ಯು ಟು ಅರ್ಜುನ್ ಎಂದು ಅವಳು ಅವನ ಕೈಯಲ್ಲಿ ತನ್ನ ಕೈ ಬೆಸೆದಿದ್ದಳು.
ಅಂದು ಬಸ್ಸಿನಲ್ಲಿ ಯಾವುದೋ ಗುರುತು ಪರಿಚಯವೇ ಇಲ್ಲದೆ ಭೂಮಿ ಜೀವನಕ್ಕೆ ಬಂದವನು ಅವಳಿಗಾಗಿ ಒಲವಧಾರೆಯನ್ನು ಹರಿಸಿ ಇಂದು ಸಪ್ತ ಸಾಗರಗಳನ್ನು ದಾಟಿ ಬಂದು ಅವಳ ಮಾಂಗಲ್ಯದ ಒಡೆಯನಾಗಿ ಅವಳ ಪ್ರೀತಿಯ ಒಡೆಯ ಅವಳ ಜೀವನವೇ ಆಗಿ ಹೋಗಿದ್ದ ಅರ್ಜುನ್. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.